ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗ್ರಾಫಾಲಜಿ ಬೈ ಬಾಲಕುಮಾರ್ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಇವತ್ತು ನಮ್ಮ ಜೊತೆ ಮುಖ್ಯವಾದಂಥ ಅತಿಥಿ ಇದ್ದಾರೆ. ಅವರೇ ಡಾಕ್ಟರ್ ಮಮತಾ ಸತೀಶ್ ಅವರು. ಇವ್ರ ಬಗ್ಗೆ ಹೇಳಕ್ಕೆ ಹೆಚ್ಚು ಖುಷಿ ಆಗುತ್ತೆ, ಯಾಕಂದ್ರೆ ಇವರು ಹಲವಾರು ವಿಷಯಗಳಲ್ಲಿ PhD ಮುಗಿಸಿದ್ದಾರೆ. ಇವರು 13 ವರ್ಷ ಇಂಜಿನಿಯರ್ ಆಗಿ ಕೆಲಸವನ್ನ ನಿಭಾಯಿಸಿ ಇವಾಗ ಸೈಕಾಲಜಿಸ್ಟ್ ಆಗಿ ಸಾಕಷ್ಟು ಜನಗಳಿಗೆ ಕೌನ್ಸಿಲಿಂಗ್ ಅನ್ನ ಮಾಡಿದ್ದಾರೆ. ಇವ್ರ ಅನುಭವ ಹೇಗಿತ್ತು, ಇವ್ರ ಜೊತೆ ಮಾತಾಡಕ್ಕೆ ಸಾಕಷ್ಟು ವಿಷಯಗಳಿದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಮ್ಯಾಮ್. ನಮಸ್ಕಾರ. ಆಕ್ಚುಲಿ ನಿಮ್ ಜೊತೆ ಮಾತಾಡಕ್ ಸಖತ್ ಖುಷಿ ಆಗ್ತಿದೆ ನನಗೆ. ನನಗೂ ಅಷ್ಟೇ ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಟು ದಿಸ್ ಶೋ. ಆಕ್ಚುಲಿ ಇದು ಇಂಟರ್ವ್ಯೂ ಅನ್ನೋದಕ್ಕಿಂತ ಸಾಕಷ್ಟು ವಿಷಯಗಳನ್ನ ತಿಳ್ಕೋಬಹುದು ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸರ್ ನಿಮ್ ಬಗ್ಗೆ ಬೆಳಗ್ಗೆ ಹೇಳುವಾಗ ಸೊ ನಂಗೆ ಅನ್ಸಿತ್ತು, ಯಾಕಂದ್ರೆ ಕೆಲವೊಂದು ವಿಷಯಗಳಲ್ಲಿ ನಾನು ನಂಬ್ತೀನಿ, ಹಂಗಾಗಿ ಓಕೆ ಅವ್ರನ್ನ ಮೀಟ್ ಮಾಡಿ ಮಾತಾಡ್ಸಿದ್ರೆ ನನ್ಗೂ ಕೆಲವೊಂದು ಕ್ಲಾರಿಟಿ ಸಿಗುತ್ತಲ್ವಾ ಅಂತ. ಸೊ ನನ್ಗೆ ಖುಷಿ ಆಯ್ತು. ಹಾಗೆ ನನ್ನ ತರಾನು ತುಂಬಾ ಜನ ಇರ್ತಾರೆ, ಸೊ ಅವ್ರಿಗೂ ಸಾಕಷ್ಟು ಕ್ಲಾರಿಟಿಗಳು ಸಿಗುತ್ತೇನೋ ಈ ವಿಷಯದಲ್ಲಿ ಅಂತಾನೆ ಹೇಳ್ಬೋದು. ಮ್ಯಾಮ್, ನಿಮ್ಮ ಫಸ್ಟ್ ಪ್ರೊಫೆಷನಲ್ ಇಂದ ಹಿಡಿದು ಇಲ್ಲಿವರೆಗೂ ನಿಮ್ಮ ಕಡೆಯಿಂದ ಒಂದು ಇಂಟ್ರೊಡಕ್ಷನ್ ಆದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದ ಘಟನೆಗಳು ನಿಮಗೇನಾದರೂ ಒಂದು ರೀತಿ ಒಳ್ಳೆಯದು ತಿಳ್ಕೊಳ್ಳೋಕ್ಕೆ ಸಿಗುತ್ತೆ ಅಂದರೆ ವೈ ನಾಟ್. ಸೊ ನಾನು ಮಮತಾ ಸತೀಶ್, ಬೀಯಿಂಗ್ ಬಾರ್ನ್ ಇನ್ ಗುಡಿಬಂಡೆ, ಕೋಲಾರ್ನಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಹುಟ್ಟಿದೆ. ಒಂದು ವೈದಿಕ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದಂಥ ಹುಡುಗಿ. ಸೊ ನಮ್ಮ ತಂದೆ ಚಿತ್ರದುರ್ಗದಲ್ಲಿ ನೆಲೆಸಿದ್ರು. ಅವರು ಒಂದು ಇಂಜಿನಿಯರ್ ಆಗಿ KPTCL ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಸಾಕಷ್ಟು ಜೀವನ ನಂದು ಚಿತ್ರದುರ್ಗದಲ್ಲಿ ಕಳೆದಿದೆ ಟಿಲ್ ಐ ಸ್ಟಡೀಡ್. ಸೊ ಅಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಸೊ ಒಂದು ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದೆ. ಇಲ್ಲಿ ಬಂದ ಮೇಲೆ TCS, ಆಮೇಲೆ IBM, ಕ್ರಾಸ್ ಡೊಮೇನ್, ಈ ರೀತಿ ಹಲವಾರು ಆರ್ಗನೈಸೇಷನಲ್ಲಿ ಕೆಲಸ ಮಾಡಿ ಕೊನೆಗೆ ವಿಪ್ರೋನಲ್ಲಿ ಸೆಟಲ್ ಆಗಿದೆ. ಇಲ್ಲಿ ಒಂದು 7 ವರ್ಷ ಕೆಲಸ ಮಾಡಿದೆ ನಾನು. And I was more into quality management, ITL audits, more into IT security. ಈ ಕೆಲಸಗಳು ಮಾಡ್ತಾ ಮಾಡ್ತಾ ಐ ಗಾಟ್ ಮ್ಯಾರಿಡ್. ಮದುವೆ ಆಯಿತು 2005ರಲ್ಲಿ. ಬೆಂಗಳೂರಿಗೆ ಬಂದ ತಕ್ಷಣ ಮದುವೆ ಆಯಿತು. ಇನ್ನು 2 ವರ್ಷ ಕೆಲಸ ಮಾಡಿದ್ಮೇಲೆ ಆ್ಯಂಡ್ ನನಗೇನೆಂದರೆ, ನಾನು ಇಡೀ ಮನೆಗೆ ಒಂದು ಕಿರಿಯ ಸೊಸೆ. 6 ಜನ ಮಕ್ಕಳಲ್ಲಿ ನನ್ನ ಅತ್ತೆ ಮಾವನಿಗೆ ಕಿರಿಯ ಸೊಸೆ ನಾನಾಗಿದ್ದೆ. ಅವ್ರ ಮನೆಗೆ ಹೋದ್ಮೇಲೆ ಸ್ವಲ್ಪದೇ ದಿವಸದಲ್ಲಿ ನನ್ನ ಮಾವನವರಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತಾ ಇತ್ತು. ಈ ಸಮಸ್ಯೆಗಳು ಬಂದಾಗ ಜೊತೆಗೆ ಯಾವಾಗಲೂ ನಾನೇ ಇರ್ತಿದ್ದೆ, ಕಿರಿಯ ಸೊಸೆಯಾಗಿ ಅವ್ರ ಜೊತೆ ಇರೋದು. ಆ್ಯಂಡ್ ನನಗೆ ವರ್ಕ್ ಫ್ರಮ್ ಹೋಮ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್ನ ಹಾಕ್ಕೊಂಡು ಅವ್ರ ಜೊತೆ ಇರೋದು ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು. ಮೆಡಿಕಲ್ ಫೀಲ್ಡಲ್ಲಿ ನನಗೆ ಯಾವಾಗಿಂದಲೂ ಮೊದಲಿಂದಲೂ ಒಂದು ಇಂಟ್ರೆಸ್ಟ್ ಜಾಸ್ತಿ. ಸೊ ಅವ್ರ ಜೊತೆ ಯಾವಾಗಲೂ ಇರಬೇಕಾದ್ರೆ ದೆನ್ ಐ ರಿಯಲೈಸ್ ದ್ಯಾಟ್ ನಮ್ಮ ಮೆಡಿಕಲ್ ಸಿಸ್ಟಮಲ್ಲಿ ಒಂದು ವ್ಯಕ್ತಿಗೆ ಅಥವಾ ರೋಗಿಗೆ ಯಾವುದೇ ರೀತಿ ಕಾಯಿಲೆ ಬಂದಾಗ ಸಿಚುವೇಶನಲ್ ಅಂದರೆ ಇಮೋಷ್ನಲ್ ಹೆಲ್ತ್ ಹೇಗಿದೆ ಅಂತ ನೋಡೋಕ್ಕೆ ಈಗಿನ ಡಾಕ್ಟರ್ಗಳಿಗೆ ಸಮಯನೇ ಇರಲ್ಲ. ಒಂದು ಕಾಲದಲ್ಲೆಲ್ಲ ನಿಮ್ಗೆ ಹೇಗಿತ್ತು ಅಂದರೆ, ಫ್ಯಾಮಿಲಿ ಡಾಕ್ಟರ್ಸ್ ಇರೋರು, ಅವರಿಗೆ ನಿಮ್ಮ ಜೀವನ ಶೈಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಇವೆಲ್ಲ ತುಂಬ ಚೆನ್ನಾಗಿ ಗೊತ್ತಿರ್ತಿತ್ತು. ಬಟ್ ಒಂದು ಎಕ್ಸ್ಪರ್ಟ್ ಡಾಕ್ಟರ್ಸ್ ಹತ್ರ ಹೋದಾಗ ಎಷ್ಟು ಜನ ರೋಗಿಗಳು ಲೈನಲ್ಲಿ ನಿಂತ್ಕೊಂಡಿದ್ದಾರೆ, ಎಲ್ಲರ ಹತ್ರ 1 ಗಂಟೆ ಮಾತಾಡೋಕ್ಕಾಗತ್ತಾ? ಅವ್ರಿಗೆ ಆಗ್ತಿರ್ಲಿಲ್ಲ. ಸೊ ದೇ ಜಂಪ್ ಟು ದ ಸಿಂಪ್ಟಮ್ಸ್ ಅಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್. ಸೊ ನನಗೆ ಅನ್ನಿಸ್ತು, ಈ ವ್ಯಕ್ತಿ ಪರ್ಸ್ನಲ್ ಲೈಫಲ್ಲಿ ಯಾವುದೇ ರೀತಿ ಏರು ಏರಿಳಿತಗಳನ್ನ ನೋಡ್ತಾ ಇರ್ತಾರೆ, ಅದರದ್ದು ಇನ್ಫ್ಲುಯೆನ್ಸ್ ಮನಸ್ಸಿನ ಆರೋಗ್ಯದಲ್ಲೂ ಆಗ್ತಾ ಇರುತ್ತಲ್ವಾ, ಅದೇ ಎಷ್ಟೊಂದು ಸಲ ಸೊಮ್ಯಾಟಿಕ್ ಕಂಪ್ಲೇಂಟ್ಸ್ನ ತೊಗೊಂಡು ಬರುತ್ತೆ. ಯಾಕೆ ಅದರದ್ದು ಬಗ್ಗೆ ಮೆಡಿಕಲ್ ಸೈನ್ಸ್ ನೋಡಲ್ಲ ಅಂದಾಗ ನನಗಾಗ ಅನ್ನಿಸ್ತು, ಸರಿ ಒಂದು ಡಿಪ್ಲೊಮೊ ಮಾಡೋಣ ಕೌನ್ಸಿಲಿಂಗಲ್ಲಿ, ಫಸ್ಟ್ ತಿಳ್ಕೊಳ್ಳೋಣ ಏನಿದೆ ಇದರೊಳಗೆ. ಕೌನ್ಸಿಲಿಂಗ್ ಅನ್ನೋ ವರ್ಡ್ ನನಗೆ ಸಮಥಿಂಗ್ ಸರ್ಪ್ರೈಸಿಂಗ್ ಇದೆ. ಫಸ್ಟ್ ಟೈಮ್ ಟೆಕ್ನಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ. ಸೊ ದೆನ್ ಐ ವೆಂಟ್ ಟು ಬಂಜಾರಾ. I am proud to say that I did my diploma in Banjara that time. ಸೊ ಆವಾಗಲೇ ನನಗೆ ಬಾಲು ಸರ್ ಎಲ್ಲರೂ ಸಿಕ್ಕರು, ಸಾಕಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕರು ಆ ಟೈಮ್ನಲ್ಲಿ. ಆಗ ಬಂಜಾರಾನಲ್ಲಿ 1 ವರ್ಷ ಡಿಪ್ಲೊಮೊ ಮುಗಿಸಿದ ಮೇಲೆ ಐ ಥಾಟ್ ಇಲ್ಲಿ ಬರೀ ಥಿಯರಿ ಆಗ್ತಾ ಇದೆ, ಸೊ ಲೆಟ್ ಮೀ ಡೂ ಅ ಲಿಟಲ್ ಮೋರ್ ಡೀಪರ್ ಲರ್ನಿಂಗ್ ಅಂತ. ಆವಾಗ ನಾನು ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ರಿಮ್ಯಾಂಡ್ ಹೋಮಲ್ಲಿ ಸ್ಯಾಟರ್ಡೆ ಸಂಡೇಲೆಲ್ಲ. ನಮಗೆ IT ಪ್ರೊಫೆಷನಲ್ಲಿ ವಾರದಲ್ಲಿ 5 ದಿವಸ ಕೆಲಸ ಇರುತ್ತೆ, 2 ದಿವಸ ನಿಮಗೆ ಫ್ರೀ ಇರಬೇಕಾದ್ರೆ ನಿಮ್ಮ ಓನ್ ಸಮಯದಲ್ಲಿ ನನಗೇನು ಇಷ್ಟನೋ ಅದನ್ನು ಮಾಡೋಣ. ಈಗ ತಾನೇ ಕೋರ್ಸ್ ಕಲ್ತಿದ್ದೀನಿ, ಇದನ್ನು ಹಾಗೆ ಬಿಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನನಗೆ ಇಂಟ್ರೆಸ್ಟಿಂಗ್ ಇತ್ತು. ಸೊ ರಿಮ್ಯಾಂಡ್ ಹೋಮಲ್ಲಿ ಎಷ್ಟೊಂದು ಕಡೆ ಆನರರಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಈ ರೀತಿ.
ಸೊ ಈ ಥರ ಮಾಡ್ತಾ ಮಾಡ್ತಾ ದೆನ್ ಅನ್ನಿಸ್ತು ದಟ್ ಇವ್ರು ಹೇಳ್ಕೊಡ್ತಿರೋದು ಒಂದು ಥೆರಪಿ, ಐ ನೀಡ್ ಟು ಗೆಟ್ ಮೋರ್ ಅಂತ ಹೇಳಿ ಅವಾಗಿಂದ ಶುರುವಾಯಿತು ನನ್ನ MSc. ಐ ಡಿಡ್ ಫಸ್ಟ್ MSc ಇನ್ ಅಸೋಸಿಯೇಷನ್ ವಿತ್ ಮಾನಸ, ಅಶೋಕ್ ಪೈ ಅವ್ರದ್ದು ಮಾನಸ ವಿತ್ ಕುವೆಂಪು ಯೂನಿವರ್ಸಿಟಿನಲ್ಲಿ MS ಇನ್ ಕೌನ್ಸಿಲಿಂಗ್ ಸೈಕೋಥೆರಪಿ ಮುಗಿಸ್ಕೊಂಡೆ. And all in my distance education mode because I was working. I can't go to the college and do that. So ಯಾಕಂದರೆ ಎಷ್ಟೊಂದು ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿನಲ್ಲಿ ನಾರ್ಮ್ ಇರುತ್ತೆ, ನೀವು ಓದಬೇಕು ಅಂದರೆ ನಿಮ್ಮ ಕೆಲಸ ಬಿಟ್ಟು ಬರಬೇಕು ಅಂತ. ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ನನಗೆ ಒಂದು ಮಿಡಲ್ ಕ್ಲಾಸ್ ಲೈಫಲ್ಲಿ. ಸೊ ಅದನ್ನು ಓದಿದೆ. ಅದನ್ನು ಮುಗಿಸಿದ ಮೇಲೆ ಒನ್ಸ್ ಅಗೇನ್ ಐ ಡಿಡ್ ಸೆಕೆಂಡ್ MSc ಇನ್ IBAM, ಥರ್ಡ್ MSc ಫ್ರಮ್ ಜೈನ್ ಯೂನಿವರ್ಸಿಟಿ ಇನ್ ಕ್ಲಿನಿಕಲ್ ಸೈಕಾಲಜಿ. ಈಗ MS ಇನ್ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ. ಇನ್ ಬಿಟ್ವೀನ್ ಕೆಲವು ಎಕ್ಸ್ಪೀರಿಯನ್ಸ್ ರಿಮ್ಯಾಂಡ್ ಹೋಮಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಅನ್ನಿಸ್ತು ದಟ್ ಐ ಥಿಂಕ್ ಈ ಮಕ್ಕಳ ಜೊತೆ ಕೆಲಸ ಮಾಡಬೇಕಾದ್ರೆ ರೆಗ್ಯುಲರ್ ಥೆರಪಿ ನಡೆಯಲ್ಲ. ಸೊ ಯು ನೀಡ್ ಟು ನೋ ಲಿಟಲ್ ಮೋರ್. ನಮಗೆ ಅವರು ಹೇಳ್ತಿರೋ ಸರಿನೋ ಸುಳ್ಳೋ ತಪ್ಪೋ ಏನೂ ಅರ್ಥ ಆಗೋದಿಲ್ಲ. ನೀವು ಎಲ್ಲರೂ ಒಳ್ಳೆಯವರು ಅಂದ್ಕೊಳ್ಳೋ ಒಪಿನಿಯನಲ್ಲಿ ಹೋದಾಗ ನಿಮಗೆ ಸಾಕಷ್ಟು ಸರಿ ಮೋಸಗಳಾಗುತ್ತೆ. ಕೆಲವು ಎಕ್ಸ್ಪೀರಿಯನ್ಸಸ್ ವಿತ್ ಮೈ ಕಲೀಗ್ಸ್ ಅಂಡ್ ಮೀ, it made me say that let me pick some modality where ಜನರು ಸುಳ್ಳು ಹೇಳ್ತಿದಾರೋ ನಿಜ ಹೇಳ್ತಿದಾರೋ ಅಂತ ಗೊತ್ತಾಗ್ಲಿ ಅಂತ. ಸೊ ಆಲ್ಸೋ ದಟ್ ನಿಮಾನ್ಸ್ಗೆಲ್ಲ ಹೋಗ್ತಿದ್ವಿ, ಅಲ್ಲಿ ಎಲ್ಲ ರೋಗಿಗಳು ಆಚೆ ಕೂತ್ಕೊಳ್ತಿದ್ರು. ನಾನು ನಿಮ್ಮ ಹತ್ರ ಮಾತಾಡ್ಬೋದಾ? ಮಾತಾಡ್ತಾರೆ ಅವ್ರು ನಿಮ್ಮ ಹತ್ರ, ಅವ್ರ ಮನಸ್ಸು ಬಿಚ್ಚು ಮಾತಾಡ್ತಾರೆ. ಬಟ್ ಅವರಿಗೆ ಈ ಸೈಕೋಥೆರಪಿ ಅದು ನುವಾನ್ಸಸ್ ಅರ್ಥ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಬಹಳ ಜನರಿಕ್ ಕನ್ವರ್ಸೇಷನ್ ನಡೆಯುತ್ತೆ. ಆ್ಯಂಡ್ ಸೈಕೋಥೆರಪಿನಲ್ಲಿ ಒಂದು ಚಾಲೆಂಜ್ ಇದೆ. ನೀವು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ಸ್ ಆನ್ಸರ್ ಮಾಡಬೇಕು, ಒಂದು ಲೆವೆಲ್ ಆಫ್ ಮೆಚುರಿಟಿ, ವಿಸ್ಡಮ್ಮು, ಸ್ಕಿಲ್ ಇರಬೇಕು, ಜೀವನ ಏನು ಅಂತ ಅರ್ಥ ಮಾಡ್ಕೊಂಡಿರೋ ಕೆಪಬಿಲಿಟಿ ಇರಬೇಕು. ಈ ಜನರಲ್ಲಿ ಇಲ್ಲ ಅಂತಲ್ಲ, ಬಟ್ ಅವರಿಗೆ ಅಷ್ಟು ಡೀಪಲ್ ಆಗಿ ಎಷ್ಟೊಂದು ಜನ ಯೋಚನೆ ಮಾಡೋದಿಲ್ಲ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ದೇ ಆರ್ ವೆರಿ ರಿಫ್ಲೆಕ್ಟಿವ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್. ಸೊ ಅವಾಗ ಅನ್ನಿಸ್ತು ದಟ್ ಲೆಟ್ ಮೀ ಲರ್ನ್ ಅಸ್ಟ್ರಾಲಜಿ ಅಂತ. ಒಂದು ಗುರು ಮುಖೇನ ಅದನ್ನು 2014 ಐ ಸ್ಟಾರ್ಟೆಡ್. 13 ನಲ್ಲಿ ಅಸ್ಟ್ರಾಲಜಿ ಕಲಿಯೋಕ್ಕೆ ಶುರು ಮಾಡಿದೆ. 14 ಅಷ್ಟೊತ್ತಿಗೆ ಐ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್ ದ್ಯಾಟ್ ಆಲ್ಸೋ. ಸೊ ಅಸ್ಟ್ರಾಲಜಿನೂ ಗೊತ್ತು, ಈ ಕಡೆ ಸೈಕಾಲಜಿನೂ ಗೊತ್ತು. ವೈ ಡೋಂಟ್ ಐ ಕಂಬೈನ್ ಬೋತ್ ಆಫ್ ದೆಮ್? ದಟ್ ಈಸ್ ಹೌ I became astropsychologist and I'm very proud to say ನಾನು ನಮ್ಮ ದೇಶದ ಮೊದಲ ಆಸ್ಟ್ರೋಸೈಕಾಲಜಿಸ್ಟ್ ಅಂತ. ಕೇಳಕ್ಕೆ ಖುಷಿ ಆಗುತ್ತೆ ಮ್ಯಾಮ್. ಇವಾಗ ಒಂದ್ ರೀತಿಯಿಂದ ನೀವು ಈ ಫೀಲ್ಡ್ಗೆ ತುಂಬಾ ಇಂಟ್ರೆಸ್ಟ್ ಆಗಿ ತಿಳ್ಕೊಳ್ಳೋಕೆ ನಿಮ್ಮ ಅವ್ರ ಆರೋಗ್ಯ ಅಂತಾನೆ ಹೇಳ್ಬೋದು. ಹೌದು ಹೌದು. ಏನ್ ಹೇಳಕ್ ಹೇಳ್ತೀನಿ ಅಂದ್ರೆ, ಏನಾದ್ರೂ ನೆಗೆಟಿವ್ ಇನ್ಸಿಡೆಂಟ್ ನಿಮ್ ಜೀವನದಲ್ಲಿ ಆಗ್ತಿದ್ರೆ ಅಂದ್ರೆ, ನೀವೆಲ್ಲ ಡೌನ್ವರ್ಡ್ ಹೋಗ್ತಾ ಇದ್ದೀರಾ, ಗ್ರೋತ್ ಇಲ್ಲ, ನನ್ನ ಜೀವನದಲ್ಲಿ ಡಿಪ್ರೆಷನ್ ಇಂಥವೆಲ್ಲ ಬಂದ್ಬಿಡ್ಬೋದು, ಎಲ್ಲ ನೆಗೆಟಿವ್ ಇನ್ಸಿಡೆಂಟ್. ಬಟ್ ದೇ ಆರ್ ಬ್ರಿಂಗಿಂಗ್ ಸಮ್ ಚೇಂಜ್ ಇನ್ ಯು, ಟ್ರಾನ್ಸ್ಫಾರ್ಮೇಶನ್ ಇನ್ ಯು. ಎವ್ರಿ ಪೇನ್ ಬ್ರಿಂಗ್ ಸಮ್ ಗೇನ್. ಸೊ ಯು ಹ್ಯಾವ್ ಟು ಸಿ ವಾಟ್ ಇಸ್ ಅ ಗೇನ್ ಇಟ್ ಇಸ್. ಅಂದ್ರೆ ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ಪ್ರಶ್ನೆ ಹಾಕೊಳ್ಳಿ ನಿಮಗ್ ನೀವು, ದ್ಯಾಟ್ ಇದರಿಂದ ಏನ್ ಕಲ್ತೆ, ಮುಂದೆ ಏನ್ ಮಾಡ್ಬೋದು ಈ ಕಲ್ತಿದ್ದನ್ನ, ಇದು ಸರಿ ಇದೆಯಾ ತಪ್ಪಿದ್ಯಾ. ಸೊ ಸ್ಪೆಂಡ್ ಸಮ್ ಟೈಮ್ ಇನ್ ಆತ್ಮಾವಲೋಕನ ಅಥವಾ ಇಂಟ್ರಾಸ್ಪೆಕ್ಷನ್ ಅಂತ ನಾವೇನ್ ಕರಿತೀವಿ, ಅದನ್ನ ಮಾಡಿ. ಅದಾದ್ಮೇಲೆ 2016 ಐ ಫೈನಲಿ ಕ್ವಿಟ್ ಮೈ IT ಜಾಬ್. ತುಂಬ ಯೋಚನೆ ಮಾಡಿದೆ, ಒಂದು ಸೆಕ್ಯೂರ್ ಪೇ ಚೆಕ್ಕು, ಸ್ಟೇಬಲ್ ಜಾಬು, ಅದನ್ನು ಬಿಟ್ಬಿಟ್ಟು ನಂದಾಗೆ ನಾನು ಶುರು ಮಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೀನಿ. ಲಕ್ಷಗಟ್ಟಲೆ ಸಂಬಳ ತಿಂಗಳಿಗೆ ಬರೋದು ಬಿಟ್ಬಿಟ್ಟು ಇದೇನು ಸಕ್ಸಸ್ ಆಗುತ್ತೋ ಇಲ್ವೋ, ಏನಾಗುತ್ತೋ, ಮುಂದಿನ ಜೀವನ ಏನು ಕ್ಲಾರಿಟಿ ಇರಲಿಲ್ಲ. ಬಟ್ ಮನಸ್ಸು ಹೇಳ್ತಾ ಇತ್ತು, ಈಗ ನಾನು ನನಗೇನು ಅನಿಸುತ್ತೋ ಅದನ್ನು ಮಾಡಬೇಕು. ಬೇರೆಯವ್ರಿಗೋಸ್ಕರ ತುಂಬ ಬದುಕಿದ್ದೀನಿ, ಈಗ ನನಗೋಸ್ಕರ ನಾನು ಬದುಕಬೇಕು ಅಂತ. ನನಗೆ ಅದೇ ರೀತಿ ನನ್ನ ಕುಟುಂಬದವರೆಲ್ಲ ಸಪೋರ್ಟ್ ಮಾಡಿದ್ರು, ನನ್ನ ಗಂಡ ಎಸ್ಪೆಷಲಿ. ಏನು ಬೇಕು ಮಾಡಮ್ಮ, ನೋ ಪ್ರಾಬ್ಲಮ್, ನೋಡೋಣ ಅದೇನು ಬರುತ್ತೋ ನೋಡೋಣ ಅನ್ನೋ ರೀತಿ ಇತ್ತು. ಅಸ್ಟ್ರಾಲಜಿ ಕಲ್ತ ಮೇಲೆ ಬಹಳ ಜನ ನಂಗೆ ಡಿಸ್ಕರೇಜು ಮಾಡಿದ್ರು ಫ್ಯಾಮಿಲಿನಲ್ಲಿ. ನೀನು ಎಲ್ಲ ಗೊತ್ತಾಗ್ಬಿಡುತ್ತೆ, ಸಾವು ಬದುಕು ಎಲ್ಲ ಗೊತ್ತಾಗ್ಬಿಡುತ್ತೆ, ಇದು ತಪ್ಪಲ್ವಾ, ಹೌ ಡು ಯು ಹ್ಯಾಂಡಲ್ ದಿಸ್ ಮಚ್ ಆಫ್ ನಾಲೆಡ್ಜ್ ಅಂಡ್ ಇನ್ಫಾರ್ಮೇಶನ್ ಅಂತ ಕೆಲವ್ರು ಹೇಳಿದವರು ಇದ್ದಾರೆ. ಬಟ್ ಐ ಥಿಂಕ್ ನನ್ನನ್ನು ನಾನು ತಿಳ್ಕೊಳ್ಳೋಕ್ಕೋಸ್ಕರ ನಾನು ಅಸ್ಟ್ರಾಲಜಿ ಫಸ್ಟ್ ಕಲ್ತಿದ್ದು. ಅದರ ಲೆಕ್ಕದಲ್ಲಿ ನೋಡಿದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರನ ತುಂಬ ಕೀಳರಿಮೆಯಿಂದ ನೋಡ್ತಾರೆ. ಯಾರು ತುಂಬ ಎಜುಕೇಟೆಡ್ ಇದ್ದಾರಲ್ಲ ಅವ್ರಿಗೆ ಇದು ಮೌಢ್ಯ, ಸೂಪರ್ಸ್ಟಿಷನ್, ಹಿಪೋಕ್ರಸಿ ಅಂತ ಯೋಚನೆ ಮಾಡೋರು ಇದ್ದಾರೆ ಆ ರೀತಿ. ಬಟ್ ಒಂದು ಎಜುಕೇಟೆಡ್ ಪರ್ಸನ್ ಆಗಿ, ಇಂಜಿನಿಯರ್ ಆಗಿ ನಾನು ಜ್ಯೋತಿಷ್ಯ ಕಲಿತಿದ್ದೀನಿ ವಿತ್ ಮೈ ಗುರು. ಹಿ ಈಸ್ ಆಲ್ಸೋ ಅನ್ ಇಂಜಿನಿಯರ್, ಪ್ರಪಂಚನಾಚಾರ್ ಹಾವೇರಿ ಅಂತ. ಸೊ ಇಬ್ರು ನಾವು ಯಾಕೆ ಇದನ್ನ ಮಾಡ್ತಾ ಇದೀವಿ, ನಾನು ಅವ್ರಿಗೆ ಫಸ್ಟ್ ಸ್ಟೂಡೆಂಟ್. ಸೊ ಇದು ಯಾಕೆ ಮಾಡ್ತಾ ಇದೀವಿ ಅಂತೆಲ್ಲ ನಾನು ಪ್ರಶ್ನೆ ಹಾಕ್ದಾಗ ನನ್ಗನ್ಸಿದ್ದು, ಇದನ್ನ ತುಂಬಾ ರೀತಿ ಬಿಸ್ನೆಸ್ ಆಗಿ ಯೂಸ್ ಮಾಡ್ತಿದ್ದಾರೆ, ಕೆಟ್ಟದಕ್ಕಾಗಿ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಇದು ನಮ್ಗೆ ಎಷ್ಟೋ
ಎಷ್ಟು 5000 6000 ಇಯರ್ಸ್ ಇಂದ ನಡೀತಾ ಇರೋ ಮನುಷ್ಯ ಮೊದಲನೇ ಸಾರಿ ಕಂಡುಹಿಡಿದಿರುವಂತ ಒಂದು ವಿಜ್ಞಾನ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ. ಇದನ್ನ ಯಾಕೆ ಈ ರೀತಿ ಕೆಟ್ಟದಾಗಿ ಉಪಯೋಗಿಸ್ಕೊತಾ ಇದ್ದಾರೆ? ಲೆಟ್ಸ್ ಡೂ ಸಮಥಿಂಗ್ ಫ್ರಮ್ ಆರ್ ಸೈಡ್. ಆಯ್ತಾ? ಎಲ್ಲಿ ನೀವು ನೋಡ್ತಿರ್ಬೋದು ಪ್ರಕೃತಿ ಹೇಗಿದೆ ಅಂದ್ರೆ, ಒಂದ್ ಕಡೆ ಮರ ಕಡಿತಿದ್ರೆ ಇನ್ನೊಂದ್ ಕಡೆ ಗಿಡ ಬೆಳೆಸ್ತಾ ಇರ್ತಾರೆ. ಹೌದು. ಸೊ ಈ ಜ್ಯೋತಿಷ್ಯ ಶಾಸ್ತ್ರ ಕೆಟ್ಟದಾಗಿ ತಗೊಂಡ್ ಹೋಗ್ತಿರೋ ಸಾಕಷ್ಟು ಪಾಪ್ಯುಲೇಷನ್ ಮಧ್ಯೆ ನಾವು ಮೌಢ್ಯನ ತೆಗೆದು ಇದು ಸೈಂಟಿಫಿಕ್ ಅಂತ ಹೇಳೋಂತ ಒಂದು ಅಟೆಂಪ್ಟ್ ಮಾಡಕ್ ಶುರು ಮಾಡಿದ್ವಿ. ಐ ಆಮ್ ವೆರಿ ಹ್ಯಾಪಿ ದಟ್ ನನ್ನ ಕ್ಲೈಂಟೆಲ್ is totally global. I would have done more than 30 or 40,000 horoscope analysis all across the globe, and I see that ನನಗೆ ಬರೋ ಕ್ರೌಡ್ ಎಲ್ಲ ಆರ್ ವೆರಿ ಎಜುಕೇಟೆಡ್, ಇಲೈಟ್, ತಿಳ್ಕೊಂಡಿರುವಂತವ್ರು ಬರ್ತಾರೆ. ಅದನ್ನ ಮೌಢ್ಯ ಅಂತ ಎಣ್ಕೊಳ್ಳೋರು ಬರೋದಕ್ಕಿಂತ ಜಾಸ್ತಿ ಅದು ಏನು ಅಂತ ತಿಳ್ಕೊಳ್ಳೋ ಅರ್ಥದಲ್ಲಿ ಬರುವಂತ ಜನ ಜಾಸ್ತಿ ಇದ್ದಾರೆ. ಅಂಡ್ ಐ ಹ್ಯಾಪಿ ಟು ವರ್ಕ್ ವಿತ್ ದಟ್ ಕೈಂಡ್ ಆಫ್ ಸೆಕ್ಷನ್ ಆಫ್ ಸೊಸೈಟಿ. ಜ್ಯೋತಿಷ್ಯ ತಿಳಿದ್ಮೇಲೆ ಅದ್ರೊಳಗೊಂದು PhD ಕೂಡ ಮುಗಿಸ್ದೆ. ಸೊ ಅದಾದ್ಮೇಲೆ ನಂಗೆ ಅನಿಸ್ತು ದಿಸ್ ಇಸ್ ದ ರೈಟ್ ಟೈಮ್ ಟು ಕ್ವಿಟ್ ಮೈ ಜಾಬ್ ಆ್ಯಂಡ್ ಬಿ ಸಮಥಿಂಗ್. ಫಸ್ಟ್ ಇನಿಷಿಯಲಿ ಶುರು ಮಾಡಿದಾಗ ನನ್ಗೆ ಇನ್ನೂ ನೆನಪಿದೆ, ತಿಂಗಳಿಗೆ 1,000 ಬಂದ್ರೆ ಸಾಕಪ್ಪ ಅನ್ನೋ ಲೆವೆಲ್ ಅಲ್ಲಿ ಇದ್ದಿದ್ದು. ಈಗ ಅದೊಂದು ದೊಡ್ಡದಾಗಿ ಬೆಳೆಸಿ ನಂದೇ ಆಫೀಸ್ ಸ್ಪೇಸ್ ಜೊತೆ ಕೌನ್ಸಿಲಿಂಗ್ ಫರ್ಮ್ ಕೂಡ ಜೊತೆಗೆ ಶುರು ಮಾಡಿದೆ, ಒಂದು ಆಸ್ಟ್ರೋ ಸೈಕಾಲಜಿ ಕನ್ಸಲ್ಟೇಷನ್ಸ್ ಅಂತ. ಅಂಡ್ ಐ ಆಮ್ ಯೂಸಿಂಗ್ ಒಬ್ರದ್ದು ಹಾರೋಸ್ಕೋಪ್ ಇಂದ ನಿಮ್ಗೆ ಯಾವ ರೀತಿ ಮಾನಸಿಕ ಕಾಯಿಲೆಗಳು ಬರುತ್ತೆ ಅಂತ ತಿಳ್ಕೊಂಡು, ಒಂದು ಮೆಡಿಕಲ್ ಅಸ್ಟ್ರಾಲಜರ್ ಆಗಿ ಆ ಕಾಯಿಲೆ ಹೇಗ್ ಟ್ರೀಟ್ ಮಾಡ್ಬೇಕು ಅಂತ ತಿಳ್ಕೊಂಡು ಐ ಆಮ್ ಯೂಸಿಂಗ್ ದ್ಯಾಟ್ ಟು ಅ ಥೆರಪಿ ಅಂಡ್ ಸೈಕೋಥೆರಪಿ ಕೊಟ್ಟು ಆ ಮನುಷ್ಯನಿಗೆ ಮಾನಸಿಕ ಕಾಯಿಲೆಗಳಿಂದ ಒಂದ್ ರೀತಿ ಚಿಕಿತ್ಸೆ ಕೊಡ್ತಾ ಇದ್ದೀನಿ ನಂದೇ ಒಂದ್ ರೀತಿ. ಅದು ಬಿಟ್ಟು ಇನ್ನರ್ ವರ್ಲ್ಡ್ ಕೌನ್ಸಿಲಿಂಗ್ ಅಂತ ನಂದು ಇನ್ನೊಂದು ಸಂಸ್ಥೆ. ಇಲ್ಲಿ ನನ್ನ ಕೆಳಗೆ 4-5 ಸೈಕಾಲಜಿಸ್ಟ್ ಆರ್ ವರ್ಕಿಂಗ್. ಸೊ ವಿ ಆರ್ ಟುಗೆದರ್ ಡೂಯಿಂಗ್ ಸಮ್ ಕೈಂಡ್ ಆಫ್ ಅ ಮೂಮೆಂಟ್. ಎಷ್ಟೋ ಸಲ ಡೌನ್ ಟ್ರಾಡನ್ ಅಂಡರ್ ಪ್ರಿವಿಲೇಜ್ ಸ್ಕೂಲ್ಗಳಲ್ಲಿ ಹೋಗಿ ಕೆಲಸ ಮಾಡ್ತಿದ್ವಿ. ಯಾರಿಂದನೂ ಏನು ಅಪೇಕ್ಷೆ ಮಾಡ್ದಿರಾ ಆ ಮಕ್ಕಳ ಜೀವನ ಚೆನ್ನಾಗಾಗ್ಲಿ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಸೊ ನನಗೆ ನನ್ನ ಟೀಮ್ನಲ್ಲಿ ನನ್ನೇ ತರ ಯೋಚನೆ ಮಾಡ್ತಿರೋ ಜನಗಳಿದ್ದಾರೆ. ಸೊ ಇನ್ನೇನ್ ಬೇಕು? ಐ ಫೀಲ್ ದಟ್ ದಿಸ್ ಇಸ್ ದ ಬೆಸ್ಟ್ ಫೇಸ್ ಇನ್ ಮೈ ಲೈಫ್ ವೇರ್ ಐ ಫೀಲ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಏನೋ ಒಂದು ವಿವೇಕಾನಂದರವ್ರು ಹೇಳಿದ್ರು, ನೀನು ಸಮಾಜದ ನಿನಗೇನ್ ಕೊಡ್ತು ಅನ್ನೋದಕ್ಕಿಂತ ನೀನು ಸಮಾಜಕ್ಕೆ ಏನ್ ಕೊಡ್ತಿದ್ಯಾ ಅನ್ನೋ ಮೈಂಡ್ ಸೆಟ್ ನಿನ್ನಲ್ಲಿ ಇರ್ಬೇಕು ಅಂತ. ಅದು ಒಂದು ವಯಸ್ಸಾದ್ಮೇಲೆ ಬರುತ್ತೆ, ಎಲ್ಲ ವಯಸ್ಸಲ್ಲೂ ಬರಲ್ಲ. ವೆನ್ ಯು ಆರ್ ಯಂಗ್ ಅಂಡ್ ಎನರ್ಜೆಟಿಕ್ ನೀವು ಯಾವಾಗ್ಲೂ ಗೌರ್ಮೆಂಟ್ನ ಬೈಯೋದು, ಎಂತ ರೋಡು, ಅನ್ಎಂಪ್ಲಾಯ್ಮೆಂಟು, ಕ್ಲೀನ್ಲಿನೆಸ್ ಇಲ್ಲ, ಕರಪ್ಷನ್, ಈ ರೀತಿ ಬೈಕೊಂಡು ಹೋಗ್ತಾ ಇರ್ತೀವಿ, ಬೇರೆಯವ್ರನ್ನ ಬೈತಾ ಇರ್ತೀವಿ. ಆದ್ರೆ ಒಂದ್ ಏಜ್ ಆದ್ಮೇಲೆ ನಾನು ಒಬ್ಬ ನಾಗರಿಕನಾಗಿ ನನಗೇನ್ ಕೆಲಸ ಇದೆ, ನಾನು ಏನ್ ಮಾಡ್ಬೋದು ನನ್ನ ಕಡೆಯಿಂದ ಅನ್ನೋದು ನಾವು ರಿಯಲೈಸ್ ಮಾಡ್ಕೋತೀವಿ. ಅದು ಒಂದು ವಯಸ್ಸಾದಲ್ಲಿ ಒಂದು ಟೈಮ್ ಆದ್ಮೇಲೆ ಎಂತಾರಲ್ಲ, ಹೊಟ್ಟೆ ತುಂಬಿದ್ಮೇಲೆನೆ ನಿಮ್ ಹೊಟ್ಟೆ ತುಂಬಿದ್ಮೇಲೆನೆ ನಿಮಗ್ ಬೇರೆಯವ್ರ ಹೊಟ್ಟೆ ಹಸುವು ನೆನಪಾಗೋದು ಅಂತ. ದಟ್ ಇಸ್ ಹೌ ಎಲ್ಲೋ ಅರ್ಲಿ ಟೈಮಲ್ಲೇ ನಾನು ಶುರು ಮಾಡ್ಕೊಂಡೆ. ಐ ಥಿಂಕ್ ಇನ್ನು ಮುಂದೆ ಚೆನ್ನಾಗಿ ಬೆಳೀಲಿ, ಇನ್ನು ಚೆನ್ನಾಗಾಗ್ಲಿ. ವಿ ಡೂ ಅ ಲಾಟ್ ಮೋರ್ ಇಂಪ್ಯಾಕ್ಟ್ ಇನ್ ದ ಸೊಸೈಟಿ. ಈಗೊಂದು ಸುಮಾರು ಒಂದು 10,000 12,000 ಮಕ್ಕಳಿಗೆ ನಾವು ಸಹಾಯ ಮಾಡ್ತೀವಿ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಕೊಡ್ತೀವಿ, ಅವ್ರ ಜೀವನ ಬೆಟರ್ ಮಾಡೋಕೆ ಪ್ರಯತ್ನ ಪಡ್ತಿದೀವಿ. ಅದು ಇನ್ನೂ ಲ್ಯಾಕ್ಸ್ ಅಲ್ಲಿ ಆಗ್ಲಿ, ಕ್ರೋರ್ಸಿಗೆ ಹೋಗಲಿ ಅಂತ ಬಯಸ್ತಾ ಇದ್ದೀವಿ. ಮ್ಯಾಮ್, ಇವಾಗ ಕೌನ್ಸಿಲಿಂಗ್ ಅನ್ನೋದು ಯಾವ ಏಜಿನ ವರ್ಗದವರಿಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ? ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಎಷ್ಟೋ ಏಳು ಇರುತ್ತೆಗಳು ಇದ್ದೇ ಇರುತ್ತೆ. ಅದು ಏಜ್ ಸ್ಪೆಸಿಫಿಕ್ ಇರಲ್ಲ, ಆಯ್ತಾ? ದಿಸ್ ಇಸ್ ಅಪ್ಲಿಕಬಲ್ ಫಾರ್ ಆಲ್ ಏಜ್ ಪೀಪಲ್ ಇನ್ ಆಲ್ ಏಜ್. ಯಾಕಂದ್ರೆ ನಮ್ಮ ಜೀವನನೇ ಹೆಂಗೆ, ಒಂದೊಂದು ವಯಸ್ಸಾಗ್ತಿದ್ದಂಗೆ ಒಂದು ಸ್ಪೆಸಿಫಿಕ್ ಚಾಲೆಂಜ್ ಬರುತ್ತೆ. ನೀವೇ ನೋಡಿರ್ಬೋದು, ಮಗು ಆಗಿದ್ದಾಗ ಏನಂತಾರೆ, ಫಿಸಿಕಲಿ ಚೆನ್ನಾಗಿದ್ದು ಆರೋಗ್ಯದಿಂದಿದ್ರೆ ಸಾಕು. ಅದಾಗ್ತಿದ್ದಂಗೆ ನೆಕ್ಸ್ಟ್ ಒಂದು ವಿದ್ಯಾರ್ಥಿ ಜೀವನ ಶುರು ಆಗ್ತಿದ್ದಂಗೆ ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಆ ಮಗು ಒಳ್ಳೆ ಬಿಹೇವಿಯರ್ ಕಲ್ತ್ರೆ ಸಾಕು. ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಬೇಕಿರುವಂತ ಕೆಲಸಗಳದನ್ನು ಮಾಡಿ ಜೀವನದಲ್ಲಿ ಅದ್ರ ಅರ್ನಿಂಗ್ ಆ ಮಗು ಅದು ಬಯಸಿದ್ರೆ ಸಾಕು. ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ್ರೆ ಸಾಕು. ಎಲ್ಲರೂ ನಿಂತಿದೀವಿ ನಮ್ಮ ಕಾಲ ಮೇಲೆ. ದೇ ಟ್ರೈ ಟು ಸೇ ಫಿನಾನ್ಷಿಯಲಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ್ರೆ ಸಾಕು. ಅದಾದ ತಕ್ಷಣ ಈಗ ಒಂದು ಒಳ್ಳೆ ಮದ್ವೆ ಆದ್ರೆ ಸಾಕು, ಒಳ್ಳೆ ಹುಡುಗಿ ಸಿಕ್ಕರೆ ಸಾಕು, ಅಥವಾ ಒಳ್ಳೆ ಹುಡುಗ ಸಿಕ್ಕರೆ ಸಾಕು. ಅದಾದ್ಮೇಲೆ ದೆನ್ ಮಕ್ಕಳಾದ್ರೆ ಸಾಕು, ಮುಂದಿನ ಜನರೇಷನ್ ಬೆಳೆದ್ರೆ ಸಾಕು, ಕರಿಯರ್ ಅಲ್ಲಿ ಮೇಲೆ ಹೋದ್ರೆ ಸಾಕು, ಯಾವ್ದು ಆರೋಗ್ಯ ವಯಸ್ಸಾದ್ಮೇಲೆ ಹೋಗದಿದ್ರೆ ಸಾಕು. ಈ ರೀತಿ ನಮ್ದು ಚಾಲೆಂಜಸ್ ಆಯಾ ಏಜ್ ಇನ್ ತಕ್ಕಾಗಿ ಬೆಳಿತಾನೆ ಇರುತ್ತೆ. ಮಿಡ್ ಲೈಫ್ ಅಂದ್ರೆ ಅದ್ರ ಕ್ರೈಸಿಸ್ ಬೇರೆ. ನಾನಂತೂ ನೋಡಿದ್ದೀನಿ, ಮಿಡ್ ಲೈಫ್ ಅಲ್ಲಿ ಇರುವಂತ ಜನರು ಆರ್ ವೆರಿ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಯಾಕಂದ್ರೆ ಈ ಕಡೆ ಮಕ್ಳು ಬೆಳಿತಾ ಇರ್ತಾರೆ,
ಫ್ಯೂಚರ್ ಜನರೇಷನ್ ಇಸ್ ಗ್ರೋಯಿಂಗ್, ಅವ್ರದ್ದು ಡಿಮ್ಯಾಂಡ್ಸ್ ಬೇರೆನೆ ಇರುತ್ತೆ. ಈ ಕಡೆ ಅವ್ರಕಿನ್ನ ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಪ್ರಾಬ್ಲಮ್ ಆಗ್ತಿರುತ್ತೆ, ಅವ್ರಿಗೂ ಇವ್ರು ಸಪೋರ್ಟ್ ಆಗ್ಬೇಕು. ಇವ್ರು ಒಂಥರ ಸ್ಯಾಂಡ್ವಿಚ್ ಆಗ್ಬಿಟ್ಟಿರ್ತಾರೆ. ಆ ಕಡೆ ಅವ್ರ ಹತ್ರ ಹೋಗಂಗಿಲ್ಲ, ಅತ್ತ ದರಿ ಇತ್ತ ಪುಲಿ ಪೋದರೆ ಎತ್ತ ಹೋಗಲಿ ಅಂತ, ಯಾವ ಕಡೆ ಹೋಗ್ಬೇಕು ಅಂತ ಡೈರೆಕ್ಷನ್ ಇರೋ ಎಷ್ಟು ರೀತಿ. ಚೆನ್ನಾಗಿ ಹೇಳಿದ್ರು. ಸೊ ಸೀರಿಯಸ್ಲಿ ಅದು ಕೇಳಿದ ತಕ್ಷಣ ಹೌದಲ್ವಾ, ಅವ್ರು ಆಕ್ಚುಲಿ ತುಂಬಾ ಸ್ಟ್ರಗಲ್ ಮಾಡ್ತಿರೋದು, ಇವ್ರನ್ನೂ ಹ್ಯಾಂಡಲ್ ಮಾಡ್ಬೇಕು ಅವ್ರನ್ನೂ ಹ್ಯಾಂಡಲ್ ಮಾಡ್ಬೇಕು. ಸೀರಿಯಸ್ಲಿ ವೆರಿ ಸ್ಯಾಂಡ್ವಿಚ್ಡ್. ಅವ್ರಿಗೋಸ್ಕರ ಅವ್ರು ಏನ್ ಮಾಡ್ಕೊಳಕ್ಕೂ ಆಗಲ್ಲ. ಅದೇ ಟೈಮಲ್ಲಿ ಮಿಡ್ ಲೈಫ್ ಕ್ರೈಸಿಸ್ ಕೂಡ, ನಾನು ಈ ಕರಿಯರ್ ಸರಿ ಇದ್ದೀನಾ, ನನಗೆ ಗ್ರೋತ್ ಆಗುತ್ತಾ, ಆಮ್ ಐ ಡೂಯಿಂಗ್ ಥಿಂಗ್ಸ್ ವಿಚ್ ಐ ವಾಂಟೆಡ್ ಟು ಡೂ, ನನಗೆ ಬೇಕಾಗಿರೋ ಕೆಲಸ ನಾ ಮಾಡ್ತಾ ಇದ್ದೀನಾ ಅನ್ನೋ ಬೇರೆ ಪ್ರಶ್ನೆಗಳು, ಐಡೆಂಟಿಟಿ ಕ್ರೈಸಿಸ್. ಸೊ ಈಗ ನಾನು ಮಿಡ್ಲ್ ಏಜ್ ಅಲ್ಲಿ ಇದ್ದೀನಿ ಅಂತ ಹೇಳಿ ನನಗೆ ಇದು ಕಷ್ಟ ಅಂತಲ್ಲ, ಬಟ್ ಪ್ರತಿ ಸಲ ಹೇಳ್ತಾ ಹೋದ್ರೂ ಕೂಡ ಆ ಮಗುಗೆ, ಈಗ ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಸೊ ಆ ಮಗುಗ್ ಆಗ್ತಿರೋ ಮಾನಸಿಕ ಸಮಸ್ಯೆ ಆ ಮಗುಗ್ ಮಾತ್ರನೇ ಗೊತ್ತು, ಅದಕ್ಕೆ ಆ ಟೈಮ್ ಅಲ್ಲಿ ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿರಲ್ಲ. ಸೊ ಆ ರೀತಿ ಹಾಗೆ ನೋಡಿದ್ರೆ ನಿಮ್ಮ ಪ್ರಶ್ನೆ ಪ್ರಕಾರ ಕೌನ್ಸಿಲಿಂಗ್ ಈಸ್ ರಿಕ್ವೈರ್ಡ್ ಫಾರ್ ಆಲ್ ಏಜ್ ಗ್ರೂಪ್. ಎಸ್ಪೆಷಲಿ ಮಕ್ಳು ಸಣ್ಣವರಿದ್ದಾಗ, ಇಂಥ ಈ ಮಿಡಲ್ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ತಾರಲ್ಲ, ಜನರಲಿ ನಾವು ಬಿಸೆ ಆ ಮಗುಲ್ ಏನೇ ಪ್ರಾಬ್ಲಮ್ ಆಗ್ತಿದ್ರು ತಂದೆ ತಾಯಿನೇ ಕಾರಣ ಅನ್ನೋ ರೀತಿ ಹೇಳಿರ್ತೀವಿ. ಯಾಕಂದ್ರೆ ನಿಮ್ಮ ಸುತ್ತಮುತ್ತಲು ಎನ್ವೈರನ್ಮೆಂಟ್ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿರ್ಬೇಕು ಆ ಟೈಮ್ನಲ್ಲಿ. ಆ ಡಿಸೈಡಿಂಗ್ ಇಯರ್ಸ್ ಆ ಮಗುದು ಒಂದು ಕಾಲ್ ಮೇಲೆ ನಿಂತ್ಕೊಳ್ಳೋಂಥ ಸಮಯದವರೆಗೂ ನೀವು ಪೋಷಕರಾಗಿ ಅದಕ್ಕೆ ಬೇಕಿರುವಂತ ಪ್ರೀತಿ, ಆಮ್, ಪ್ರೀತಿ ಇರ್ಬೋದು, ನೀಡ್ಸ್ ಇರ್ಬೋದು, ನರಿಶ್ಮೆಂಟ್ ಇರ್ಬೋದು, ಸಪೋರ್ಟ್ ಇರ್ಬೋದು, ಆರೈಕೆ ಇರ್ಬೋದು, ಅದೆಲ್ಲ ಕೊಡೋದು ತುಂಬಾ ತುಂಬಾ ಮುಖ್ಯ. ಯಾವ್ಯಾವ ಏಜ್ ಅಲ್ಲಿ ಆ ಮಗು ಏನ್ ರಿಕ್ವೈರ್ಡ್ ಇದೆಯೋ ಅದನ್ನ ಕೊಡ್ತಾ ಹೋದ್ರೆ ಆ ಮಗು ಒಂದು ಸಂಪೂರ್ಣವಾಗಿ ಹೊಲಿಸ್ಟಿಕ್ ಆಗಿ ಬೆಳಿತಾರೆ. ಹೊಲಿಸ್ಟಿಕ್ ಪರ್ಸನ್ಸ್ ದೇ ಆಡ್ ಅ ಲಾಟ್ ಆಫ್ ಥಿಂಗ್ ಟು ದ ಸೊಸೈಟಿ. ಯಾಕಂದ್ರೆ ಅವ್ರು ಕನ್ಫ್ಯೂಸ್ಡ್ ಆಗಲ್ಲ. ಈಗಿನ ಕಾಲದಲ್ಲಿ ಎಷ್ಟು ಅಡಿಕ್ಷನ್ಸ್ ಬರ್ತಾ ಇದೆ, ಎಷ್ಟು ಅಡಿಕ್ಷನ್ ಹಿಂದೆ ಇರ್ಲಿಲ್ಲ ಅಂತಲ್ಲ, ಬಟ್ ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಬರ್ತಾ ಇದೆ. ಒಂದು ಕಾಯಿಲೆಗೆ ಒಂದು ಸೊಲ್ಯೂಷನ್ ಅಂತಂದ್ರೆ ಇನ್ನೊಂದು ಕಾಯಿಲೆ ಹುಟ್ಟುಕೊಳ್ತಾ ಇದೆ. ವಿ ಡೋಂಟ್ ನೋ ಹೌ ವೇರ್ ಇಟ್ ಇಸ್ ಕಮಿಂಗ್. ಲೈಫ್ ಸ್ಟೈಲೇ ನಮ್ಗೆ ತುಂಬಾ ಬದಲಾಗಿದೆ. ಹೆಚ್ಚು ಕಮ್ಮಿ ನೀವೊಂದು 20-25 ವರ್ಷದ ಹಿಂದೆ ನೋಡಿದ್ರೆ ನಾವು ಬೆಳೆದಿರೋ ರೀತಿನೇ ಬೇರೆ, ಈಗ ನಮ್ಮ ಮಕ್ಕಳು ಬೆಳೀತಿರೋ ರೀತಿನೇ ಬೇರೆ. ಒಂದು ನಮ್ಗಿದ್ದಿದ್ದು ಸಮಸ್ತಿ, ಅಂದ್ರೆ ನಾವಾಗಿದ್ದಿದ್ದು ದೊಡ್ಡ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರ್ತಿದ್ವಿ. ಹೆಚ್ಚು ಕಮ್ಮಿ ಆ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋದ್ರೂನು ಅಜ್ಜಿ ತಾತ, ಆ ಚಿಕ್ಕಪ್ಪ ಚಿಕ್ಕಮ್ಮ, ಈ ತರ ಯಾರಾದ್ರೂ ಒಬ್ರು ಮನೆಯಲ್ಲಿದ್ದು ಮಕ್ಕಳನ್ನ ನೋಡ್ಕೊಳ್ಳೋ ಅಂತವ್ರು ಇರ್ತಿದ್ರು. ಆ ಮಗುಗ ಆ ಟೈಮ್ನಲ್ಲಿ ತಂದೆ ತಾಯಿನೇ ಇರ್ಬೇಕು ಅಂತ ಏನ್ ಇರ್ತಿಲ್ಲ. ಈಗ ಆಗ್ತಿದೆ ವಸ್ತಿ, ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ, ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಏನೇ ಮಾಡ್ಬೇಕು, ಜೀವನ ಬದುಕ್ಬೇಕು ಅಂದ್ರೆ ವೀಕೆಂಡ್ ಅಲ್ಲಿ ಎನಿಥಿಂಗ್ ದೇ ವಾಂಟೆಡ್ ಟು ಡೂ, ದೇ ಪೋಸ್ಟ್ಪೋನ್ ಇಟ್ ಟು ದ ವೀಕೆಂಡ್. ಸೊ ಅದರದ ರಿಸಲ್ಟೆಂಟ್ ಆಗ್ತಾನೆ ಇದೆ. ನಮ್ಮ ಬೆಂಗಳೂರು ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ, ಈಗ ಗಾರ್ಬೇಜ್ ಸಿಟಿ. ಪ್ಯಾಂಡಮಿಕ್, ಕೋವಿಡ್ ಒಂದು ದೊಡ್ಡ ಪ್ಯಾಂಡಮಿಕ್ ಆಗಿ ಬಂತು, ಯಾರು ಊಹಿಸಿರ್ಲಿಲ್ಲ. IT ರಿವಲ್ಯೂಷನ್, ಇವೆಲ್ಲ ಏನೋ ಒಂದ್ ರೀತಿ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳು ನಾಟ್ ಆಲ್ವೇಸ್ ಗುಡ್. ಈ ಬದಲಾವಣೆಗಳಿಗೆ ನಾವ್ಯಾರು ರೆಡಿನೇ ಇರ್ಲಿಲ್ಲ. ಏನಾಗ್ತಿದೆ, ಈ ರೀತಿ ಬದಲಾವಣೆ ನಮ್ಮಲ್ಲಾಗಿ IT ಬ್ಲೂಮಿಂಗ್ ಆಗಿರೋದ್ರಿಂದ ಅರ್ಧ ಯಾರಿಗೂ ಸಂಬಳ ಏನ್ ಕಮ್ಮಿ ಇಲ್ಲ ಅಂತಲ್ಲ, ಆದಷ್ಟು ಆಪರ್ಚುನಿಟಿ ಫೆಸಿಲಿಟೀಸ್ ಇದೆ. ಬಟ್ ನಮ್ಮ ನಮ್ಮ ನೇಚರ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಸಮಯ ಇಲ್ಲ. ತಂದೆ ತಾಯಿಗೆ ಮಕ್ಕಳ ಜೊತೆ ಕಳೆಯೋಕೆ ಸಮಯ ಇಲ್ಲ. ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ ಅಲ್ಲಿ. ಮಕ್ಕಳ ಜೀವನದಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ. ಅವ್ರಿಗೆ ಬೇಕಿರೋದೆಲ್ಲ ಕೊಡಿಸ್ತಾ ಇದ್ದಾರೆ, ಆದ್ರೆ ಆ ಮಕ್ಳಿಗೆ ಬೇಕಿರೋದು ನೀವು ಕೊಡ್ತಿರೋದಲ್ಲ. ಅಲ್ಲಿ ಆ ಮಕ್ಳಿಗೆ ಬೇಕಿರೋದು ನಿಮ್ಮ ಸಮಯ. ನೀವು ರಾಜ ಆಗಿರ್ಲಿ, ನೀವು ಅತ್ಯಂತ ಡಿಫಿಕಲ್ಟ್ ಸಿಚುವೇಶನ್ ಇರ್ಲಿ, ಭಗವಂತ ಎಲ್ಲಾರ್ಗು ಒಂದೇ ನ್ಯಾಯ ಮಾಡಿದಾನೆ. 24 ಗಂಟೆನೆ ನಿಮ್ಗೆ. ನೀವು ಬೇಕಿದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಆಗಿರ್ಲಿ, ನಿಮ್ಗೋಸ್ಕರ 25 ಗಂಟೆ ಇರುತ್ತಾ? 24 ಗಂಟೆನೆ. ನೀವ್ ಏನು ಉಳ್ದಿರೋ ಒಂದ್ ಸಣ್ಣ ಮಗು ಇರ್ಲಿ, ಆಯ್ತಾ, ಇವನ್ ಅನ್ ಅನಿಮಲ್, ನಿಮ್ಗೂ ಇರೋದು 24 ಗಂಟೆನೆ. ಆ 24 ಗಂಟೆನಲ್ಲಿ ಆ ಗಂಟೆ ಕಳೆದು ಹೋಯ್ತು ಅಂದ್ರೆ ಮತ್ತೆ ಅದನ್ನು ವಾಪಸ್ ತಿರ್ಗ್ಸಕ್ಕಾಗಲ್ಲ. ಸೊ ತಂದೆ ತಾಯಿಯಾಗಿ ಮಕ್ಳಿಗೆ ಕೊಡ್ಬೇಕಾಗಿರೋದು ಅತ್ಯಂತ ಮುಖ್ಯವಾಗಿ ಸಮಯ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಇವಾಗ ಕೌನ್ಸಿಲಿಂಗ್ ಬರೋರು ಅತಿ ಹೆಚ್ಚು ಯಾವ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ? ಅವರು ಹೇಳ್ತಾ ಇರೋದು ಸತ್ಯನಾ ಸುಳ್ಳ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇದನ್ನೆಲ್ಲ ಹೇಗ್ ಫೈಂಡ್ ಔಟ್ ಮಾಡ್ತೀರಾ ನೀವು? ಯಾರು ಬಾಡಿ ಲ್ಯಾಂಗ್ವೇಜ್ ಇಸ್ ಒನ್ ಆಫ್ ದ ಇಂಡಿಕೇಟರ್, ಆಯ್ತಾ.
ಸೊ ಕೌನ್ಸಿಲಿಂಗಿಗೆ ಬರೋರು ಡೆಫಿನೆಟ್ಲಿ ದೇ ಆರ್ ಫೀಲಿಂಗ್ ಮೆಂಟಲಿ ಚಾಲೆಂಜ್ ಆಟ್ ದಟ್ ಸಿಚುವೇಶನ್. ಯಾಕಂದ್ರೆ ಅವ್ರ ಜೀವನದಲ್ಲಿ ಏನೋ ಆ ಥರ ಸಿಚುವೇಶನ್ ನಡೀತಾ ಇರುತ್ತೆ, ಅವ್ರಿಗೆ ಕ್ಲಾರಿಟಿ ಇರಲ್ಲ, ಅಥವಾ ಅತ್ಯಂತ ದುಃಖ ಇರ್ಬೋದು, ಅಥವಾ ಹಿಂದಿಂದೆ ಯೋಚನೆ ಮಾಡಿಕೊಂಡು ಡಲ್ ಆಗಿರುವಂಥವ್ರು ಇರ್ಬೋದು, ಅಥವಾ ಎಕ್ಸ್ಟ್ರೀಮ್ಲಿ ಆಂಗ್ಸೈಟಿ, ಮುಂದೆ ಏನಾಗುತ್ತೋ ಫ್ಯೂಚರ್ಗೆ ಅಂತ ನೆನ್ಸ್ಕೊಂಡು ಬರೋರು, ಇಂಥವ್ರೇನೆ ಮೆಂಟಲಿ ಲಿಟಲ್ ಅನ್ಕಾಂಪ್ರಮೈಸ್ ಸಿಚುವೇಶನ್ ಇರೋರು ಜನರಲಿ ಕೌನ್ಸಿಲಿಂಗಿಗೆ ಬರ್ತಾರೆ. ತಾವೇ ಕೆಲವು ಸಲ ಬರಲ್ಲ, ತಾವೇ ಬಂದ್ರೆ ಅರ್ಧ 50% ಆಫ್ ದ ಹೀಲಿಂಗ್ ಇಸ್ ಅಪ್. ಯಾಕಂದ್ರೆ ಅವರಿಗೆ ನನಗೀಗ ಸಹಾಯ ಬೇಕು ಅಂತ ಅರ್ಥ ಆಗ್ಬಿಟ್ಟಿರುತ್ತೆ. ಸಹಾಯ ಬೇಕು ಅಂತ ಅರ್ಥ ಆಗಿ ಅವರು ಬಂದಾಗ ನಮ್ಗೆ ಈವನ್ ಮೋರ್ ಈಸಿಯರ್. ಯಾಕಂದ್ರೆ ಇಲ್ಲಿ ಏನೇನೇ ನಾವು ಮಾಡ್ತೀವಲ್ಲ, ದೇ ಆರ್ ವೆರಿ ರಿಫ್ಲೆಕ್ಟಿವ್. ಮನುಷ್ಯ ಅದ್ರೊಳಗೆ ಇನ್ವೆಸ್ಟೆಡ್ ಇದ್ದಾನೆ, ಇನ್ವಾಲ್ವ್ ಆಗಿದ್ದಾನೆ, ದೆನ್ ಈ ಥೆರಪಿ ವಿಲ್ ಬ್ರಿಂಗ್ ಲಾಟ್ ಆಫ್ ವ್ಯಾಲ್ಯೂ. ಬಟ್ ಬಲವಂತವಾಗಿ ಕೆಲವು ಸರಿ ಬರ್ತಾರೆ. ಯಾವ ತರ ಬರ್ತಾರೆ ಅಂದ್ರೆ, ಒಂದು ಲಾಸ್ಟ್ ರೆಸಾರ್ಟ್ ಆಗಿ ಬರ್ತಾರೆ. ಇನ್ನೇನ್ ರಿಲೇಶನ್ಶಿಪ್ ಮುರಿದು ಬೀಳ್ತಾ ಇದೆ, ನಾಳೆನೆ ಡಿವೋರ್ಸ್ ಫೈಲ್ ಮಾಡ್ಬೇಕು, ಇವತ್ತು ಬರ್ತಾರೆ ಮೆರಿಟಲ್ ಥೆರಪಿಸ್ಟ್ ಹತ್ರ, ಎಕ್ಸ್ಪೆಕ್ಟ್ ಮಾಡ್ತಾರೆ ಮ್ಯಾಜಿಕ್ ಆಗ್ಬಿಡ್ಬೇಕು. ಓಕೆ, ಸೊ ಆ ಲಾಸ್ಟ್ ಕೊನೆ ನಿರ್ಧಾರವಾಗಿ ಕೌನ್ಸಿಲಿಂಗ್ ಬರ್ತಾರೆ. ಎಲ್ಲಾ ಮಾಡಿ ಮುಗಿಸಿದ ಮೇಲೆ ಈಗ ಏನು ಉಳ್ಕೊಂಡಿಲ್ಲ ಅನ್ನೋ ರೀತಿ ಬಂದಾಗ ಟೈಮ್ ತಗೊಳುತ್ತೆ ಹೀಲ್ ಆಗಕ್ಕೆ. ಅಂಡ್ ಬಂದಾಗ ನಾವೇನ್ ಮಾಡ್ತೀವಿ, ಫಸ್ಟ್ ಆ ಮನುಷ್ಯನ ನಾವು ಕೇಳಿಸ್ಕೊಳ್ಳೋದು ಜಾಸ್ತಿ. ಇಲ್ಲೇ ನಾವು ಇಷ್ಟೊಂದು ಮಾತಾಡ್ತಿದೀವಿ, ನಮ್ಗೆ ಮಾತಾಡೋದಕ್ಕೋಸ್ಕರ ಜನ ನಮ್ಮ ಹತ್ರ ಬರಲ್ಲ, ಅವ್ರು ಮಾತಾಡ್ತಾರೆ ಅಂಡ್ ವಿ ಹ್ಯಾವ್ ಟು ಲಿಸನ್. ಎಲ್ಲಕ್ಕಿಂತ ಮುಂಚೆ ನಾವು ಅವ್ರಿಗೆ ಹೇಳೋದು ಅಂದ್ರೆ ಕಾನ್ಫಿಡೆನ್ಶಿಯಾಲಿಟಿ ಕ್ಲಾಸ್. ನೀವ್ ಏನೇ ಹೇಳ್ತಿರೋ ಅದು ಈ 4 ಗೋಡೆಗಳ ಮಧ್ಯ ಇರುತ್ತೆ. ಸೊ ಇದರಿಂದ ಹೊರಗೆ ಹೋಗಲ್ಲ ಅನ್ನೋ ಅಶ್ಯೂರೆನ್ಸ್ ಕೊಡ್ತೀವಿ. ಎರಡನೇದು, ನಿಮ್ಮನ್ನ ನಾವು ನಾನ್ ಜಜ್ಮೆಂಟಲ್ ರೀತಿಯಾಗಿ ನೋಡ್ತೀವಿ. ಅಯ್ಯೋ, ಎಲ್ಲಿ ನೋಡಿದ್ರು ನಮ್ಮ ಸೊಸೈಟಿನಲ್ಲಿ ಈಗ ಜಜ್ಮೆಂಟ್. ನೀವ್ ಈ ತರ ಕಾಣ್ತಿದ್ದೀರಾ, ಯು ಮಸ್ಟ್ ಬಿ ಪಂಜಾಬಿ. ಸೊ ನೀವ್ ಈ ತರ ಗಡ್ಡ ಬಿಟ್ಟಿದ್ದೀರಾ, ಯು ಮಸ್ಟ್ ಬಿ ಫ್ರಮ್ ದ್ಯಾಟ್. ನೀವ್ ಈ ರೀತಿ ಮಾತಾಡ್ತೀರಾ, ಯು ಶುಡ್ ಬಿ ದ್ಯಾಟ್. ಈ ರೀತಿ ಎಷ್ಟೋ ಲೇಬಲ್ಗಳು, ಜಡ್ಜ್ಮೆಂಟ್. ನೀನು ಒರಟ, ನೀನು ಸಾಫ್ಟ್, ನೀನು ಬುದ್ಧಿ ಇರೋನು, ನೀನ್ ಪೆದ್ದ, ಈ ತರ ಎಲ್ಲ ಲೇಬಲ್ಸ್ ನ ಎತ್ಕೊಂಡು ಬಂದಿರ್ತಾರೆ ನಮ್ಮ ಹತ್ರ. ಸೊ ಅವ್ರ ಜೀವನದ ನಿರ್ಧಾರಗಳು ಅವ್ರು ನಮ್ಮ ಹತ್ರ ಹೇಳ್ಕೊಳಕ್ ಶುರು ಮಾಡಿದಾಗ ವಿ ಟೆಲ್ ದೆಮ್ ಒನ್ ಥಿಂಗ್, ನಾನು ನಿಮ್ಮನ್ನ ಯಾವುದೇ ರೀತಿ ನೋಡಲ್ಲ, ನನ್ಗೇನು ಥಿಂಕಿಂಗೇ ಇಲ್ಲ ನಿಮ್ ಬಗ್ಗೆ. ನೋ ಜಜ್ಮೆಂಟ್ ಅಬೌಟ್ ಯು. ಯು ಆರ್ ಎ ಹ್ಯೂಮನ್ ಬೀಯಿಂಗ್, ಯು ಆರ್ ಸಿಟ್ಟಿಂಗ್ ಅಪೋಸಿಟ್ ಟು ಮೀ. ನೀನ್ ಏನೇ ತಪ್ಪುಗಳು ಮಾಡಿದ್ರು ಅದು ನನ್ ತಪ್ಪು ಅನ್ನಲ್ಲ, ನೀನೇನೇ ಸರಿ ಮಾಡಿದ್ರು ಅದು ನಾನು ಸರಿ ಅಂತ ಹೇಳಲ್ಲ. ನಿನ್ನ ಬಗ್ಗೆ ಕೇಳಿಸ್ಕೊಳಕ್ಕೆ ನಾನ್ ರೆಡಿ ಇದ್ದೀನಿ, ನೀನ್ ಹೇಳಕ್ ರೆಡಿ ಇದೀಯಾ ಇಸ್ ದ ಓನ್ಲಿ ಥಿಂಗ್ ವಿ ಆಸ್ಕ್. ಇವಾಗ ನೀವ್ ಹೇಳಿದ್ರಲ್ಲ, ಅತಿ ಹೆಚ್ಚು ಇವಾಗ ನಾವು ಹೇಳುವಾಗ ನಮಗ್ ಗೊತ್ತಿರುತ್ತೆ ನಾವು ಕೆಲವೊಂದು ವಿಷಯನ ಹೈಡ್ ಮಾಡ್ತಾ ಇದೀವಿ ಅಂತ, ಬಟ್ ಅದನ್ನ ನಿಮ್ ಮುಂದೆ ಓಪನ್ ಆಗಿ ಹೇಳಕ್ ಆಗ್ತಿರಲ್ಲ. ಇವಾಗ ನೀವ್ ಹೇಳಿದ್ರಿ, ಇದ್ 4 ಗೋಡೆ ಮಧ್ಯೆ ಇರುತ್ತೆ, ಯಾರಿಗೂ ಗೊತ್ತಾಗಲ್ಲ ಅಂತ. ಆದ್ರೂ ಕೂಡ ಕೆಲವೊಬ್ರು ತುಂಬಾ ಹಿಂಜರಿತಾ ಇರ್ತಾರೆ ವಿಷಯಗಳನ್ನ ಹೇಳಕ್ಕೆ. ಸೊ ಇದನ್ನ ಎಲ್ಲ ನೀವ್ ಅವ್ರನ್ನ ಯಾವ ತರ ಲೈನ್ ತಗೊಂಡ್ ಬಂದು ಅವರಿಂದ ಬಾಯ್ ಬಿಡಿಸ್ತೀರಾ? ಆಕ್ಚುಲಿ ಇದನ್ನ ಕೇಳ್ಬೇಕು ಅಂತ ನಂಗೆ ಇಂಟ್ರೆಸ್ಟ್. ಸೊ ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ವಿ ಆರ್ ವೆರಿ ಸೀಕ್ರೆಟಿವ್ ಪೀಪಲ್. ನಾವೆಲ್ಲ ಒಂದು ಮಾಸ್ಕ್ ಇಟ್ಕೊಂಡೇ ಓಡಾಡ್ತಾ ಇರ್ತೀವಿ, ಇಲ್ಲೊಂದು ಮಾಸ್ಕು ಅಲ್ಲೊಂದು ಮಾಸ್ಕು. ಯು ಆಸ್ಕ್ಡ್ ಅ ವೆರಿ ರೈಟ್ ಕ್ವೆಶ್ಚನ್. ಆಕ್ಚುಲಿ ದಿಸ್ ಈಸ್ ಒನ್ ಆಫ್ ಅ ಏರಿಯಾ ವಿಚ್ ರಿಯಲಿ ರಿಕ್ವೈರ್ಸ್ ಅ ಲಾಟ್ ಆಫ್ ಪ್ರೋಬಿಂಗ್. ಇಲ್ಲಿ ನಾವು ಇನ್ಸೈಟ್ಫುಲ್ ಕ್ವೆಶನ್ಸ್ ಕೇಳ್ತೀವಿ. ಈಗ ನೀವು ಬಂದಿದ್ದೀರ ನಂತರ ಕೌನ್ಸಿಲಿಂಗ್ಗೆ, ನೀವು ನಿಮ್ ವರ್ಲ್ಡ್ ಬಗ್ಗೆ ಹೇಳ್ಕೊಳ್ತಿದೀವಿ, ಕೆಲವು ಕ್ವೆಶ್ಚನ್ ಮಾರ್ಕ್ ನಮ್ಗೆ ಅದ್ರೊಳಗೆ ಇರುತ್ತೆ. ಎಷ್ಟೊಂದ್ಸಲಿ ವಿ ವೇರಿಫೈ. ಇನ್ನೊಂದೆರಡು ಸಲಿ ನೀವು ಈ ಮಿನಿಟ್ ಅಲ್ಲಿ ನನ್ನ ಹತ್ರ ಹೇಳಲಿಕ್ಕಿಲ್ಲ, ಓಕೆ, ಯು ವುಡ್ ಹ್ಯಾವ್ ಮ್ಯಾನೇಜ್. ಒಂದು ಸುಳ್ಳು ಹೇಳಿದ ತಕ್ಷಣ ನಿಮ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಆಗೋ ಚೇಂಜಸ್ ನಮಗೆ ಅರ್ಥ ಆಗ್ಬಿಡುತ್ತೆ. ಪರ್ಸ್ಪೈರ್ ಆಗ್ತಿರ್ತೀರಾ, ಗಾಬರಿ ಆಗ್ತಿರ್ತೀರಾ, ಇಲ್ಲಿ ಏನೋ ಇದೆ ನೀವು ಹೇಳಕ್ ಆಗ್ತಿಲ್ಲ, ಬಾಯಿ ತುದಿವರೆಗೂ ಬರ್ತಿಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ. ಆ ಏರಿಯಾ ಬಗ್ಗೆ ಇನ್ನೊಂದು ಚೂರ್ ಕ್ವೆಶ್ಚನ್ಸ್ ಕೇಳಲ್ಲ. ಕೆಲಸ ಏನ್ ಮಾಡ್ತೀವಿ ನಾವು, ಹೌ ಡು ಐ ಸೇ, ನಾವು ಹೆಸಿಟೇಟ್ ಮಾಡ್ಕೋತೀವಿ. ಈ ತರ ಪ್ರಶ್ನೆ ಕೇಳ್ಬಿಟ್ರೆ ಅವ್ರು ಏನ್ ಅನ್ಕೊಳ್ತಾರೋ ಅಂತ. ಯಾವುದೋ ಒಂದು ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಲೈಫ್ ನಾವು ಕೇಳಕ್ಕೆ ಹೆದರ್ಕೋತೀವಿ. ಹಿಂಗೆ ಕೇಳಿದ್ರೆ ಅವ್ರು ನಾವೇನಪ್ಪ ರೂಡ್ ಅಂತ ಅನ್ಕೊಂಡ್ಬಿಡ್ತಾರ ಅಂತ. ಬಟ್ ನಾವು ಅದನ್ನ ಯೋಚನೆ ಮಾಡಲ್ಲ. ವಿ ವಿಲ್ ಟೆಲ್ ದೆಮ್ ಇನ್ ಅ ವೆರಿ ಪಾಲಿಶ್ಡ್ ವೇ ದಟ್ ಇಲ್ಲಿ ಏನು ನಡೀತಿರ್ಬೋದಲ್ಲ, ಈ ಪ್ರಾಸೆಸ್ ಫ್ಲೋ ಸಮಥಿಂಗ್ ಇಸ್ ನಾಟ್ ಗೋಯಿಂಗ್ ಇನ್ ಆರ್ಡರ್. ಕ್ಯಾನ್ ಯು ಬಿ ಮೋರ್ ಸ್ಪೆಸಿಫಿಕ್? ಕ್ಯಾನ್ ಯು ಎಲಾಬರೇಟ್? ವೇರ್ ಯು ಆರ್ ಟ್ರೈಂಗ್ ಟು ರಶ್, ರೈಟ್? ವಿ ಟ್ರೈ ಟು ಆಸ್ಕ್ ಯು ಟು ಎಲಾಬರೇಟ್. ಸಿಟ್ ಬ್ಯಾಕ್, ರಿಲ್ಯಾಕ್ಸ್, ಇಟ್ಸ್ ಓಕೆ, ಟೆಲ್ ಮಿ ವಾಟ್ಸ್ ಬಾದರಿಂಗ್ ಯು. ಈ ರೀತಿ ರಿಫ್ಲೆಕ್ಟಿವ್ ಆಗಿ ಪೇಷನ್ಸ್ ಇಂದ ನಿಮ್ಮ ಹತ್ರ ಕೇಳ್ತಿರ್ಬೇಕಾದ್ರೆ, ಈಸ್ ದಟ್ ಆಲ್, ಆರ್ ಯು ಫೀಲಿಂಗ್ ಓಕೆ? ಈ ಪ್ರತಿ ಸಲ ಕೇಳ್ಬೇಕಾದ್ರೆ ಅವ್ರಿಗನ್ಸುತ್ತೆ ದಿಸ್ ಐ ಹ್ಯಾವ್ ಹಿಡನ್ ಇಟ್ ಫ್ರಮ್ ಹರ್, ಲೆಟ್ ಮೀ ಟೆಲ್. ಸೊ ಅಂಟಿಲ್ ಅನ್ಲೆಸ್ ಒಂದು
ಟ್ರಸ್ಟ್ ಬಿಲ್ಡ್ ಆಗೋವರೆಗೂ ದೇ ಮೇ ನಾಟ್ ಟೆಲ್ ಎವ್ರಿಥಿಂಗ್ ಟು ಯು. ಐವ್ ಸೀನ್ ಸೆವರಲ್ ಕೇಸಸ್ 3-4 ಸೆಷನ್ ಆದ್ಮೇಲೆ ಕೊನೆಗೆ ಅವ್ರು ಹೇಳ್ತಾರೆ ನಾನು ಹಿಂಗ್ ಮಾಡಿದ್ದೆ ಅಂತ. ದಿಸ್ ಈಸ್ ಅ ಮಿಸ್ಸಿಂಗ್ ಪೀಸ್ ಇನ್ ದ ಪಜಲ್. ವಿ ಅಂಡರ್ಸ್ಟ್ಯಾಂಡ್ ಇಷ್ಟು ದಿವಸ ಇವ್ರಿಗೆ ಆಗ್ತಿರೋದೆಲ್ಲ ಇದ್ರಿಂದ ಅಂತ ನಮ್ಗೆ ಅರ್ಥ ಆಗುತ್ತೆ. ಆವಾಗ ಡೋಂಟ್ ವರಿ, ಇಟ್ಸ್ ಓಕೆ, ಇಟ್ಸ್ ನಾರ್ಮಲ್ ಅಂತ ನಾರ್ಮಲೈಸ್ ಮಾಡಿ, ನನ್ಗೆ ಅರ್ಥ ಆಗ್ತಿದೆ ನೀವು ಯಾಕೆ ಸಿಚುವೇಶನ್ ಅಲ್ಲಿ ಹಿಂಗ್ ಆಯ್ತು ಅಂತ. ವಾಟ್ ಯು ವಾಂಟ್ ಟು ಸಿ ಅಹೆಡ್ ಫ್ರಮ್ ದಿಸ್, ಈ ತರ. ಯಾಕಂದ್ರೆ ಇಲ್ಲಿ ತಪ್ಪು ಸರಿ ಅಂತ ಯಾವ್ದು ಇಲ್ಲ. ನನ್ನ ತಪ್ಪುಗಳು ನಿಮಗ್ ಸರಿ ಆಗ್ಬೋದು, ನಿಮ್ಮ ತಪ್ಪುಗಳು ನನಗೆ ನಿಮಗೆ ತಪ್ಪು ಅನ್ಸೋದು ನನಗೆ ಸರಿ ಅಂತ ಅನಿಸ್ಬೋದು, ರೈಟ್? ಆತರ ವರ್ಡ್ಗಳೇ ಇಲ್ಲ. ತಪ್ಪ ಯಾವುದು ಸರಿ ಯಾವುದು ಅನ್ನೋದು ಯಾವ್ದು ಇಲ್ವೇ ಇಲ್ಲ ಜೀವನದಲ್ಲಿ. ಒಳ್ಳೇದು ಕೆಟ್ಟದು ಅನ್ನೋದು ಇಲ್ವೇ ಇಲ್ಲ. ಅದೇ ಇಟ್ಸ್ ಆಲ್ ಅಪ್ ಟು ಹೌ ಯು ಹ್ಯಾಂಡಲ್ ದ ಸಿಚುವೇಶನ್. ಈ ತರ ಕೆಲವು ಸಾಕಷ್ಟು ನಿರ್ದೇಶನಗಳು ಕೊಟ್ಟು ಪೇಷನ್ಸ್ ಇಂದ ಕೇಳಿಸ್ಕೊಂಡು, ಕೆಲವು ಸರಿ ವಿ ಡೂ ಅ ಲಾಟ್ ಆಫ್ ಪ್ರೊಜೆಕ್ಟಿವ್ ಟೆಸ್ಟ್. ಯಾವುದು ಪ್ರೊಜೆಕ್ಟಿವ್ ಟೆಸ್ಟ್ ಅಂದ್ರೆ, ನಮ್ಮ ಮನುಷ್ಯನ ಥಿಂಕಿಂಗ್ ಅಲ್ಲಿ, ಬ್ರೈನ್ ಅಲ್ಲಿ ನಾವೇಂತೀವಿ, ಮೈಂಡ್ ನ 3 ವಿಧವಾಗಿ ಕ್ಯಾಟಗರೈಸ್ ಮಾಡ್ತೀವಿ. ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್ ಅಂತ. ವಾಟ್ ಈಸ್ ಕಾನ್ಶಿಯಸ್ ಮೈಂಡ್? ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಐ ನೋ ದಿಸ್ ಇಸ್ ಕಾನ್ಶಿಯಸ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ನನಗೆ ಗೊತ್ತು, ನಾನು ಜಾಗೃತವಾಗಿದ್ದೀನಿ, ನಾನು ಏನ್ ಮಾತಾಡ್ತಿದ್ದೀನಿ, ಯಾತಕ್ ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಿದೆ, ಆಯ್ತಾ? ಯಾಕಂದ್ರೆ ನಾನು ಈ ಟೈಮ್ನಲ್ಲಿ ನಾನು ಮಲಗಿಲ್ಲ, ಆಯ್ತಾ? ಐ ಆಮ್ ಅಲರ್ಟ್. ಇದು ಕಾನ್ಶಿಯಸ್ ಮೈಂಡ್. ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಏನು? ದಟ್ ಇಸ್, ನಾನು ಕೆಲವು ಸಲಿ ನನಗೆ ಗೊತ್ತಿದ್ದು ನಿಮ್ಮ ಹತ್ರ ಕೆಲವು ವಿಷಯಗಳು ಹೇಳಿರಲ್ಲ, ನಾನು ಅದನ್ನ ಹಾಕಿರ್ತೀನಿ. ನೀವು ಹೇಳಿದ್ರಲ್ಲ ಸೀಕ್ರೆಟ್ ಅನ್ನಂಗೆ, ಕೆಲವು ಎಕ್ಸ್ಪೀರಿಯನ್ಸಸ್ ನನ್ನ ಜೀವನದಲ್ಲಿ ನಾನು ಸಪ್ರೆಸ್ ಮಾಡಿರ್ತೀನಿ, ರಿಪ್ರೆಸ್ ಮಾಡಿರ್ತೀನಿ. ಅದು ಸಬ್ ಕಾನ್ಶಿಯಸ್ ಆಗಿ ನಾನು ಅದನ್ನ ಹೇಳಬಾರ್ದು ಅಂತ ತಿಳ್ಕೊಂಡೇ ಅದನ್ನ ರಿಪ್ರೆಸ್ ಮಾಡಿರ್ತೀನಿ. ದಟ್ ಈಸ್ ಪಾರ್ಟ್ ಆಫ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ಈಗ ಪ್ರತಿ ಸೆಷನ್ಗೂ ಬಂದಾಗ ನಾನು ಏನ್ ಹೇಳಿದೀನಿ ಏನ್ ಹೇಳಿಲ್ಲ ಅಂತ ನನಗೆ ಗೊತ್ತಿರುತ್ತೆ. ಅದನ್ನ ಯಾವಾಗ ಹೇಳ್ತೀನಿ? ವೆನ್ ಐ ಫೀಲ್ ಇವರಿಗೆ ನನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಬಿಲಿಟಿ ಬಂದಿದೆ ಅಂದಾಗ. ಅವ್ರದೇ ಒಂದು ಟೆಸ್ಟ್ ಅಂಡ್ ಬ್ಯಾಲೆನ್ಸ್ ಮಾಡಿರ್ತಾರೆ. ನಾವು ಹೇಗೆ ನನ್ನ ಎದುರುಗಡೆ ಕೂತ್ಕೊಂಡಿರೋ ವ್ಯಕ್ತಿನ ಅವಲೋಕನೆ ಮಾಡ್ತಿರ್ತೀನೋ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತೀನೋ, ಅವರು ನಮ್ಮನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಇವ್ರು ನಿಜವಾಗ್ಲೂ ಹೇಳ್ತಿದಾರಲ್ಲ, ಅದು ಮಾಡ್ತಾರಾ ಇಲ್ವಾ? ನಾನು ಅವ್ರಿಗೆ ಹೇಳ್ತೀನಿ, ನೀವು 4 ಗೋಡೆಯಲ್ಲಿ ಏನಿದೆ ಅದನ್ನ ನಮ್ಮ ಹತ್ರನೇ ಇರುತ್ತೆ ಅಂತ. ನಾಳೆ ಆ ಮಗು ಬಂದ್ ನನ್ನ ಹತ್ರ ಹೇಳಿದ್ಮೇಲೆ, ಅದ್ ಮಗು ಹೇಳಿದ ವಿಷಯ ಎಲ್ಲ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅದಕ್ಕೆ ಟ್ರಸ್ಟ್ ಬರುತ್ತಾ? ಇಲ್ಲ. ಇಟ್ ವಿಲ್ ಪ್ಲೇ, ರೈಟ್? ಸೊ ಆ ಮಗುನು ಇದೆಲ್ಲ ಯೋಚನೆ ಮಾಡ್ಕೊಂಡೇ ನನ್ನ ಹತ್ರ ಹೇಳುತ್ತೆ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೆಲಸ ಆಗ್ತಾ ಇರುತ್ತೆ. ದಟ್ ಪರ್ಸನ್ ಇಸ್ ಆಲ್ಸೋ ಸ್ಟಡಿಂಗ್ ಮೀ, ಅಂಡರ್ಸ್ಟ್ಯಾಂಡಿಂಗ್ ಮೀ, ಟೆಲ್ಲಿಂಗ್ ಮೀ ಅಂಡ್ ರಿವೀಲಿಂಗ್ ಓನ್ಲಿ ವಾಟ್ ಇಸ್ ರಿಕ್ವೈರ್ಡ್. ಅನ್ಕಾನ್ಶಿಯಸ್ ಏನು? ಈಗ ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಅಲ್ಲೊಂದು ಪೇಪರ್ ಸೌಂಡ್ ಆಗ್ತಿದೆ, ಇಲ್ಲೆಲ್ಲೋ ಕಡೆ ಟ್ರಾಫಿಕ್ ಸೌಂಡ್ ಆಗ್ತಿದೆ, ಇಲ್ಲಿ ನಿಮ್ದು ಪರ್ಸನಾಲಿಟಿ ಶಿಫ್ಟ್ಸ್ ಆಗ್ತಿದೆ, ಅಥವಾ ನೀವು ಪೋಸ್ಚರ್ ಕರೆಕ್ಷನ್ ಆಗ್ತಿದೆ, ನಾನು ನೋಡ್ತಿದ್ದೀನಿ. ಎಷ್ಟೊಂದು ನಾನು ಅಬ್ಸರ್ವ್ ಮಾಡಿರ್ತೀನಿ, ಬಟ್ ನಾನು ಅದನ್ನ ಅಕ್ನಾಲೆಡ್ಜ್ ಮಾಡಲ್ಲ. ಅದ್ ಯಾವಾಗ ಬರುತ್ತೆ? ಈ ಅನ್ಕಾನ್ಶಿಯಸ್ ಅಂದ್ರೆ ಒಂದು ದೊಡ್ಡ ಸಮುದ್ರ ಇದ್ದಂಗೆ, ಎಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ. ಅದ್ ಯಾವಾಗ ಬರುತ್ತೆ? ನೀವ್ ಯಾವಾಗ ಒಂದೊಳ್ಳೆ ನಿದ್ದೆನಲ್ಲಿ ಇರ್ತೀರಲ್ಲ, ಆವಾಗ ಈ ತರಹ ಮೆಮರಿಗಳೆಲ್ಲ ನಿಮ್ ಮೈಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ, ಅನ್ಕಾನ್ಶಿಯಸ್. ಅದಕ್ಕೆ ಇದನ್ನ ಅನ್ಕಾನ್ಶಿಯಸ್, ನನಗೆ ಗೊತ್ತೇ ಇಲ್ಲ ನಾನು ಇವೆಲ್ಲ ಅಬ್ಸರ್ವ್ ಮಾಡಿದೀನಿ ಅಂತ. ನಿಮ್ದು ನಿಮ್ಮ ದೃಷ್ಟಿ ಇರ್ಬೋದು, ನಿಮ್ಮ ಫೀಚರ್ಸ್ ಇರ್ಬೋದು, ನಾನು ಒಂದ್ ಗ್ಲಾನ್ಸ್ ನೋಡಿ ನಾ ಬಿಟ್ಟಿರ್ಬೋದು, ಬಟ್ ನನ್ಗೆ ಅವೆಲ್ಲ ಅನ್ಕಾನ್ಶಿಯಸ್ ಆಗಿ ನನ್ನ ಬ್ರೈನ್ ವಾಚ್ ಮಾಡಿರುತ್ತೆ. ದಟ್ ಇಟ್ ವಿಲ್ ರಿವೀಲ್ ಅ ಲಾಟ್ ಆಫ್ ಲೇಟರ್. ಸೊ ನಾವು ಒಂದು 15% ನಮ್ಮ ಜೀವನದಲ್ಲಿ ಕಾನ್ಶಿಯಸ್ ಆಗಿರ್ತೀವಿ, ಇನ್ನ ಒಂದು ಸಮ್ ಪರ್ಸೆಂಟೇಜ್ ಸಬ್ ಕಾನ್ಶಿಯಸ್, ಬಟ್ 90%, ಆಮೇಲೆ 80% ಅಬೋವ್ ಇಸ್ ಅನ್ಕಾನ್ಶಿಯಸ್ಸೇ. ಓಕೆ, ಸೊ ಅದೊಂದು ದೊಡ್ಡ ಸಮುದ್ರ, ಅದರಿಂದ ಹೊರಗೆ ತೆಗಿಯೋದು ಇಸ್ ಅ ಬಿಗ್ ಟಾಸ್ಕ್. ಇವಾಗ ಕೌನ್ಸಿಲಿಂಗ್ ಅನ್ನೋದನ್ನ ಸ್ವಲ್ಪ ಬೇರೆ ತರ, ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಂಡವ್ರಿಗೆ ಓಕೆ, ಒಂದ್ ಒಳ್ಳೆ ಒಪಿನಿಯನ್. ಏನು ಗೊತ್ತಿಲ್ಲದೆ ಇರೋರು ಯಾವ ತರ ಅಂದ್ರೆ, ನನ್ ತಲೆ ಸರಿ ಇದೆಯಲ್ಲ, ಕೌನ್ಸಿಲಿಂಗ್ ಯಾಕೆ ಬೇಕು? ಯಾಕಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ನೋಡಿರಬಹುದು, ಸೀರಿಯಲ್ಗಳಲ್ಲಿ ನೋಡಿರ್ಬೋದು, ಅದರಿಂದ ಸ್ವಲ್ಪ ಅರ್ಥ ಮಾಡ್ಕೊಂಡವರೆಲ್ಲ ಅದನ್ನ ಬೇರೆ ರೀತಿಲೇ ನೋಡ್ತಾರೆ. ಸೊ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು? ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಎಷ್ಟೇ ಅವೇರ್ನೆಸ್ ಇದ್ರೂ ಈಗಲೂ ನಾ ಹೇಳ್ದಂಗೆ ಕೊನೆ ಮೂಮೆಂಟ್ವರೆಗೂ ಹೋಗೋದಿಲ್ಲ. ನೀವೊಂದು ನಿಮ್ಮ ಫಿಸಿಕಲ್ ಕಾಯಿಲೆಗೆ ಡಾಕ್ಟರ್ ಹತ್ರ ಹೋಗೋದು ಎಷ್ಟು ನ್ಯಾಚುರಲ್ ಅಂಡ್ ನಾರ್ಮಲ್ಲು, ಅದೇ ರೀತಿ ಇಲ್ಲಿಗೆ ಬರೋದು ಇಂಪಾರ್ಟೆಂಟ್. ಸ್ಟಿಗ್ಮಾ ಅಂತ ಕರಿತೀವಿ ನಾವು. ಏನೋ ಒಂದ್ ರೀತಿ ನಾನು ಹೋಗೋದು ನೋಡ್ಬಿಟ್ರೆ, ಯಾರಾದ್ರೂ ತಿಳ್ಕೊಂಡ್ಬಿಟ್ರೆ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೆ ಅನ್ನೋದೊಂದು ಕಾಡುತ್ತೆ, ಜನ ಏನ್ ಅನ್ಕೊಳ್ತಾರೆ ಅನ್ನೋದೊಂದು ಕಾಡುತ್ತೆ. ಈ ತರ ನೀವ್ ಹೇಳ್ದಂಗೆ ಸ್ಟಿಗ್ಮಾ ಇದ್ದಾಗ ಅಂತವ್ರಿಗೆ ಏನ್ ಹೇಳ್ತೀರಾ ಅಂತಂದ್ರೆ, ದಯವಿಟ್ಟು ಇದು ಮೆಂಟಲಿ ಅನ್ಸೌಂಡ್ ಇರೋರೇ ಬರ್ತಾರೆ ಅಂತ ಏನಿಲ್ಲ.
ಇಟ್ ಇಸ್ ಅ ವೆರಿ ನಾರ್ಮಲ್ ಪಾರ್ಟ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್. ಹೇಗೆ ನಮ್ಮ ಮನಸ್ಸು ಚಂಚಲ ಚಿತ್ತ ಬದಲಾಗೋದು ಎಷ್ಟೊಂದ್ಸಲಿ, ಈಗ ನಾನು ಸೈಕಾಲಜಿಸ್ಟ್ ಆಗಿ ಎಷ್ಟೊಂದು ಸಿಚುವೇಶನ್ ಅಲ್ಲಿ ನಾನು ಡಲ್ ಆಗ್ಬೋದು. ನನಗೂ ಜೀವನದಲ್ಲಿ ಭಗವಂತ ಎಲ್ಲರಿಗೂ ಒಳ್ಳೇದೇನ್ ಕೊಟ್ಟಿಲ್ಲ ಅಲ್ವಾ. ಕೆಲವು ಆಪರ್ಚುನಿಟಿ ಬರುತ್ತೆ ವಿಚ್ ಐ ಡೋಂಟ್ ವಾಂಟ್. ಯಾವ್ದೋ ಸ್ನೇಹಿತರು ಮೋಸ ಮಾಡಿರ್ತಾರೆ, ಇನ್ಯಾರೋ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ತಾರೆ, ಅಥವಾ ಇನ್ಯಾವುದೋ ನನ್ನ ಜೀವನದಲ್ಲಿ ಒಂದು ಸ್ಟ್ರೆಸ್ ನಡೀತಾನೆ ಇರುತ್ತೆ. ಆ ತರ ಸಿಚುವೇಶನ್ ಅಲ್ಲಿ ಇದ್ದಾಗ ನನಗೆ ಅನ್ಸೌಂಡ್ ಇದ್ರೆ ಮಾತ್ರ ನಾನು ಕೌನ್ಸಿಲಿಂಗಿಗೆ ಹೋಗ್ಬೇಕು, ಇಲ್ಲ ಹೋಗ್ಬಾರ್ದು ಅಂತ ಯೋಚನೆ ಮಾಡ್ಬೇಡಿ. ನಿಮ್ಮ ಮಾನಸಿಕ ಕಾಯಿಲೆಗಳಿಗೆ ನೀವು ಎಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಒಂದು ಏನೇ ಡಿಸ್ಕಂಫರ್ಟ್ ಇದ್ರೂ ಅದಕ್ಕೆ ಬೇಗ ಪರಿಹಾರ ತಗೊಂಡು ಟ್ಯಾಬ್ಲೆಟ್ ನುಂಗಿ ರೆಸ್ಟ್ ತಗೊಂಡು ಮಾಡ್ತಿರೋ, ಇದು ಒಂದ್ ಸಚ್ ಎಕ್ಸಸೈಸ್. ಎಷ್ಟೊಂದ್ ಜನಕ್ಕೆ ಒನ್ ಸೆಷನ್ ಇಸ್ ಮೋರ್ ದನ್ ಇನಫ್. ಸೊ ಅವರಿಗೆ ಸ್ವಲ್ಪ ಲೈಟ್ ಆಗಿ ಏನೋ ಕನ್ಫ್ಯೂಷನ್ ಆಗ್ತಿರುತ್ತೆ, ಡಿಸಿಷನ್ಸ್ ತಗೊಳಕ್ ಆಗ್ತಿರಲ್ಲ, ನಿರ್ಧಾರಗಳು ಅವ್ರಿಗೆ ಗೊತ್ತಾಗ್ತಿಲ್ಲ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ತರ ಪರಿಸ್ಥಿತಿಲಿ ಇದ್ದಾಗ ನೀವೇನ್ ಮೆಂಟಲಿ ಅನ್ಸೌಂಡ್ ಆಗಿ ಏನೋ ಡಯಾಗ್ನೈಸ್ ಆಗಿ ಆಗೋವರೆಗೂ ನೀವು ಹೋಗ್ಬಾರ್ದು ಅಂತ ಏನಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಇತ್ರ ಹೂಸ್ ಏಬಲ್ ಟು ರಿಸೀವ್ ಯು ವಿತ್ ಓಪನ್ ಮೈಂಡೆಡ್ನೆಸ್, ಏಬಲ್ ಟು ಹಿಯರ್ ಯು. ಈ ಕಾಲದಲ್ಲಿ ಯಾರಿಗೂ ಸಮಯ ಇಲ್ಲ ಅಲ್ಲ, ಯಾರಿಗೂ ಸಮಯ ಇಲ್ಲ. ಇನ್ನೊಬ್ಬ ವ್ಯಕ್ತಿ ಜೊತೆ ಕುತ್ಕೊಂಡು ಮಾತಾಡಕ್ಕೆ ಯಾರಿಗೂ ಸಮಯ ಇಲ್ಲ. ಅದ್ರೊಳಗು ನಮ್ಮವರು ನೀವ್ ಮಾತಾಡ್ತೀರಾ, ಅವರು ಬ್ಲೇಮ್ ಅಂತ ಅನ್ಕೊಳ್ತಾರೆ. ನಾನ್ ಮಾಡಿದೆ ಅಂತ ನೀನ್ ಹಿಂಗ್ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಇಲ್ಲ, ನಿಮ್ಮವ್ರ ಹತ್ರ ನೀವು ಮಾತಾಡಿದಾಗ ಫ್ರೆಂಡ್ಸ್ ಹತ್ರ ನಿಮ್ ಪರನೇ ಮಾತಾಡ್ತಾರೆ. ಬಟ್ ಅವರು ಈ ಕಡೆ ಏನ್ ನಡೀತಿದೆ ವಸ್ತು, ಆಕ್ಚುಯಲ್ ಫ್ಯಾಕ್ಟ್ ಏನು ಅಂತ ಅವ್ರು ಕನ್ಸಿಡರ್ ಮಾಡಕ್ ಹೋಗಲ್ಲ. ನೀನೇ ಕರೆಕ್ಟ್ ಅಮ್ಮ, ಯು ಆರ್ ಓನ್ಲಿ ರೈಟ್ ಅಂತ ಹೇಳೋ ಫ್ರೆಂಡ್ಗಳಿರ್ತಾರೆ. ಈ ರೀತಿ ಇರ್ಬೇಕಾದ್ರೆ ಒಂದು ಬಯಾಸ್ಡ್ ಒಪಿನಿಯನ್ ಸಿಗುತ್ತೆ ನಿಮ್ಗೆ. ಅನ್ಬಯಾಸ್ಡ್ ಆಗಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಏನು ವಸ್ತು ನಿಷ್ಠೆಯಾಗಿ ಯೋಚನೆ ಮಾಡಿ ಏನ್ ನಡೀತಿದೆ ಅಂತ ಕರೆಕ್ಟ್ ಆಗಿ ಗ್ರಹಿಸ್ಕೊಂಡು ನಿಮ್ಗೆ ಹಿಂಗೆ ಅಂತ ಹೇಳೋಂತ ಜನ ಸಿಗೋದು ಕೌನ್ಸಿಲಿಂಗ್ ಅಲ್ಲಿ ಮಾತ್ರ. ಮ್ಯಾಮ್, ಇವಾಗ ಜಾಸ್ತಿ ಸುಳ್ಳು ಹೇಳ್ತಾ ಇರ್ತಾರೆ, ಬಟ್ ಅವ್ರಿಗೆ ಗೊತ್ತಿರುತ್ತೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ, ಆದ್ರೂ ಕೂಡ ಸುಳ್ಳು ಹೇಳ್ತಾನೆ ಇರ್ತಾರೆ. ಈ ವಿಷಯಗಳು ಅಂದ್ರೆ ಇದಕ್ಕೆಲ್ಲ ಏನ್ ರೀಸನ್? ಅವ್ರಿಗೆ ಗೊತ್ತಿದ್ರು ಕೂಡ ಕೆಲವೊಬ್ರು ಸುಳ್ಳು ಹೇಳ್ತಾನೆ ಇರ್ತಾರೆ. ಯಾಕಂದ್ರೆ ನಾವು ತುಂಬಾ ಜನ ನಮ್ಗೆ ಗೊತ್ತಾಗ್ತಿಲ್ಲ, ಓಕೆ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಸೊ ಇದು ಅವ್ರ ಮನಸ್ಥಿತಿಗೆ, ಅಂದ್ರೆ ಅವ್ರಿಗಿರುವಂತ ಒತ್ತಡ ಆಗಿರ್ಬೋದಾ, ಅಥವಾ ಅವ್ರು ಬೆಳೆದಿರುವಂತ ವಾತಾವರಣ ಆಗಿರ್ಬೋದಾ, ಏನ್ ರೀಸನ್ ಆಗಿರುತ್ತೆ ಪರ್ಟಿಕ್ಯುಲರ್ ಆಗಿ? ಒಂದು ಮಗು ಬೆಳೀತಿರೋ ಟೈಮಲ್ಲಿ ಮಾರಲ್ ಎಜುಕೇಶನ್ ಅಂತ ಕೇಳ್ತೀವಿ. ಕೆಲವರು ಹೇಳ್ಕೊಟ್ಟಿರ್ತಾರೆ, ಎಲ್ಲ ತಂದೆ ತಾಯಿಗಳು ಅಜ್ಜಿ ತಾತನ್ಗಳು ಇರೋರು ಸುಳ್ಳು ಹೇಳ್ಬಾರ್ದು, ಬೆಸ್ಟ್ ಬಿಹೇವಿಯರ್ ಗುಡ್ ಬಿಹೇವಿಯರ್ ಏನಿದೆ ಅಂತ ಎಲ್ಲರೂ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಏನಾಗುತ್ತೆ, ಮಗು ಒಂದು ಏಜ್ ಬೆಳೀತಾ ಬೆಳೀತಾ ಅದಕ್ಕೆ ಅದರದೇ ಒಂದು ರೀತಿಯ ಇಂಟ್ರೆಸ್ಟ್ ಇರುತ್ತೆ. ನಂದೇ ಒಂದು ಡಿಸಿಷನ್ ಮೇಕಿಂಗ್, ಫ್ರೆಂಡ್ಸ್ ಜೊತೆ ಇರಬೇಕು, ನಾನು ಈ ಜೀವನನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಏನೇನು ಅವೈಲೇಬಲ್ ಇದೆಯೋ ಎಲ್ಲ ಟ್ರೈ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಆದ್ರೆ ಮನೆಯಲ್ಲಿರೋ ಎನ್ವಿರಾನ್ಮೆಂಟ್ ಮೇ ನಾಟ್ ಬಿ ಸಪೋರ್ಟಿವ್ ಟು ದಟ್. ಆಗೇನಾಗ್ತಾರೆ, ಒಂದ್ ಸುಳ್ಳು ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಬಿಡೋಣ, ಈಗ ಪಿಕ್ಚರ್ಗೆ ಹೋಗ್ಬೇಕು, ಮನೆಯಲ್ಲಿ ನಾನು ಕ್ಲಾಸ್ ಬಂಕ್ ಮಾಡಿ ಪಿಕ್ಚರ್ಗೆ ಹೋಗ್ತೀನಿ ಅಂತಂದ್ರೆ ಬಿಡ್ತಾರಾ? ಬಿಡಲ್ಲ ಅಲ್ವಾ. ಅದಕ್ಕೆ ನಾನು ಕಾಲೇಜ್ಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ, ಬಟ್ ಅಂತ ಮನೆ ಒಂದ್ ಕಡೆ ಮೇಂಟೈನ್ ಮಾಡ್ತಾರೆ, ಇನ್ನೊಂದ್ ಕಡೆ ಜೀವನಾನ ಬರ್ತಾರೆ. ಇದನ್ನ ನಾವೇನಂತೀವಿ ಆಲ್ಟರ್ನೇಟ್ ಲೈಫ್ ಅಂತ, ಡುಪ್ಲಿಕೇಟ್ ಲೈಫ್, ಪ್ಯಾರಲಲ್ ಲೈಫ್ ಅಂತಾನು ನೀವು ಕರಿಬಹುದು. ಯಾಕೆ ಜನ ಸುಳ್ಳು ಹೇಳ್ತಾರೆ ಅಂದ್ರೆ, ಒಂದು ಇನ್ನೊಬ್ರು ಎದುರುಗಡೆ ಇರೋ ವ್ಯಕ್ತಿನ ಅವರು ಕಳ್ಕೊಳಕ್ ಇಷ್ಟಪಡಲ್ಲ, ಅವ್ರಿಗೆ ಅಪ್ಸೆಟ್ ಮಾಡಕ್ ಇಷ್ಟಪಡೋದಿಲ್ಲ, ಅವ್ರಿಗೆ ಯಾಕೆ ನನ್ನಿಂದ ತೊಂದರೆ ಆಗ್ಬೇಕು ಅನ್ನೋದಿರುತ್ತೆ. ಇನ್ನೊಂದ್ ಕಡೆ ಒಳಗಿಂದ ಅನ್ನಿಸ್ತಾ ಇದೆ, ನನ್ನ ಜೀವನ ನಾನು ಏನೇನ್ ಮಾಡ್ಬೇಕು ನಾನು ಎಲ್ಲ ಮಾಡ್ಬೇಕು ಅಂತಾನು ಅನ್ನಿಸ್ತಾ ಇರುತ್ತೆ. ಈ ರೀತಿ ದ್ವಂದ್ವಗಳಿದ್ದಾಗ ಯಾರಿಗೂ ಧೈರ್ಯ ಇರಲ್ಲ. ಎಷ್ಟೊಂದು ನಿಜ ಹೇಳ್ಬಿಟ್ಟು ಆಮೇಲೆ ಮಾಡೋಕೆ ಎಷ್ಟೋ ಜನರಿಗೆ ಧೈರ್ಯ ಈಸ್ ಮಿಸ್ಸಿಂಗ್ ಆಲ್ಸೋ ಆ ಟೈಮ್ ನಲ್ಲಿ. ಆಗೇನ್ ಹೇಳ್ತಾರೆ, ನಾನು ಏನ್ ಬೇಕೋ ಮಾಡ್ತಾ ಇರ್ತೀನಿ, ಇಲ್ಲಿ ಎಷ್ಟು ಬೇಕೋ ಅಷ್ಟು ರಿವೀಲ್ ಮಾಡ್ತೀನಿ. ಕೆಲವು ಸಲ ಸೈಲೆನ್ಸ್, ಆ ಕಡೆ ಹಾಗೂ ಇಲ್ಲ ಈ ಕಡೆ ಹಿಂಗೂ ಇಲ್ಲ, ನಿಜಾನೂ ಅಲ್ಲ ಸುಳ್ಳು ಅಲ್ಲ, ಸೈಲೆಂಟ್ ಆಗ್ಬಿಟ್ರೆ ಸಾಕಲ್ವಾ. ಆ ರೀತಿ ಮ್ಯಾನೇಜ್ ಮಾಡಕ್ ಜನ ಬಯಸ್ತಾರೆ. ಸೊ ನಿಮ್ಗೆ ಯಾರಾದ್ರೂ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಸ್ತಾ ಇದೆ ಅಂತಂದ್ರೆ, ನೀವು ಹೇಳಿ ದಟ್ ಏನಕ್ಕೆ ಹೆದರ್ಕೋತಿದೀಯಾ, ನನ್ಗೆ ಅಪ್ಸೆಟ್ ಆಗತ್ತೆ ಅಂತ ನನಗೆ ನೀನು ಸುಳ್ಳು ಹೇಳ್ದಕ್ಕೆ ಪ್ರಯತ್ನ ಪಡ್ತಿದೀಯಾ? ಯಾಕಂದ್ರೆ ನೀವು ಅವ್ರ ಹತ್ರ ಕೆಲವು ರಿಯಲಿಸ್ಟಿಕ್ ಓರಿಯೆಂಟೆಡ್ ಪ್ರಶ್ನೆಗಳು ಕೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಸುಳ್ಳು ಅಂತ. ಸೊ ಏನಕ್ಕೆ ಹೇಳ್ತಿದ್ಯಾ? ನನ್ನ ಅಪ್ಸೆಟ್ ಆಗತ್ತೆ ಅಂತ ಹೇಳ್ತಿದ್ಯಾ, ಅಥವಾ ನಿನ್ಗೇನಾದ್ರೂ ಸ್ಟ್ರೆಸ್ ಇದೆಯಾ, ಕ್ರೈಸಿಸ್ ಇದೆಯಾ, ಅಥವಾ ನಾನು ಈ ಪ್ರಬುದ್ಧಳಿಲ್ಲ, ನೀನ್ ಹೇಳಿದ್ದು ನಿಜಾನ ಗ್ರಹಿಸಕ್ಕೆ ನಾನು ಪ್ರಬುದ್ಧಳಿಲ್ಲ ಅಂತ ಹೇಳಿ ನೀನು ನನಗೆ ಸುಳ್ಳು ಹೇಳ್ತಿದ್ಯಾ? ಈ ರೀತಿ ಗಿವ್ ಅ ರೂಮ್ ಫಾರ್ ದ ಪರ್ಸನ್ ಟು ಓಪನ್ ಅಪ್.
then they feel I'm not being blamed here, I'm not being punished here, ನನಗೆ ಯಾರು ಶಿಕ್ಷೆ ಮಾಡಲ್ಲ, ನಾನು ನಿಜ ಹೇಳಿದ್ರೆ ಶಿಕ್ಷೆ ಮಾಡಲ್ಲ, ನನ್ನ ಯಾರೂ ದೋಷಣೆ ಮಾಡಲ್ಲ, ಸ್ವಲ್ಪ ಕೇಳೋ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅಂತ ಅನ್ಸ್ದಾಗ they will reveal the truth. I have seen many people like ಇದು ಮಕ್ಕಳೊಂದೇ ಅಲ್ಲ, I have seen that happening in adult also. They quit the job, haven't told, ಮೇ ಬಿ ಜಾಬಲ್ಲಿ ಪಿಂಕ್ ಸ್ಲಿಪ್ ಸಿಕ್ಕಿರುತ್ತೆ, ಮನೇಲಿ ಹೇಳಿರಲ್ಲ ದಟ್ ನನಗೆ ಕೆಲಸ ಹೋಗಿದೆ ಅಂತ ಹೇಳಿರಲ್ಲ, ಮನೆಯಿಂದ ಬೆಳಗ್ಗೆ ಎದ್ದು ನೀಟಾಗಿ ಆಫೀಸ್ಗೆ ಹೆಂಗೆ ಹೋಗ್ತಾರೋ ಹಂಗೆ ಹೋಗ್ತಾರೆ, ಆಫೀಸಿಂದ ವಾಪಸ್ ಬರೋ ಟೈಮಲ್ಲಿ ವಾಪಸ್ ಬರ್ತಾರೆ, ಬಟ್ ಅಲ್ಲಿ ಕೆಲಸಗಳು ಹುಡುಕ್ತಿರ್ತಾರೆ. ಮನೇಲಿ ಹೇಳಿದ್ರೆ ಅವರಿಗೆ ಎಷ್ಟು ದೊಡ್ಡ ನೋವಾಗತ್ತೆ, ಆಘಾತ ಆಗತ್ತೆ, ಇಡೀ ಹೌಸ್ ವಿಲ್ ಕ್ರಾಶ್ ಡೌನ್. ನೋ, ಯು ಆರ್ ದ ಬ್ರೆಡ್ ವಿನ್ನರ್, ನಿನಗೆ ಕೆಲಸ ಇಲ್ವಾ, ಏನಾಗತ್ತೆ ಅಂತ ಟೈಮ್ನಲ್ಲಿ ಎಷ್ಟೊಂದು ಮನಸ್ಸಿನಲ್ಲಿ ಸಂಕಟಗಳನ್ನ ಇಟ್ಕೊಂಡು ಈ ಕಡೆ ಹೇಳಕ್ಕೂ ಆಗ್ದಿರಾ, ಆ ಕಡೆ ಈ ವಿಷಕಂಠ ಇದ್ದಂಗೆ ಆಯ್ತಾ, ಏನು ಗಂಟ್ಲಿನಲ್ಲಿ ವಿಷ ಇಟ್ಕೊಂಡು ಆ ಕಡೆ ಹೇಳಕ್ಕೂ ಆಗ್ದಿರಾ, ಈ ಕಡೆ ಇಟ್ಕೊಳಕ್ಕೂ ಆಗ್ದಿರಾ, ಎಷ್ಟೋ ರೀತಿ ಅನುಭವಿಸ್ತಾ ಇರ್ತಾರೆ ಅಂತವ್ರು. ಸೊ ಪಾಪ ಎಷ್ಟೊಂದ್ಸರಿ ಅವ್ರು ಬೇರೆಯವ್ರಿಗೆ ಯಾಕೆ ತೊಂದರೆ ಆಗ್ಬೇಕು ಅಂತಾನು ಹೇಳ್ತಿರಲ್ಲ, ಅದಕ್ಕೆ ಏನಿದೆ ಹಿಂದಿನ ರೀಸನ್ ಅದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಮ್ಯಾಮ್, ಡೈಲಿ ನೀವು ಎಷ್ಟು ಜನಗಳಿಗೆ ಕೌನ್ಸಿಲಿಂಗ್ ಮಾಡ್ಬೋದು? ಆಗತ್ತೆ, ನಮ್ದು ಎಂಟೈರ್ ಟೀಮ್ ಎಲ್ಲ ಸೇರಿದ್ರೆ ವಿ ಡೂ ಮೋರ್ ದೆನ್ 20-30 ಕೇಸಸ್ ಪರ್ ಡೇ. ಪರ್ ಡೇ ಅಷ್ಟು ಜನಗಳ ಸಮಸ್ಯೆನೂ ನೀವು ಅಷ್ಟು ಕೌನ್ಸಿಲಿಂಗ್ ಮಾಡಿ ಅವರು, ಯಾಕಂದ್ರೆ ಇವಾಗ ನೀವು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಆ ಭಾರ ನಿಮ್ದೆ ಅಂತ ನಾನು ಕೇಳ್ತಾ ಇರ್ತೀರಾ, ಬಿಡಿಸ್ತಾ ಇರ್ತೀರಾ ಸ್ಟೆಪ್ ಬೈ ಸ್ಟೆಪ್. ಸೊ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಇದು ನಿಮ್ಗೆ ಸ್ಟ್ರೇನ್ ಅನ್ಸಲ್ವಾ, ಹೇಗೆ? ವಂಡರ್ಫುಲ್ ಕ್ವೆಶನ್ ಒನ್ಸ್ ಅಗೇನ್ ಅಶ್ವಿನಿ. ಇದನ್ನ ನಾವು ಬರ್ನ್ಔಟ್ ಅಂತ ಕರಿತೀವಿ. ಪ್ರತಿ ಸಲ ಏನಾಗುತ್ತೆ, ನಾನು ನಿಮ್ಮ ಜೀವನದಲ್ಲಿ ಎಷ್ಟು ಇನ್ವಾಲ್ವ್ ಆಗಿರ್ತೀನಿ ಅಂದರೆ ಐ ಆಮ್ ಮೇಕಿಂಗ್ ನೋಟ್, ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ಥಿಂಕಿಂಗ್, ಹಿಂಗಿದ್ದಾಗ ಹಿಂಗೆ ಮಾಡಬೇಕು, ನೆಕ್ಸ್ಟ್ ಸೆಷನ್ ಹೆಂಗೆ ತೊಗೊಂಡೋಗ್ಬೇಕು. ಎಷ್ಟೊಂದು ಸಲ ಕೆಲವು ಸಮಸ್ಯೆಗಳು ಎಷ್ಟು ಡೀಪ್ ಆಗಿರುತ್ತೆ ಅಂದರೆ, ನಾವು ಮನುಷ್ಯರೇ ಅಲ್ವಾ, ಎಷ್ಟೇ ಪ್ರೊಫೆಷ್ನಲ್ ಆಗಿ ನಾವು ಇರ್ತೀವಿ ಅಂದ್ರೂ ನಾವು ನಿಮ್ಮ ಜೊತೆ ಹತ್ಬಿಟ್ಟಿರ್ತೀವಿ, ನಾವು ನಿಮ್ಮ ಸಮಸ್ಯೆನ ನಾವು ತೊಗೊಂಡು ಹೋಗಿರ್ತೀವಿ, ನಮ್ಮ ತಲೆನಲ್ಲಿ ಅದೇ ರನ್ ಆಗ್ತಿರುತ್ತೆ, ಇದನ್ನ ಹೇಗೆ ಸಾಲ್ವ್ ಮಾಡೋದಪ್ಪ ಅಂತ ಕೆಲವು ಸಲ ಆಗುತ್ತೆ. ಇದು ಇನಿಷಿಯಲ್, ಈಗ 13 ವರ್ಷ ಆಗಿದೆ ನಾನು ಕೌನ್ಸಿಲಿಂಗ್ ಮಾಡಿ, ಇನಿಷಿಯಲ್ ಎಸ್ಪೆಷಲಿ ರಿಮ್ಯಾಂಡ್ ಹೋಮಲ್ಲಿ ಮಾಡಬೇಕಾದ್ರೆ ಈ ಥರ ಎಷ್ಟೋ ಗ್ರೇವ್ ಕೇಸಸ್ ನೋಡಿದಾಗ ಎಷ್ಟೋ ಸಲ ನಿದ್ದೆ ಬರ್ತಿರ್ಲಿಲ್ಲ ನಮಗೆ, ಆ್ಯಂಡ್ ಮೋಟಿವೇಶನ್ನು, ಎನರ್ಜಿ ಎಲ್ಲ ಕಮ್ಮಿ ಆಗ್ಬಿಡ್ತಿತ್ತು, ಆ್ಯಂಡ್ ಎಷ್ಟೋ ದಿವಸ ಕೆಲಸ ಮಾಡಬಾರ್ದಪ್ಪ, ಎಲ್ಲ ತೆಗೆದು ಬಿಸಾಕ್ಬಿಡೋಣ ಅನ್ನೋ ಫೀಲಿಂಗು ಆಗ್ತಾ ಇತ್ತು. ಬಟ್ ಈಗ ಮರುವು ಅನ್ನೋ ಕಾಯಿಲೆ ಕೊಟ್ಟಿದ್ದಾನೆ ಭಗವಂತ ನಮ್ಗೆ ಅವೆಲ್ಲ, ಸೊ ದಟ್ ಯು ಹ್ಯಾವ್ ಟು ಯೂಸ್ ಇಟ್ ಟು ದ ಫುಲ್ಲೆಸ್ಟ್. ಈಗ ನಾವೇನ್ ಮಾಡ್ತೀವಿ, ಇಲ್ಲಿವರೆಗೂ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಇಷ್ಟು ನನಗೆ ಗೊತ್ತು, ಐ ಹ್ಯಾವ್ ಮೇಡ್ ನೋಟ್ಸ್, ಐ ನೋ ವೇರ್ ಟು ಸ್ವಿಚ್ ಆಫ್ ಅಂಡ್ ಸ್ವಿಚ್ ಆನ್, ಇಟ್ ಈಸ್ ಅ ಕಂಟ್ರೋಲ್ ಇನ್ ಯೋರ್ ಬ್ರೈನ್. ಈ ಕಿವಿಗೆ ನೀವು ಬಂದ್ ಮಾಡೋಕ್ಕಾಗತ್ತಾ ಹೇಳಿ? ಬಟ್ ದೆರ್ ಈಸ್ ಅ ಇಂಟರ್ನಲ್ ಸ್ವಿಚ್ ಸಮ್ವೇರ್, ಆ್ಯಂಡ್ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ನಾವು ಪ್ಲೇ ಮಾಡ್ಕೊಂಡು ಎಷ್ಟೊತ್ತಿಗೆ ಬೇಕೋ ಅದನ್ನು ಬಂದ್ ಮಾಡ್ತೀವಿ. ಅದೇ ರೀತಿ ವಿ ಅಂಡರ್ಸ್ಟುಡ್ ದಟ್ ಇಲ್ಲಿ ನನ್ನ ರೋಲ್ ಇಷ್ಟೇ, ಇದಾದ್ಮೇಲೆ ನಾನು ಅದನ್ನ ಐ ಶುಡ್ ಥಿಂಕ್ ಅಬೌಟ್ ಇಟ್ ಅಂತ ಯೋಚನೆ ಮಾಡಿ ಬಹಳಷ್ಟು ಆ ಬರ್ನ್ಔಟ್ಗಳನ್ನ ಕಮ್ಮಿ ಮಾಡ್ಕೊಂಡಿದ್ದೀವಿ. ಬಟ್ ವೆನ್ ಇಟ್ ಡಸ್ ಹ್ಯಾಪನ್, ಐ ಯೂಶಲಿ ಟೇಕ್ ಬಾತ್ ಸಾಲ್ಟ್ ಅಂತಲೇ ಸಿಗುತ್ತೆ, ಸೈಕಿಕ್ ಹೆಡೇಕ್ಸ್ ಇಂಥವೆಲ್ಲ ಬರುತ್ತೆ, ಮೂಡ್ ಸಡನ್ಲಿ ನನ್ನ ಮೂಡ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಎನರ್ಜಿನೇ ಇಲ್ಲ, ಇವತ್ತೇನು ಮಾಡೋಕ್ಕೆ ಬೇಡ, ಎದ್ದೇಳೋಕ್ಕೆ ಬೇಡ ಅನ್ನೋ ಸಿಚುವೇಶನ್ಸು ಬಂದಿರೋದುಂಟು. ಅಂಥ ಟೈಮಲ್ಲಿ ಟೇಕ್ 1 or 2 days ಆಫ್ ಫಾರ್ ಯೋರ್ ಸೆಲ್ಫ್. ಆ್ಯಂಡ್ ಆಲ್ಸೋ ವಾಟ್ ವಿ ಡೂ ಇಸ್, ನಾವು ವಿ ಆರ್ ಅ ಕೈಂಡ್ ಆಫ್ ಹೀಲರ್ಸ್, ರೈಟ್? ನಮಗೂ ಒಂದು ಪರ್ಸನಲ್ ಹೀಲರ್ಸ್ ಇರ್ತಾರೆ. ಓಕೆ, ನನಗೆ ಈ ಥರ ಆಗ್ತಾ ಇದೆ, ನನಗೆ ಯಾಕೋ ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಸೊ ನಮ್ಗೊಂದು ಸರ್ಕಲ್ ಆಫ್ ಹೀಲರ್ಸ್ ಇರ್ತಾರೆ. ಸಂಬಡಿ ಹೂ ಅಂಡರ್ಸ್ಟ್ಯಾಂಡ್ಸ್ ಮೀ, ಹೂ ವಿಲ್ ಲಿಸನ್ ಟು ಮೀ, ಬಿಕಾಸ್ ಐ ಹ್ಯಾವ್ ಬೀನ್ ಲಿಸ್ನಿಂಗ್ ಟು ಯು ಎವ್ರಿ ಟೈಮ್, ರೈಟ್? ಸೊ ಸಂಬಡಿ ಹೂ ವಿಲ್ ಲಿಸನ್ ಟು ಮೀ ವಿತೌಟ್ ಡೂಯಿಂಗ್ ಎನಿ ಜಡ್ಜ್ಮೆಂಟ್, ಅಂಡರ್ಸ್ಟ್ಯಾಂಡ್. ನಿನಗೆ ಕಷ್ಟ ಆಗ್ತಾ ಇದೆ, ಒಂದೆರಡು ದಿವಸ ರೆಸ್ಟ್ ತಗೋ, ನಿನ್ಗೆ ಏನು ನಡೀತಾ ಇದೆ ನನಗೆ ಅರ್ಥ ಆಗ್ತಿದೆ ಅನ್ನೋರು, ಸಹಾಯ ಹಸ್ತ ನೀಡೋರು ನಮಗೂ ಯಾರೋ ಒಬ್ರು ಬೇಕು. ಆ ರೀತಿ ನಮ್ಮದೇ ಪರ್ಸನಲ್ ಥೆರಪಿಸ್ಟ್ ಇರ್ತಾರೆ, ಅವ್ರ ಹತ್ರ ಮಾತಾಡಿದರೆ ಒಂಚೂರು ರಿಲ್ಯಾಕ್ಸ್ ಆಗುತ್ತೆ. ಈ ರೀತಿ ವಿಲ್ ಕಮ್ ಔಟ್ ಫ್ರಮ್ ದ್ಯಾಟ್. ಮ್ಯಾಮ್, ಇವಾಗ ಚಿಲ್ಡ್ರನ್ಸ್ ಕೌನ್ಸಿಲಿಂಗ್ ಮಾಡುವಾಗ ಆಕ್ಚುಲಿ ನಾನು ಕೇಳ್ತಾ ಇದ್ದೆ, ಈ ಕೌನ್ಸಿಲಿಂಗ್ ಅನ್ನೋ ವರ್ಡೇ ತುಂಬಾ ಯೂಸ್ ಮಾಡಬಾರ್ದು, ಈ ಥರದ್ದು ಏನೋ ಒಂದು ಕೇಳ್ಪಟ್ಟೆ, ಹೌದಾ? ಅದು ಯಾವ ಥರ? ಕೌನ್ಸಿಲಿಂಗ್ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ, ಇದೊಂದು ಆಪ್ತ ಸಮಾಲೋಚನೆ ಬೇಸಿಕಲಿ. ಮಕ್ಕಳಿಗೆ ಜೊತೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಮಗೆ ತಿಳ್ಕೊಳ್ತಿರೋ ಏನು ಅಂತಂದರೆ, ಒಂದು ಮಕ್ಕಳು ತುಂಬ ಇನ್ನಸೆಂಟು, ಅವರು ಎಷ್ಟೊಂದು ಸರಿ ನಾನು ನೋಡಿರ್ತೀನಿ, ಎಷ್ಟು ಮುಗ್ಧರಿರ್ತಾರೆ,
ಆದ್ರೂ ನಮ್ಮ ಬಿಹೇವಿಯರ್ ಅಂದರೆ ಮಕ್ಕಳ ಬಿಹೇವಿಯರಲ್ಲಿ ಪ್ರಾಬ್ಲಮ್ಯಾಟಿಕ್ ಕೆಲವು ಬಿಹೇವಿಯರ್ಗಳು ಬರೋದಕ್ಕೋಸ್ಕರ ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ. ಪೇರೆಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ ಮಕ್ಕಳ ಹತ್ರ ಅಂತಂದರೆ ಬೆಸ್ಟ್ ಬಿಹೇವಿಯರ್ ಇರಬೇಕು, ದೇ ಶುಡ್ ಬಿ ಗುಡ್ ಇನ್ ಸ್ಟಡೀಸ್, ದೇ ಶುಡ್ ಬಿ ಗುಡ್ ಇನ್ ಎವ್ರಿಥಿಂಗ್, ಸ್ಪೋರ್ಟ್ಸಲ್ಲಿ ಚೆನ್ನಾಗಿರಬೇಕು, ಎಕ್ಸ್ಟ್ರಾ ಕರಿಕ್ಯುಲರಲ್ಲೂ ಚೆನ್ನಾಗಿರಬೇಕು, ಎಲ್ಲರ ಜೊತೆ ವಿನಯದಿಂದ ಬಿಹೇವ್ ಮಾಡಬೇಕು. ಏನೇನು ಅವ್ರ ಜೀವನದಲ್ಲಿ ಬೆಸ್ಟ್ ಅಂತ ಏನಿರುತ್ತೆ ಆ ಮಕ್ಕಳು ಅಚೀವ್ ಮಾಡಬೇಕು ಅನ್ನೋ ರೀತಿ, ಯಾರಿಗೂ ಹೊಡಿಬಾರ್ದು, ಎಲ್ಲ ರೀತಿ ಬಿಹೇವಿಯರ್ ಕೂಡ ತುಂಬ ಚೆನ್ನಾಗಿರಬೇಕು ಸಮಾಜಕ್ಕೆ ತಕ್ಕಾಗಿ ಅಂತ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಮಕ್ಕಳನ್ನ ಜನರಿಗೆ ಕರ್ಕೊಂಡು ಬಂದಾಗ. ಬಟ್ ನಾನು ಎಷ್ಟೋ ಸಲ ಹೇಳಿದ್ದೀನಿ ಮಗು ಕೇಳ್ತಿಲ್ಲ ಅನ್ನೋದು ಒಂದು ನಾರ್ಮಲ್ ಕಂಪ್ಲೇಂಟ್ ಬೈ ಪೇರೆಂಟ್ಸ್. ಎಷ್ಟು ಹೇಳಿದ್ರು ಕೇಳಲ್ಲ, ಹೇಳಿದ ಮಾತೇ ಕೇಳಲ್ಲ ಅಂತ. ಯಾಕೆ ಮಕ್ಕಳು ಹೇಳಿದ ಮಾತು ಕೇಳ್ತಿರಲ್ಲ? ಅವ್ರು ಹೋಗ್ತಿರೋ ಫೇಸು ಇನ್ ಲೈಫ್, ಅವ್ರಿಗೆ ಅವ್ರದ್ದೇ ಐಡೆಂಟಿಟಿ ಡೆವಲಪ್ ಆಗ್ತಾ ಇರುತ್ತೆ. ನನ್ನ ನಿರ್ಧಾರಗಳು ನಾನೇ ತಗೋಬೇಕು ಅಂತಿರ್ಬೋದು. ಇನ್ನೊಂದು, ಮಕ್ಕಳು ತಂದೆ ತಾಯಿ ಬಗ್ಗೆ ಒಂದು ರೆಸ್ಪೆಕ್ಟ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಕಳ್ಕೊಂಡಿರ್ತಾರೆ? ನಾವೇನು ಅನ್ಕೋತೀವಿ, ನಾನು ಹೇಳಿದ ಮಾತನ್ನ ಕೇಳಿದ್ರೆ ಮಕ್ಕಳು ಚೆನ್ನಾಗಿ, ಇಲ್ಲ ಅಂದರೆ ದೇ ಆರ್ ಬ್ಯಾಡ್ ಚಿಲ್ಡ್ರನ್ ಅಂತ ಯೋಚನೆ ಮಾಡ್ತೀವಿ. ಬಟ್ ಚಿಲ್ಡ್ರನ್ ಆರ್ ಮೋಸ್ಟ್ ಲೈಕ್ಲಿ ಟು ಡೂ ವಾಟ್ಸ್ ಪೇರೆಂಟ್ ಡೂ ದ್ಯಾನ್ ವಾಟ್ ಪೇರೆಂಟ್ಸ್ ಸೇ. ತಂದೆ ತಾಯಿ ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೇ ಮಕ್ಕಳು ಕಲಿಯೋದು ಜಾಸ್ತಿ. ಕೋಪ ಮಾಡ್ಕೋಬಾರ್ದು, ಚೆನ್ನಾಗಿರ್ಬೇಕು ಅಂದ್ರೆ ಅವರೇ ಕೋಪ ಮಾಡ್ಕೊಳ್ತಾ ಇದ್ರೆ ಇವ್ರು ಕೋಪ ಮಾಡ್ಕೋಬಾರ್ದು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮೊಬೈಲ್ ನೋಡ್ಬೇಡ, ರೈಟ್ ಟೈಮಲ್ಲಿ ಹೋಗಿ ಮಲ್ಕೋ, ಇವರೇ ರಾತ್ರಿ 11 ಗಂಟೆವರೆಗೂ ಟಿವಿ ನೋಡ್ತಾ ಇದ್ರೆ ಮಕ್ಕಳು ಯಾತಕ್ಕೆ ಅದನ್ನ ಮಾಡ್ತಾರೆ? ಅವ್ರಿಗೂ ಏನನ್ಸುತ್ತೆ, ಅಪ್ಪ ಅಮ್ಮ ಮಾಡ್ತಿರೋದನ್ನ ನಾನು ಮಾಡ್ತೀನಿ. ಸೊ ಯು ವಾಂಟ್ ಯುವರ್ ಚೈಲ್ಡ್ ಟು ಇಂಪ್ರೂವ್, ಬಿಕಮ್ ಬೆಟರ್, ರಿಫ್ಲೆಕ್ಟ್ ಆನ್ ಸೆಲ್ಫ್. ಜಗಳ ಆಡಬಾರ್ದು. ಮನೆಯಲ್ಲಿ ಸಣ್ಣ ಸಣ್ಣದಕ್ಕೂ ಮನೆಯಲ್ಲಿ ಜಗಳ ಆಡ್ತಿದ್ರೆ ಈ ಮಕ್ಕಳು ಇಲ್ಲಿ ಸುಮ್ಮನಿರ್ಬೋದು, ಹೊರಗೋಗಿ ಜಗಳ ಆಡ್ತಾರೆ. ಯಾಕಂದ್ರೆ ಅವ್ರ ಪ್ರಕಾರ ಶೋಯಿಂಗ್ ಅಗ್ರೆಷನ್ ಇಸ್ ವೆರಿ ನ್ಯಾಚುರಲ್. ಮನೆಯಲ್ಲಿ ಅದೇ ಎನ್ವೈರನ್ಮೆಂಟ್ ಇದೆ ವೇರ್ ದರ್ ಇಸ್ ಅ ಲಾಟ್ ಆಫ್ ಅಗ್ರೆಷನ್. ವಸ್ತುಗಳನ್ನ ಮುರಿದು ಹಾಕಿದ್ರೆ ತಂದೆ ತಾಯಿ, ಮಕ್ಕಳು ಆಚೆ ಹೋಗಿ ಇನ್ನೊಬ್ಬರನ್ನ ಹೊಡೆದು ಬರ್ತಾರೆ. ಸೊ ದಿಸ್ ಇಸ್ ಎವ್ರಿಥಿಂಗ್. ನಮ್ಮ ಸೈಕಾಲಜಿನಲ್ಲಿ ನೇಚರ್ ವರ್ಸಸ್ ನರ್ಚರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನೇಚರ್ ಅಂದ್ರೆ ನಿಮ್ ಹೆರಿಡಿಟ್ರಿ, ದ ಜೀನ್ಸ್ ವಿತ್ ವಿಚ್ ಯು ಆರ್ ಬಾರ್ನ್. ನರ್ಚರ್ ಇಸ್ ದ ಎನ್ವಿರಾನ್ಮೆಂಟ್, ನೀವು ಯಾವ ರೀತಿ ಮಕ್ಕಳನ್ನ ಬೆಳೆಸಿದ್ದೀರಾ ಅನ್ನೋದು. ಸೊ ಎಷ್ಟೊಂದ್ ಕಡೆ ತಂದೆ ತಾಯಿಯಿಂದ ಬಿಹೇವಿಯರು ಕಲ್ತಿರ್ತಾರೆ, ಇನ್ನೆಷ್ಟೋ ಸಲಿ ಆ ಎನ್ವಿರಾನ್ಮೆಂಟ್ ಅಲ್ಲೂ ಸಾಕಷ್ಟು ಈ ರೀತಿ ಟ್ರಿಗರ್ಸ್ ಇದೆ ಅಂದ್ರೆ ಮಕ್ಕಳು ಅದರಿಂದನೂ ಕಲ್ತಿರ್ತಾರೆ. ಸೊ ಸಪ್ರೇಟ್ ಮಾಡೋದು ಕಷ್ಟವಾಗುತ್ತೆ. ಸೊ ಜನರಲಿ ಮಕ್ಕಳ ಬಿಹೇವಿಯರ್ಗೋಸ್ಕರನೇ ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ. ಅಕಾಡೆಮಿಕ್ ಅಚೀವ್ಮೆಂಟ್, ಓದ್ತಾ ಇಲ್ಲ, ಬರೀತಾ ಇಲ್ಲ, ಫೇಲ್ ಆಗ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ, ಕೆಟ್ಟ ಅಭ್ಯಾಸಗಳು ಕಲಿತಿದ್ದಾರೆ, ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಬೇರೆ ಸ್ಕೂಲಿಂದ ಕಂಪ್ಲೇಂಟ್ಗಳು ಬರ್ತಿದೆ. ದೀಸ್ ಆರ್ ಆಲ್ ಸಮಥಿಂಗ್ಸ್ ವೇರ್ ಚಿಲ್ಡ್ರನ್ ಕಮ್ ಟು ಅವರ್ ಆಫೀಸ್. ನೀವು ಅವ್ರ ಹತ್ರ ಮಾತಾಡಿದ್ರೆ ದೇ ಹ್ಯಾವ್ ದೇರ್ ಓನ್ ವೇಸ್ ಟು ಸೇ ವೈ ದೇ ಹ್ಯಾವ್ ಡನ್ ಇಟ್. ಯಾಕಂದ್ರೆ ಎಷ್ಟೋ ಅವ್ರು ಬೆಳಿತಿರೋ ಫೇಸಲ್ಲಿ ಅವ್ರ ಸುತ್ತಲೂ ಮುತ್ತಲೂ ಇರೋ ಎನ್ವಿರಾನ್ಮೆಂಟ್ ಆ ಥರ ಇರುತ್ತೆ. ಎಷ್ಟೊಂದ್ಸರಿ ತಂದೆ ತಾಯಿ ಮಾಡ್ದಿರ್ಬೋದು ನೇಬರ್ಹುಡ್, ನಿಮ್ಮಿಂದನೇ ಒಬ್ಬರಿಂದಾನೇ ಕಲಿಯಲ್ಲ, ತಂದೆ ತಾಯಿ ಇಬ್ಬರಿಂದಾನೇ ಕಲಿಯಲ್ಲ, ನಿಮ್ಮ ನೇಬರ್ಹುಡ್ ಅಲ್ಲಿ ಏನ್ ನಡೀತಿದೆ ಅದಾಗ್ತಿರುತ್ತೆ. ಗೇಮ್ಸ್ ದೇ ಪ್ಲೇ, ಇಟ್ ಈಸ್ ಹ್ಯಾವಿಂಗ್ ಅನ್ ಇನ್ಫ್ಲುಯೆನ್ಸ್ ಆನ್ ದೆಮ್. ಸೊ ಎಷ್ಟೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಅದರಿಂದ ಹೊರಗೆ ಕರ್ಕೊಂಡ್ಬರ್ಬೇಕು ಅಂದ್ರೆ ಫಸ್ಟ್ ಪೇರೆಂಟ್ಸ್ ಕೋಚಿಂಗ್ ನಾವು ಮಾಡ್ತೀವಿ. ಆರಾಮಿರಿ, ನೆಮ್ಮದಿಯಾಗಿರಿ, ನೀವೇನ್ ಮಾಡ್ತಿದ್ದೀರಾ ಒಂದ್ಸಲಿ ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಈ ಮಗು ಬಿಹೇವಿಯರ್ ಆ ಥರ ಆಗೋದಕ್ಕೆ ಏನಾದ್ರೂ ಮಗುಗೆ ಸ್ಟ್ರೆಸ್ ಇತ್ತಾ, ಟ್ರಾಮಾ ಇತ್ತಾ, ನೀವು ಆ ಮಗು ಬೆಳಿಬೇಕಾದ್ರೆ ಯಾಕೆ ಆ ಮಗುಗೆ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ, ಟೈಮ್ ಕೊಟ್ಟಿದ್ದೀರಾ, ನೀವು ಮನೆಯಲ್ಲಿ ಕಲ್ಚರ್ ಹೇಗಿದೆ, ನಿಮ್ಮ ಮನೆಯ ಎಥೆನ್ಸಿಟಿ ಹೇಗಿದೆ, ನಿಮ್ಮ ಮನೆಯ ಕೆಲವು ನಾರ್ಮ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ, ಪ್ರತಿ ಮನೆಗೂ ಅದರದೇ ಒಂದು ರೂಲ್ಸ್ ಇರುತ್ತೆ, ಆ ಥರ ಏನಿದೆ ಇವೆಲ್ಲ ತಿಳ್ಕೊಂಡ್ರೆ ನಮ್ಗೆ ಆ ಮಗು ಬಿಹೇವಿಯರ್ ಪ್ರಾಬ್ಲಮ್ಸಿಗೆ ರೂಟ್ಸ್ ಏನು ಅಂತ ಅರ್ಥ. ಮ್ಯಾಮ್, ಇವಾಗ ಕೌನ್ಸಿಲಿಂಗಿಗೆ ಮಕ್ಕಳು ಕರ್ಕೊಂಡು ಬಂದಾಗ ನೀವು ಹೇಳಿದ್ರಿ ಪೇರೆಂಟ್ಸ್ ಫಸ್ಟಿಗೆ ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡೋದು ಅಂತ ಹೇಳಿದ್ರಿ. ಸೊ ಮೋಸ್ಟ್ ಆಫ್ ದ ಟೈಮ್ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಪೇರೆಂಟ್ಸ್ ಮನೇಲೇ ಇರೋಲ್ಲ. ಇವಾಗ ಮಗು ಸ್ಕೂಲಿಂದ ಬರುತ್ತೆ, ಅದು ಒಂದಿಷ್ಟು ಟೈಮ್ವರೆಗೂ ಒಂದೇ ಒಂಟಿಯಾಗಿ ಆಟ ಆಡ್ತಾ ಇರುತ್ತೆ, ಅಪ್ಪ ಅಮ್ಮ ಬರ್ತಾರೆ, ಹೋಮ್ವರ್ಕ್ ಮಾಡ್ತಾರೆ. ಮತ್ತೆ ಇದು ಮಕ್ಕಳಿಗೆ ಎಷ್ಟು ಅಂದ್ರೆ ಒಂಟಿತನ ಅನ್ನೋದು ಮಕ್ಕಳಿಗೆ ಎಷ್ಟು ಕಾಡಕ್ಕೆ ಶುರು ಆಗುತ್ತೆ? ತುಂಬಾನೇ ಕಾಡುತ್ತೆ. ಅದಕ್ಕೊಂದು ಫೇಮಸ್ ರಿಸರ್ಚ್ ಇದೆ, ಅದನ್ನ ನಾನು ಕೋಟ್ ಮಾಡ್ತೀನಿ. ಹ್ಯಾರಿ ಹಾರ್ಲೋ, ಐ ಆಮ್ ಶೋರ್ ಇಟ್ ಇಸ್ ಹ್ಯಾರಿ ಹಾರ್ಲೋ ಅಂತ. ಹಿ ಈಸ್ ಒನ್ ಆಫ್ ದ ರಿಸರ್ಚರ್ ಹೂ ರಿಸರ್ಚ್ಡ್ ಆನ್ ಅಟ್ಯಾಚ್ಮೆಂಟ್ ಥಿಯರಿ ಅಂತ ನಾವು ಕರಿತೀವಿ.
ಈ ಅಟ್ಯಾಚ್ಮೆಂಟ್ ಥಿಯರಿ ಏನು ಹೇಳುತ್ತೆ ಅಂದರೆ, ಅವರು ವೆನ್ ದಿಸ್ ಪರ್ಟಿಕ್ಯುಲರ್ ಸೈಂಟಿಸ್ಟ್ ಒಂದು ಮಂಕಿ, ಒಂದು ಕೋತಿನ, ಹುಟ್ಟಿದ ಕೋತಿ ನೀವು ನೋಡಿರ್ಬೋದು, ಯಾವಾಗಲೂ ಒಂದು ಏಜ್ ಬೆಳೆಯೋವರೆಗೂ ತಾಯಿಗೆ ಕ್ಲಂಗಾಗೆ ಇರುತ್ತೆ, ತಾಯಿ ಜೊತೆನೇ ಇರುತ್ತೆ, ಹೊಟ್ಟೆಗೆ ಅಟ್ಯಾಚ್ಡ್ ಆಗಿ ಬೆನ್ನಿಗೆ ಓಡಾಡ್ತಾ ಇರುತ್ತೆ ಮಗು, ತಾಯಿ ಕರ್ಕೊಂಡು ಹೋಗಿದ ಕಡೆ ಅದು ಹೋಗುತ್ತೆ. ಇಂಥ ಒಂದು ಸಣ್ಣ ನವಜಾತ ಕೋತಿನ ತಗೊಂಡ್ ಬಂದ್ಬಿಟ್ಟು ತಾಯಿಯಿಂದ ಬೇರೆ ಮಾಡಿ ಆ ಕೋತಿನ 2 ಕೋತಿಗಳ ಜೊತೆ ಬಿಟ್ರು. ಈ 2 ಕೋತಿ ಯಾವುದು? ಒಂದು ವಯರ್ ಇಂದ ಮಾಡಿರುವಂತ ಕೋತಿ, ಇನ್ನೊಂದು ಸಾಫ್ಟ್ ಟಾಯ್ಸ್ ಇಂದ ಮಾಡಿರುವಂತ ಕೋತಿ. 2 ಲಿವಿಂಗ್ ಅಲ್ಲ. ಈ ಮಗು ಹಸುವಾದಾಗೆಲ್ಲ ಈ ವಯರ್ಡ್ ಕೋತಿ ಹತ್ರ ಹಾಲಿತ್ತು, ಸಾಫ್ಟ್ ಕೋತಿ ಹತ್ರ ಏನೂ ಇರಲಿಲ್ಲ. ಸೊ ಮಗು ಹಸುವಾದಾಗೆಲ್ಲ ಮಾತ್ರ ವಯರ್ಡ್ ಕೋತಿ ಹತ್ರ ಹೋಗಿ ಹಾಲು ಕುಡ್ಕೊಂಡ್ ಬಂದ್ಬಿಟ್ಟು, ಹಸು ನುಂಗಿದ್ಮೇಲೆ ಪ್ರತಿ ಸಲ ಆ ಮಗು ಸಾಫ್ಟ್ ಟಾಯ್, ಸಾಫ್ಟ್ ಆಗಿರೋ ಕೋತಿ ಇದೆಯಲ್ಲ ಅದ್ರ ಜೊತೆನೇ ಇರ್ತಿತ್ತು. ಸೊ ಈ ಎಕ್ಸ್ಪೆರಿಮೆಂಟ್ ಇಂದ ಕಲ್ತಿದ್ದೇನು ಅಂದ್ರೆ, ಒಂದು ಬೆಳೀತಿರೋ ಮಗುಗೆ ನರಿಶ್ಮೆಂಟ್ ಅಂದ್ರೆ ಊಟ ತಿಂಡಿ ಎಷ್ಟು ಮುಖ್ಯನೋ, ಸೆನ್ಸ್ ಆಫ್ ಟಚ್, ಅಟ್ಯಾಚ್ಮೆಂಟ್, ನರಿಶ್ಮೆಂಟ್, ಕೇರಿಂಗ್ ಅಷ್ಟೇ ಮುಖ್ಯ. ಸೊ ಈಗಿನ ಕಾಲದಲ್ಲಿ ಏನಾಗ್ತಿದೆ, ಮಟರ್ನಿಟಿ ಲೀವ್ ಇಷ್ಟು ದಿವಸ ಇರುತ್ತೆ, ಅದಾದ ತಕ್ಷಣ ಮಗುನ ಯಾರಾದರೂ ಕೇರ್ ಗಿವರ್ ಬೆಳೆಸ್ತಾರೆ. ಅವ್ರದ್ದು ಕೆಲಸ ಆಗಿದ್ರೆ, ನೀವು ಚೂಸ್ ಮಾಡ್ತಿರೋ ಕೇರ್ ಗಿವರ್ ಬರೀ ಕೆಲಸ ಮಾಡಿಕೊಂಡು ಮಗು ಎದ್ದಾಗ ಮಾತ್ರ ಊಟ ಕೊಟ್ಟು ಅದಕ್ಕೆ ತೆಗೆದು ಈ ಥರ ಮಾಡೋಂಥದ್ದಿದ್ರೆ ಯಾರೇ ಬಂದರೂ ತಾಯಿ ಆಗಕ್ಕಾಗಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ ಮಗುಗೆ ಒಂದು ಕನ್ಫ್ಯೂಷನ್ಸು, ಬೇಜಾರು, ಅರ್ಥ ಆಗ್ತಿಲ್ಲ, ಯಾವುದಿದ್ದು ಒಂಟಿತನ, ತಾನು ಬೇರೆ, ತಂದೆ ತಾಯಿ ಬೇರೆ, ಬರೀ ವೀಕೆಂಡಲ್ಲಿ ಮಾತ್ರ ಸಿಗ್ತಾ ಇದ್ದಾರೆ ತಂದೆ ತಾಯಿ, ಒಂದು ಡಿಫಿಷಿಯನ್ಸಿ ಶುರು ಆಗ್ಬಿಡುತ್ತೆ ಅಲ್ಲಿ. ಸೆನ್ಸ್ ಆಫ್ ಟಚ್ ಇರಲ್ಲ, ಅಟ್ಯಾಚ್ಮೆಂಟ್ ಇರಲ್ಲ ಆ ಫ್ಯಾಮಿಲಿ ಜೊತೆ. ಅದಕ್ಕೆ ತಾನು ಈ ಕುಟುಂಬದ ಒಂದು ಅಂಗ ಅಂತಾನೆ ಗೊತ್ತಾಗಲ್ಲ ಮಗುಗೆ. ಇಂಥ ಮಗು ಮುಂದೆ ಬೆಳೀತಾ ಬೆಳೀತಾ ಏನಾಗುತ್ತೆ, ಕನ್ಫ್ಯೂಸ್ ಆಗಿ. ಸೊ ಇದೇ ಕೋತಿನ ಲಾಂಗಿಟ್ಯೂಡ್ ಸ್ಟಡಿನಲ್ಲಿ ನೋಡಿದಾಗ ವಿ ಅಂಡರ್ಸ್ಟುಡ್, ಎಲ್ಲ ಇದೆ, ಟೈಮಿಗೆ ಕೋತಿಗೆ ಊಟ ಸಿಕ್ಕಿದೆ, ಸಾಫ್ಟ್ ಟಾಯ್ ಇದೆ, ಆದ್ರೂ ಈ ಕೋತಿ ಕಾನ್ಫಿಡೆಂಟ್ ಆಗಿಲ್ಲ, ಹೆದರ್ಕೋತಾ ಇದೆ. ಒಂದು ನಾಯ್ಸ್ ಬಂದ್ರು ಹೆದರ್ಕೋತಾ ಇದೆ, ಯಾಕಂದ್ರೆ ಒಂದು ಸೆನ್ಸ್ ಆಫ್ ಟಚ್ ಇಲ್ಲ. ಆ ಸಾಫ್ಟ್ ಟಾಯ್ ಕೋತಿ ಇದೆಯಲ್ಲ ಅದ್ರ ಜೊತೆ ಅಟ್ಯಾಚ್ಡ್ ಆಗಿದೆ, ಹೆದರ್ಕೊಳ್ತಾ ಇದೆ, ಕಣ್ಣು ರೆಸ್ಟ್ಲೆಸ್ ಇದೆ. ಅಂದ್ರೆ ಒಂದು ಸೆನ್ಸ್ ಆಫ್ ಟಚ್, ನರಿಶ್ಮೆಂಟ್ ಸಿಗದೇ ಇದ್ದಾಗ ಆ ಕೋತಿ ಮೈಂಡ್ ಸೆಟ್ ಅಲ್ಲಿ ಏನ್ ಪ್ರಭಾವ ಆಯ್ತಲ್ಲ, ಅದೇ ತರ ಪ್ರಭಾವ ಈಗಿನ ಕಾಲದ ಮಕ್ಕಳ ಮೇಲೆ ಆಗ್ತಾ ಇದೆ. ಓಕೆ, ಹೇಳ್ಕೊಳಕ್ ಬರ್ತಿಲ್ಲ, they are not able to express. So what they do to get the attention, they will break things, they will cry, they will make a lot of things for you so that ನೀವು ಆ ಟೈಮಿಗೆ ಆ ಮಗುಗೆ ಏನು ಬೇಕೋ ಅದನ್ನು ಕೊಡ್ಲಿ ಅಂತ ಎಷ್ಟೋ ಮಕ್ಕಳು ಈ ರೀತಿ ಅವರ್ಸಿವ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು. ಜೋರಾಗಿ ಕೂಗಿರೋದು, ಅಳೋದು, ಅಥವಾ ಕೋಪ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಆದಾಗ ಏನಾಗುತ್ತೆ, ನೀವು ಆ ಮಗು ಹತ್ರ ಹೋಗ್ತೀರಾ, ಏನಾಯ್ತು ಅಂತ ಕೇಳ್ತೀರಾ, ಅಥವಾ ಮಗುಗೆ ತುಂಬಾ ಹುಷಾರ್ ತಪ್ಪೋದು, ತಿಂದೇ ಇರೋದು, ಈ ಥರ ಎಲ್ಲ ಆದಾಗ ಏನೋ ಮಗು ಕೇರ್ ಬೇಕು, ಒಂದು ಹಾಲಿಡೇ ಕರ್ಕೊಂಡು ಹೋಗೋಣ, ವೆಕೇಶನ್ಗೆ ಕರ್ಕೊಂಡು ಹೋಗೋಣ, ಹಿ ಮೇ ಬಿ ಮಿಸ್ಸಿಂಗ್ ಅಸ್. ಬಟ್ ಎಲ್ಲ ಮಕ್ಕಳು ಅಟ್ಟು ಹೇಳೋದು ಅಥವಾ ಕಮ್ಯುನಿಕೇಟ್ ಮಾಡೋದು ಗೊತ್ತಿರಲ್ವಲ್ಲ. ಆದ್ರೆ ಮಗು ಮನ್ಸಿನಲ್ಲಿ ಎಲ್ಲೋ ಒಂದು ಕಡೆ ಖಂಡಿತ ಏನೋ ಒಂದು ಬದಲಾವಣೆ ಆಗ್ತಾ ಇದೆ, ಅಂಡ್ ದೇ ಡೋಂಟ್ ನೋ ವಾಟ್ ಇಟ್ ಈಸ್. ಸೊ ನೀವು ಸಮಯ ಕೊಡಿ. ನಾನು ಪೇರೆಂಟ್ಸ್ಗೆ ಅಡ್ರೆಸ್ ಮಾಡಿದಾಗೆಲ್ಲ ಹೇಳೋದಿಷ್ಟೇ, ದಯವಿಟ್ಟು ಸಮಯ ಕೊಡಿ ಮಕ್ಕಳಿಗೆ. ಬೆಳೀತಿರೋ ಟೈಮಲ್ಲಂತೂ ದಯವಿಟ್ಟು ಸಮಯ ಕೊಡಿ. ಈಗ ನೀವು ಕೇಳ್ತೀರಾ, ನೀವು ಸಮಯ ಕೊಡ್ತಿದ್ದೀರಾ ಫಸ್ಟು ಅಂತ. ಆದ್ರೆ ನಿಮ್ಮ ಮಗುಗೋಸ್ಕರ ಅಟ್ಲೀಸ್ಟ್ 24 ಗಂಟೆನಲ್ಲಿ ಒಂದು ಅರ್ಧ ಗಂಟೆ, 1 hour ಮಗು ಜೊತೆ ಇರಿ. ಎಷ್ಟೊಂದ್ಸಲಿ ಮಕ್ಕಳು ಸ್ಕೂಲಿಂದ ಓಡ್ ಬರ್ತವೆ, ಅವತ್ತು ಅಪ್ಪ ಅಮ್ಮಂಗೆ ಹೇಳ್ಬೇಕು, ಇವತ್ತು ಹಿಂಗಾಯ್ತು, ಹಂಗಾಯ್ತು, ಹಿಂಗಾಯ್ತು, ಹಂಗಾಯ್ತು. ನೀವು ಅಷ್ಟು ಕೇಳಿಸ್ಕೊಳಕ್ ನಿಮಗೆ ಸಮಯ ಇಲ್ಲ, ಯಾಕಂದ್ರೆ ನಿಮಗೆ ಕೆಲಸ ಇದೆ. ಬ್ರೇಕ್ಫಾಸ್ಟ್ ತಿಂದ್ಯಾ, ಡಬ್ಬ ಖಾಲಿ ಮಾಡಿದ್ಯಾ, ಹೋಮ್ವರ್ಕ್ ಮುಗಿಸಿದ್ಯಾ, ಎಲ್ಲ ಸರಿ ಇದೆಯಾ, ಆಲ್ ಓಕೆ, ಓಕೆ, ನೋ ಪ್ರಾಬ್ಲಮ್. ಸೊ ದ್ಯಾಟ್ ಈಸ್ ದ ಟೈಮ್ ವಿ ಡು. ನಾವು ರನ್, ಟ್ಯೂಷನ್ಗೆ ಹೋಗು, ಆ ಕ್ಲಾಸ್ಗೆ ಹೋಗು, ಈ ಕ್ಲಾಸ್ಗೆ ಹೋಗು. ಸೊ ಮಗು ಟೈಮ್ನ ಹೇಗೆ ಮ್ಯಾನೇಜ್ ಮಾಡ್ಬಿಟ್ಟಿದೀವಿ ಅಂದ್ರೆ ಅದಕ್ಕೆ 24/7 6 ಗಂಟೆ 8 ಗಂಟೆ ನಿದ್ದೆ ಬಿಟ್ಟು ಬೇರೆ ಎಲ್ಲ ಮ್ಯಾನೇಜ್ಡ್ ಆಯ್ತಾ. ನಾವು ಆ ರೀತಿ ರೊಬಾಟ್ ತರ ಬೆಳೆಸ್ತಾ ಇದೀವಿ ಮಕ್ಕಳನ್ನ. ಬಟ್ ಈಗ ನೀವು ಇದೇ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರಲ್ಲ, ಆಗ ನಿಮಗೆ ವಯಸ್ಸಾಗಿರುತ್ತೆ. ನೀವು ಮಗು ಹೇಗಿತ್ತು ಆಫೀಸು, ಏನ್ ಕಲ್ತೆ, ಏನಾಯ್ತು, ಎಲ್ಲ ಚೆನ್ನಾಗಿದಪ್ಪ, ಎಲ್ಲ ಚೆನ್ನಾಗಿತ್ಮ, ದಟ್ಸ್ ಇಟ್. ಟೈಮಿಗೆ ತಿಂದಿಯಾನೋ, ತಿಂದೀನಿ ಅಷ್ಟೇ. ಯಾಕೆ
ಆಗ ನಿಮ್ಗೆ ಅನ್ಸುತ್ತೆ ನಾನೀಗ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಮಗು ಆನ್ಸರ್ ಹೇಳ್ತಿಲ್ಲ, ಮಗು ಹೇಳಕ್ ಬಂದಾಗ ನಿಮಗ್ ಸಮಯ ಇಲ್ಲ. ಸೊ ಈಗ ನೀವು ಟೈಮ್ ಇನ್ವೆಸ್ಟ್ ಮಾಡಿ, ಆಮೇಲೆ ಅವ್ರು ನಿಮಗೆ ಇನ್ವೆಸ್ಟ್ ಮಾಡ್ತಾರೆ ಟೈಮ್, ನಿಮ್ ಜೊತೆ ಹೇಳ್ಕೊಳ್ತಾರೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಆ ಮಗುಗೆ ಒಂದು ಫ್ರೆಂಡ್ ಆಗ್ಬೇಕು. ಇನ್ನೊಂದು ಆಗ್ತಿದೆ ಇತ್ತೀಚಿನ ಪೇರೆಂಟ್ಸ್ ಅಲ್ಲಿ ಅಂದ್ರೆ, ಆ ಮಗು ಅಲ್ಲಿ ಆ ಫ್ರೆಂಡ್ ಹೊಡೆದ, ಈ ಫ್ರೆಂಡ್ ಹೊಡೆದ, ಸರಿ ಅವ್ರ ಅಮ್ಮನ ಹತ್ರ ಹೋಗೋಣ ಕಂಪ್ಲೇಂಟ್ ತಗೊಂಡು. ಮಕ್ಕಳ ಜಗಳದಲ್ಲಿ ತುಂಬಾ ಇಂಟರ್ವ್ಯೂನ್ ಆಗ್ಬೇಡಿ. ಇವತ್ತು ಕಿತ್ತಾಡ್ಕೊಳ್ತಾರೆ, ನಾಳೆ ಸರಿ ಹೋಗ್ತಾರೆ. ತುಂಬಾ ಮಕ್ಳಿಗೆ ಈಗಿಂದಲೇ ಈ ದ್ವೇಷ ಇಂಥವನ್ನೆಲ್ಲ ಹೇಳ್ಕೊಡ್ಬೇಡಿ. ಅದಕ್ಕೂ ಅದ್ರ ಸ್ಪೇಸ್ ಕೊಡಿ. ಆದ್ರೆ ಕಂಟಿನ್ಯೂಸ್ ಆಗಿ ಆಗ್ತಿದ್ಯಾ, ಅವಾಗ ಇಂಟರ್ವ್ಯೂನ್ ಆಗಿ. ನಾನು ಎಷ್ಟೊಂದ್ ಸಲಿ ನೋಡಿದೀನಿ ಪೇರೆಂಟ್ಸ್ ಅಂತೂ ಟೀಚರ್ಸ್ ಹತ್ರ ಅಪ್ಪ ಟೀಚರ್ಸ್ಗೆ ಸಾಕಾಗಿ ಹೋಗ್ಬಿಡತ್ತೆ. ಅಂದು ನನ್ ಮಗು ಇನ್ನೊಂದ್ ಮಗು ಹೊಡೆದ್ಬಿಟ್ಟಿದೆ, ನೀವು ಆ ತಂದೆ ತಾಯಿನ ಕರೆಸ್ಬೇಕು, ಸಪ್ರೇಟ್ ಮಾಡ್ಬೇಕು, ಬೇರೆ ಮಾಡ್ಬೇಕು. ಮಕ್ಳ ಜಗಳ ಮಕ್ಳದೇನೆ, ಅದಕ್ಕೇನೆ ಅವ್ರ ಜೀವನದ ಡಿಸಿಷನ್ ತಗೊಳಕ್ ಬಿಡಿ. ಅವ್ರ ಜಗಳದಲ್ಲಿ ನೀವು ಇನ್ವಾಲ್ವ್ ಆಗ್ಬೇಡಿ. ನೋಡಿ, ಕೇಳಿ ಮಗುನ, ನಾನ್ ಬರಕ್ ನಿಂಗೆ ಇಷ್ಟ ಇದೆಯಾ ಇಲ್ವಾ. ಎಷ್ಟೊಂದ್ಸಲಿ ನೀನ್ ಯಾಕೆ ಬರ್ತೀಯಮ್ಮ, ನಿನ್ ಪಾಡಿಗೆ ನೀನ್ ನೋಡ್ಕೋ, ನಾನ್ ನಿಂಗೆ ಹೇಳಿದೆ ತಪ್ಪಾಗೋಯ್ತು ಅಂತ ಇರ್ತಾರೆ ಅವರು. ಸೊ ಅವ್ರಿಗೊಂದು ಸ್ಪೇಸ್ ಕೊಡಿ, ಟೈಮ್ ಕೊಡಿ, ಅವ್ರಿಗೆ ಬೇಕಿರೋ ನೀಡನ್ನ ಕೊಡಿ. ನೀನು ಪ್ರಬುದ್ಧ ಇದೆಯಾ, ಯೋಚನೆ ಮಾಡು. ಈ ಫ್ರೆಂಡ್ ನಿಂಗೆ ಒಳ್ಳೆಯವರ ಕೆಟ್ಟವರ, ನಿರ್ಧಾರಗಳು ತಗೊಳಕ್ ಬಿಡಿ. ಮ್ಯಾಮ್, ನಿಮ್ಗೆ ನಿಮ್ಮ ಫ್ಯಾಮಿಲಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಇವಾಗ? ತುಂಬಾನೇ ಸಪೋರ್ಟ್. ಐ ಥಿಂಕ್ ನಾನು ಬೆಳಗ್ಗೆ ಶುರು ಮಾಡಿದ್ರೆ ನನ್ನ ಕೆಲಸ ಎಷ್ಟೊಂದ್ಸಲಿ ರಾತ್ರಿ 10-9 ಈ ತರ ಎಲ್ಲ ಆಗೋದುಂಟು. ಐ ಹ್ಯಾವ್ ಅ ಟೀನೇಜ್ ಸನ್ ಅಂಡ್ 10-year-old ಗರ್ಲ್, ಸೆಕೆಂಡ್ ಚೈಲ್ಡ್. ಇದೆಲ್ಲ ಇದ್ರೂ ಕೂಡ ಅವ್ರಿಗೆ ಅರ್ಥ ಆಗಿದೆ. ಅಂಡ್ ಎಸ್ಪೆಷಲಿ ನಾನು ಸೆಷನ್ ಅಲ್ಲಿ ಇದ್ದಾಗ ಫೋನ್ಗಳು ಪಿಕ್ ಮಾಡಲ್ಲ, ಮೆಸೇಜ್ಗಳು ನೋಡಿರಲ್ಲ, ಆಯ್ತಾ. ನನ್ ಮೇಲೆ ಕಂಪ್ಲೇಂಟ್ಗಳು ತುಂಬಾ ಜನಕ್ಕಿರುತ್ತೆ ಫ್ಯಾಮಿಲಿಗೆ. ಇವಳು ಬಿಡಪ್ಪ ಯಾವಾಗ್ಲೂ ಎತ್ತಲ್ಲ, ಇವಳು ಮಾತಾಡಲ್ಲ, ರಿವರ್ಟ್ ಮಾಡಲ್ಲ, ಫಂಕ್ಷನ್ಗಳಿಗೆ ಬರಲ್ಲ, ಎಲ್ಲೂ ಸಿಗಲ್ಲ. ಕೆಲವರು ಬಂದಿರ್ಬೇಕು ಇವಳಿಗೆ ಅಂತಾನು ಅನ್ಕೊಳ್ಳೋದು ಇರ್ಬೋದು, ಹೇಳಲಿಕ್ಕಾಗಲ್ಲ. ಇನ್ನ ಕೆಲವರು ಸರ್ ತರದವರು, ಅಂಡರ್ಸ್ಟ್ಯಾಂಡಿಂಗ್, ಅವಳ ಕೆಲಸ ಹಂಗೆ ಅಂತ ಅನ್ಕೊಳ್ಳೋರು ಇದ್ದಾರೆ. ಈ ತರ ಎಲ್ಲ ಸಮಸ್ಯೆಗಳು ನಮಗೂ ಬಂದ್ ಹೋಗುತ್ತೆ. ಬಟ್ ನಮ್ ಫ್ಯಾಮಿಲಿ ವಿಲ್ ಅಂಡರ್ಸ್ಟ್ಯಾಂಡ್. ಶಿ ಈಸ್ ಇನ್ ಅ ಸೆಷನ್, ಶಿ ವಿಲ್ ನಾಟ್ ಪಿಕ್ ಅಪ್. ಕೆಲವು ರೂಲ್ಸ್ ನಿಮ್ ಜೀವನದಲ್ಲಿ ನಾನ್ ನೆಗೋಷಿಯಬಲ್. ನಾನ್ ನಿಮ್ಮ ಹತ್ರ ಥೆರಪಿ ತಗೋತಾ ಇದ್ದೀನಿ, ನಾನ್ ನಿಮ್ ಮಾತು ಕೇಳಿಸ್ಕೊತಾ ಇದ್ದೀನಿ, ಪರ್ಸನಲಿ ಫೋನ್ ಬರ್ತಾ ಇದೆ, ನಿಮ್ಗೇನ್ ಅನ್ಸುತ್ತೆ? ನಾನ್ ಫೋನ್ ಪಿಕ್ ಮಾಡಿದ್ರೆ ಹೌ ವಿಲ್ ಯು ಫೀಲ್? ಇವ್ರಿಗೆ ನನ್ ಜೀವನ ಮುಖ್ಯ ಅಲ್ಲ, ಅದು ಯಾವ್ದೋ ಫೋನ್ ಎತ್ತುತ್ತಾ ಇದಾರೆ ಅಂದ್ರೆ ಇವ್ರಿಗೆ ಇವ್ರ ಜೀವನ ಮುಖ್ಯ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಅದಕ್ಕೆ ನಮ್ಗೆ ಯಾವಾಗ್ಲೂ ನಮ್ ಕ್ಲೈಂಟ್ಸೇ ಇಂಪಾರ್ಟೆಂಟ್. ಆ ಕಡೆ ಏನೇ ಕೊಚ್ಚೋಗಿ ಪರವಾಗಿಲ್ಲ, ನಮ್ಗೆ ತೊಂದರೆ ಇಲ್ಲ. ನಮ್ ಕ್ಲೈಂಟ್ ಮುಗಿದ ಮೇಲೆ, ದಟ್ಟು ಇಫ್ ದ ಕಾಲ್ ಇಸ್ ಕಮಿಂಗ್ ಮಲ್ಟಿಪಲ್ ಟೈಮ್ಸ್, ಅವ್ರ ಪರ್ಮಿಷನ್ ತಗೊಂಡು, ಕನ್ಸೆಂಟ್ ತಗೊಂಡು, ಒಂದೇ ಒಂದ್ ನಿಮಿಷ ಏನೋ ಎಮರ್ಜೆನ್ಸಿ ಇರ್ಬೋದು, ಅಲ್ಲಿ ಜಸ್ಟ್ ಅಂತ ಹೇಳಿ ಆಮೇಲೆ ಸೂಪರ್ ಮ್ಯಾಮ್. ಇವಾಗ ಕೌನ್ಸಿಲಿಂಗ್ ಬಗ್ಗೆ ಮಾತಾಡೈತಿ, ಇನ್ನ ಅಸ್ಟ್ರಾಲಜಿ ಬಗ್ಗೆ ಮಾತಾಡೋದಾದ್ರೆ, ಇವಾಗ ಅದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಇವಾಗ ನಾವು ಎಲ್ಲೋ ಇವಾಗ ಇನ್ಸ್ಟಾ, ಫೇಸ್ಬುಕ್ ಎಲ್ಲೋ ಓಪನ್ ಮಾಡಿದ್ರು ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಹಿಂಗ್ ಸಮಸ್ಯೆಗಳಿಗೆ ಪರಿಹಾರ, ಇದೆಲ್ಲ ನೋಡ್ತಾ ಇದ್ರೆ ಅದ್ರ ಮೇಲಿರೋ ನಂಬಿಕೆನೆ ಹೊರಟೋಗ್ತಿದೆ. ಎಲ್ರು ಸುಳ್ಳು ಹೇಳ್ತಾರೆ, ಬರೀ ದುಡ್ಡು ಮಾಡ್ತಾರೆ, ಇದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಳ್ದಂಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಇಸ್ ಬೀಂಗ್ ಮಿಸ್ಅಂಡರ್ಸ್ಟುಡ್ ವೆರಿ ಗ್ರೇಟ್ಲಿ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಟೆಕ್ನಿಕಲಿ, ಎಷ್ಟೋ ಸೆವೆರಲ್ 1000 years ಇಂದ ಇದೆ, ಎಷ್ಟು ಸ್ಕ್ರಿಪ್ಚರ್ಸ್ ಇದೆ. ಮನುಷ್ಯನಿಗೆ ಯಾವ ಕಾಲದಲ್ಲಿ ಯಾವ ಸಮಸ್ಯೆ ಬರ್ಬೋದು, ಅದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ನಮ್ ಕೈ ಮುಂದೆ ರಿಸರ್ಚ್ ಮಾಡಿ ತಂದಿಟ್ಟಿರುವಂತ ಜ್ಞಾನದ ಕೋಶ ಭಂಡಾರನೇ ಇದೆ. ನಮ್ಮ ಸಪ್ತ ಋಷಿಗಳ ಕಾಲದಿಂದ ಇದೆ. ನಾವು ಯೂಸ್ ಮಾಡೋದು ಪರಾಶರ ಸಿಸ್ಟಮ್. ಅಂದ್ರೆ ಬ್ರಹ್ಮನ ಮಾನಸ ಪುತ್ರ ರೀತಿ ಇದ್ದವರು ಪರಾಶರ, ಅವ್ರ ಮಗನಾಗಿ. ಆ ಸಿಸ್ಟಮ್ ಇಂದ ನಾವು ಇರುವಂತ ಜ್ಞಾನ ಇದೆ. ಆದ್ರೆ ಅದನ್ನ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಒಂದೊಂದು ಗಲ್ಲಿನಲ್ಲೂ ನಿಮ್ಗೊಂದು ಜ್ಯೋತಿಷಿ ಸಿಗ್ತಾರೆ. ಕೆಲವರು ಗೋಚಾರನ್ನೇ ದೊಡ್ಡದು ಮಾಡ್ಕೊಂಡು ಟಿವಿ ಜ್ಯೋತಿಷಿಗಳು ನೀವು ನೋಡ್ಬೋದು. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ. ಅಲ್ಲಿ ಇವತ್ತು ನಿಮ್ಗೆ ಈ ರಾಶಿಗೆ ಇದಾಗ್ತಾ ಇದೆ, ಸೊ ನೀವು ಹಿಂಗಾಗ್ಬೇಕು, ನೀವು ಇದನ್ನ ಮಾಡಬಾರ್ದು ಅನ್ನೋ ರೀತಿ ಮೌಢ್ಯ ಹರಡಿಸ್ತಾ ಇದ್ದಾರೆ. ಆದ್ರೆ ಚಂದ್ರನ ಟ್ರಾನ್ಸಿಷನ್ ಇಂದಾನೇ ನೀವು ಹೇಳೋದು ಇಟ್ಸ್ ಓನ್ಲಿ ಒನ್ ಆಸ್ಪೆಕ್ಟ್, ಓನ್ಲಿ ಲೆಸ್ ದನ್ 20-30% ಆಫ್ ಅಕ್ಯುರಸಿ. ಅದನ್ನ ನಾನು ನಂಬ್ಕೊಂಡು ನಾನು ಅದನ್ನ ದೊಡ್ಡ ನನ್ನ ಜೀವನದ ನಿರ್ಧಾರಗಳು ತಗೋಬಾರ್ದು. ತಿಳ್ಕೊಂಡಿರೋರು ಅದ್ರ ಬಗ್ಗೆ ಪ್ರಶ್ನೆಗಳು ಕೇಳ್ಬೇಕು, ಅದ್ ಯಾತಕ್ಕೆ ಅಂತ ತಿಳ್ಕೊಬೇಕು, ಆವಾಗಲೇ ಅಪ್ಲೈ ಮಾಡ್ಬೇಕು. ಈ ಪ್ರತಿ ಒಂದು ಮನುಷ್ಯನಿಗೂ ಅವಂದೇ ಒಂದು ವ್ಯಾಲ್ಯೂ ಸಿಸ್ಟಮ್ ಇದೆ. ನಾನು ಇದನ್ನ ನಂಬ್ತೀನಿ, ಇದನ್ನ ನಂಬಲ್ಲ, ಇದನ್ನ ನಾನು ಮಾಡ್ತೀನಿ, ಇದನ್ನ ನಾನು ಮಾಡಲ್ಲ. ಎಲ್ಲಾರ್ಗು ಒಂದೇ ಪರಿಹಾರ ಕೊಡಕ್ಕಾಗಲ್ಲ. ನಾವು ಸಿಕ್ಕಿವ್ರಿಗೆಲ್ಲ ಹೋಮ ಹವನ ಮಾಡು ಅಂತಂದ್ರೆ ಅದ್ರೊಳಗೆ ನನ್ನ ವೆಸ್ಟೆಡ್ ಇಂಟ್ರೆಸ್ಟ್ ಇದೆ. ಬಿಕಾಸ್ ಚಾರ್ಜಸ್ ಫಾರ್ ಅ ಹೋಮ ಹವನ ಸಂಬಡಿ ಚೇಂಜಸ್ ಸ್ಟಿಲ್ ಲ್ಯಾಕ್ಸ್.
ಇನ್ನ ಕೆಲವರಂತೂ ಟು ಅನ್ ಎಕ್ಸ್ಟೆಂಟ್ ಆಫ್ ವಶೀಕರಣ ಅಂತ ಶುರು ಮಾಡ್ಬಿಡ್ತಾರೆ. ದಟ್ ಇಸ್ ಬ್ಲಾಕ್ ಮ್ಯಾಜಿಕ್. ದೇ ಸೇ ದಟ್ ನಿನ್ಗೆ ರಿಲೇಶನ್ಶಿಪ್ ಇಶ್ಯೂ ಇದೆಯಾ, ನಿನ್ ಬಾಯ್ ಫ್ರೆಂಡ್ ನೀನ್ ಬಿಟ್ಟೋಗಿದ್ದಾನ, ನಾನು ವಶೀಕರಣ ಮಾಡಿ ಅವನು ನಿನ್ನ ಹತ್ರ ವಾಪಸ್ ಕರ್ಕೊಂಡ್ ಬರ್ತೀನಿ. ಒಂದ್ ಸ್ಪೆಲ್ ಹಾಕಿ ನೀನ್ ವಶೀಕರಣ ಮಾಡಿದ್ಯೋ ಹೋಗ್ಲಿ, ಟೆಕ್ನಿಕಲಿ ಮಾಡಿದ್ರೂನು ಒಂದು ಸ್ಪೆಲ್ ಬೋಂಡ್ ಆಗಿ ನಿಮ್ ಜೊತೆ ಇದ್ದು ಎಷ್ಟು ದಿವಸ ಆ ರಿಲೇಶನ್ಶಿಪ್ ಅಲ್ಲಿ ಫೇತ್ ಇದೆ, ಸ್ಟೆಬಿಲಿಟಿ ಇದೆ. ದ ಮಿನಿಟ್ ಹಿ ರಿಯಲೈಸಸ್ ರಿಲೇಶನ್ಶಿಪ್ ಹೋಯ್ತಾ. ಈ ತರ ಮನುಷ್ಯನ ದೌರ್ಬಲ್ಯಗಳನ್ನ ಯೂಸ್ ಮಾಡ್ಕೊಂಡು ಅವನಿಗೆ ಇನ್ನೊಂಚೂರು ಹೆದರ್ಸಿ ಅವನಿಂದ ಕಿತ್ಕೊಳ್ಳೋಕೋಸ್ಕರ ಬಹಳಷ್ಟು ಜ್ಯೋತಿಷಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇದು ವಶೀಕರಣ ಅನ್ನೋದು ಇದೆಯಾ ಮ್ಯಾಮ್? ಇದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಒಂದು ಎಲಿಮೆಂಟ್ ಆಯ್ತಾ. ಸರ್ಟನ್ ಸ್ಪೆಲ್ಸ್ ನಮ್ಮ ದೇಶದಲ್ಲಂತೂ ಅದು ಖಂಡಿತ ಇದೆ. ಇದೊಂದು ನಮ್ಮ ದೇಶ ಅಂದೆಲ್ಲ ಬೇರೆ ದೇಶಗಳಲ್ಲೂ ಇದೆ. ಟು ಸರ್ಟನ್ ಎಕ್ಸ್ಟೆಂಟ್ ನಾವು ಹೇಗೆ ಈ ರೀತಿ ಓದು ಕಲಿತು ಸಾಧನೆ ಮಾಡಿ ಜ್ಞಾನ ತಗೋತೀವೋ ಅದೇ ರೀತಿ ಕೆಲವು ಸಾಧನೆ ಮಾಡಿ ಕೆಲವರು ಎಕ್ಸ್ಟ್ರಾ ಪವರ್ಸ್ ನ ತಗೋತಾರೆ ಆಯ್ತಾ. ಬಟ್ ಅದ್ರೊಳಗೂ ಯಾರಿಗೆ ನಿಜವಾಗ್ಲೂ ಇದೆ ಯಾರಿಗಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಸೊ ಸಮಟೈಮ್ಸ್ ನೋ ಯು ಹ್ಯಾವ್ ಟು ಕ್ವೆಶ್ಚನ್. ಯು ಆರ್ ಎಜುಕೇಟೆಡ್, ಪ್ರಶ್ನೆ ಮಾಡಿ, ಕೇಳಿ. ನಿಮ್ಗೆ ಈ ಸಜೆಷನ್ ಕೊಟ್ಟಿದೆ ಅಂದ್ರೆ ಯಾತಕ್ಕೆ, ನನ್ಗೆ ಈ ಹರಳು ಹಾಕಕ್ ಕೊಟ್ಟಿದೆ ಅಂದ್ರೆ ಏನಕ್ಕೆ, ಇದ್ ನನಗೆ ಏನ್ ಮಾಡುತ್ತೆ, ಇದರಿಂದ ಏನ್ ಬೆನಿಫಿಟ್ಸ್ ಇದೆ, ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಿ ದ ಕಾನ್ಸೆಪ್ಟ್, ದೆನ್ ಐ ವಿಲ್ ಬಿಲೀವ್ ಯು. ಸೊ ಯು ಶುಡ್ ಬಿಕಮ್ ಬೋಲ್ಡ್ ಬೈ ನಾಟ್ ಸಕಂಬಿಂಗ್ ಟು ದೋಸ್ ಥಿಂಗ್ಸ್. ಮ್ಯಾಮ್ ಇವಾಗ ಅಸ್ಟ್ರಾಲಜಿ ಹೇಳೋರು ನನಗೆ ಮುಖ ನೋಡಿದ್ರೆ ಎಲ್ಲ ಗೊತ್ತಾಗ್ಬಿಡತ್ತೆ, ನಾನು ನಿನ್ ಮುಖ ನೋಡಿನೇ ಜಾತಕ ಹೇಳ್ತೀನಿ, ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಅದು ಸತ್ಯನಾ? ಹೇಗೆ ಅವರು ಬಿಸ್ನೆಸ್ಗೋಸ್ಕರ ಆ ತರ ಹೇಳೋದು ಹೇಗೆ? ಸಿ, ಫೇಸ್ ರೀಡಿಂಗ್ ಇಸ್ ಒನ್ಸ್ ಅಗೇನ್ ಅ ಸ್ಕಿಲ್. ಅದು ಎಷ್ಟು ಜನರಿಗೆ ಗೊತ್ತಿದೆ ಎಷ್ಟು ಜನರಿಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಬಟ್ ಅಂತ ಜ್ಞಾನಿಗಳಿದ್ದು ಅವ್ರು ಕ್ಲೈಮ್ ಮಾಡ್ತಾರೆ ಅಂದ್ರೆ ದಯವಿಟ್ಟು ಟೆಸ್ಟ್ ಮಾಡಿ. ಬಟ್ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್ ರೀಡ್ ಮಾಡೋಕೆ ಹೆಚ್ಚು ಕಮ್ಮಿ ಒಂದ್ ಲೇಮ್ಯಾನ್ಗೂ ಗೊತ್ತು, ರೈಟ್? ಟು ಸರ್ಟನ್ ಎಕ್ಸ್ಟೆಂಟ್ ನಿಮ್ಮನ್ನ ನೋಡಿ ನಿಮ್ ಬಾಡಿ ಲ್ಯಾಂಗ್ವೇಜ್ ಇಂದ ನಿಮ್ಗೆ ಏನ್ ನಡೀತಿದೆ ಅಂತ ಎಷ್ಟೊಂದ್ ಜನ ಗೊತ್ತಿದೆ. ನಿಮಗ್ ಬೇಕಿರೋ ರೀತಿ ಅದನ್ನ ಹೇಳಿ ಗೆಸ್ ವರ್ಕ್ ಮಾಡೋರು ತುಂಬಾ ಜನ ಇದ್ದಾರೆ. ಬಟ್ ನಮ್ಗೆ ಈಗ ಔಟರ್ 5 ಸೆನ್ಸ್ ಆರ್ಗನ್ಸ್ ಇದೆ ಅಲ್ವಾ, ಅದೇ ರೀತಿ ಇನ್ನರ್ 5 ಸೆನ್ಸ್ ಆರ್ಗನ್ಸು ಇದೆ. ಓಕೆ, ಯಾರಿಗೆ ಆಜ್ಞಾ ಚಕ್ರ ಓಪನ್ ಆಗಿರುತ್ತೆ ಇಲ್ಲ, ಇನ್ನರ್ ಸೆನ್ಸ್ ಆರ್ಗನ್ ಐ ಅದು ಓಪನ್ ಆಗಿರುತ್ತೆ ಅಂತವ್ರನ್ನ ನಾವು ಬೋಧಿಸತ್ವ ಅಂತ ಕರಿತೀವಿ. ಅವ್ರಿಗೆ ಜಾತಕನೂ ಬೇಕಾಗಿಲ್ಲ, ಅವ್ರು ನಿಮ್ಮನ್ನ ಮುಖ ನೋಡಿ ನಿಮ್ಮ ಪಾಸ್ಟ್ ಫ್ಯೂಚರ್ ಪ್ರೆಸೆಂಟ್ ಹೇಳ್ತಾರೆ. ಆದ್ರೆ ಆ ಲೆವೆಲ್ ಆಫ್ ಸಾಧನೆ ಆ ವ್ಯಕ್ತಿ ಮಾಡಿರ್ಬೇಕು, ಆ ಲೆವೆಲ್ ಆಫ್ ಸ್ಪಿರಿಚುಯಾಲಿಟಿ ವಿಸ್ಡಮ್ ಆ ವ್ಯಕ್ತಿನಲ್ಲಿ ಇರಬೇಕು. ಸೊ ನಿಮ್ಗೆ ಯಾರು ಇವ್ರು ಕ್ಲೈಮ್ ಮಾಡ್ತಿದಾರಲ್ಲ ದಟ್ ನಿಮ್ ಮುಖ ನೋಡಿ ನಾನು ಹೇಳ್ತೀನಿ ಅನ್ನೋರು, ನಿಮ್ಮ ಪ್ರಕಾರ ಅವರಿಗೆ ಆ ಲೆವೆಲ್ ಆಫ್ ಮೆಚುರಿಟಿ ಇದೆಯಾ? ಒಂದು ಸ್ಪಿರಿಚುವಲ್ ಪರ್ಸನ್ನ ಲೈಫ್ ಜೀವನ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅವರೊಂದು ದೊಡ್ಡ ಕಾರುಗಳಲ್ಲಿ ಓಡಾಡಿಕೊಂಡು ಅಥವಾ ಲೌಕಿಕದಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಖಂಡಿತ ಅವ್ರಿಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂತ ಅರ್ಥ. ಸೊ ಇಫ್ ಸಂಬಡಿ ವಾಸ್ ಲಿವಿಂಗ್ ವೆರಿ ಹಂಬಲ್ ಲೈಫ್ ಅಂಡ್ ನಾಲೆಜಬಲ್ ಪಾತ್ ಅಲ್ಲಿ ಇದ್ದಾರೆ, ಏನೋ ಒಂದು ಸಾಧನೆ ಮಾಡ್ತಿದ್ದಾರೆ, ಪ್ರಪಂಚ ಲೌಕಿಕದಿಂದ ಡಿಸ್ಕನೆಕ್ಟೆಡ್ ಇದ್ದಾರೆ, ಅವ್ರೊಂದು ಜನರಿಗೆ ಒಂದು ಸರ್ವಿಸ್ ಕೊಡೋ ರೀತಿಯಿಂದ ಮಾಡ್ತಿದ್ದಾರೆ ಅಂದ್ರೆ ನೀವು ನಂಬೋದು. ಮ್ಯಾಮ್ ಇವಾಗ ಹೇಳ್ತಾರೆ ಅಸ್ಟ್ರಾಲಜಿ ಅಂದ್ರೆ ಲೈಫಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೆಲವೊಬ್ರು ಮೂಢನಂಬಿಕೆ, ಏನೋ ಮಾಡ್ಬೇಕಂದ್ರೂ ಜಾತಕ ಕೇಳ್ಬೇಕು, ಏನೋ ಮಾಡ್ಬೇಕಂದ್ರೂ ಎಲ್ಲೋ ಒಂದ್ ಕಡೆ ದೇವ್ರ ಹತ್ರ ಈ ತರ ಹೇಳಿಕೆ ಕೇಳ್ಬೇಕು, ಈ ತರ ಹೋಗ್ತಾ ಇರ್ತಾರೆ. ನಿಮ್ಮ ಹತ್ರ ಜಾಸ್ತಿ ಬರೋದು ಅತಿ ಹೆಚ್ಚಾಗಿ ಯಾವ್ದಕ್ಕೆ ಅಂತ? ನಮ್ಮಲ್ಲಿ ಒಂದು ಪ್ರಶ್ನೆ ಶಾಸ್ತ್ರನೇ ಒಂದು ಡಿವಿಷನ್ ಆಫ್ ಅಸ್ಟ್ರಾಲಜಿ. ಈ ಪ್ರಶ್ನೆ ಶಾಸ್ತ್ರದಲ್ಲಿ ಲೈಕ್ ಬರ್ತ್ ಆಫ್ ಅನ್ ಇಂಡಿವಿಜುವಲ್ ಇಸ್ ಅ ಡೆಫಿನೆಟ್ ಇವೆಂಟ್ ಅಲ್ವಾ, ಈ ತರ ಬರ್ತ್ ಆಫ್ ಅ ಕ್ವೆಶ್ಚನ್, ಒಂದು ಪ್ರಶ್ನೆ ಕೂಡ ಒಂದು ಡೆಫಿನೆಟ್ ಇವೆಂಟ್. ಅದರಿಂದ ನಾವು ಒಂದು ಹಾರೋಸ್ಕೋಪ್ ಕಾಸ್ಟ್ ಮಾಡಿ ಏನ್ ಮಂಡೇನ್ ಸಮಸ್ಯೆಗಳಿದೆಯಲ್ಲ ಅದಕ್ಕೆ ಆನ್ಸರ್ ಏನೋ ಹೇಳ್ತೀವಿ. ಇನ್ನ ಕೆಲವರು ಅತಿಯಾಗಿ ನಂಬ್ತಾರೆ, ಓಕೆ, ಆದ್ರೆ ಅಸ್ಟ್ರಾಲಜರ್ಗೆ ಅದೇ ಬೇಕಿರೋದು ಆಯ್ತಾ. ಅತಿಯಾಗಿ ನಂಬಿ ಎಷ್ಟು ಸೆಷನ್ಸ್ ನೀವು ತಗೋತಿರೋ ಅವರಿಗೆ ಅಷ್ಟು ಬೆಟರ್ ಬೆನಿಫಿಟ್. ಬಟ್ ಸೈಕಾಲಜಿಸ್ಟ್ ಏನ್ ಹೇಳ್ತಾರೆ, ನಿಮ್ ಜೀವನದೊಂದು ದೊಡ್ಡ ನೀವು ಫೇಸ್ ಮಾಡಿದೀರಾ, ಡಿಫಿಕಲ್ಟ್ ಸಿಚುವೇಶನ್ ಫೇಸ್ ಮಾಡಿದೀರಾ, ನಿಮ್ಗೆಲ್ಲ ಶಕ್ತಿನೂ ಕಳೆದೋಗಿದೆ, ಈಗ ನಾವು ಯು ಆರ್ ಬೆಟರ್, ಯು ಆರ್ ಏಬಲ್ ಟು ಥಿಂಕ್ ಥ್ರೂ, ಈಗ ನೀವು ಯು ಟೇಕ್ ಯುವರ್ ಓನ್ ಲೈಫ್ ಡಿಸಿಷನ್ ಅಂತಾನೆ ಎನೇಬಲ್ ಮಾಡೋದೇ ಥೆರಪಿ. ಸೊ ನಾನು ಒಂದು ಆಸ್ಟ್ರೋ ಸೈಕಾಲಜಿಸ್ಟ್ ಆಗಿರೋದ್ರಿಂದ ಐ ಯೂಸ್ ಬೋತ್ ಟು ಸರ್ಟನ್ ಲೆವೆಲ್ ದಟ್ ನನಗೆ ಒಂದು ನನ್ನ ಕ್ಲೈಂಟ್ ಈಸ್ ವೆಲ್ ಎಕ್ವಿಪ್ಡ್ ಟು ಗೋ ಫಾರ್ವರ್ಡ್ ಇನ್ ಲೈಫ್ ಅಂದ್ರೆ ನಾನು ಎಷ್ಟೊಂದ್ಸಲಿ ಅವ್ರಿಗೆ ಸೆಷನ್ಸೇ ಕೊಡಲ್ಲ. ಐ ವಿಲ್ ನಾಟ್ ಗಿವ್ ಅಪಾಯಿಂಟ್ಮೆಂಟ್ ಇಟ್ ಆಲ್ ಬಿಕಾಸ್ ನನ್ಗೆ ಅನ್ಸುತ್ತೆ ದೇ ಶುಡ್ ಸ್ಟಾರ್ಟ್ ಟೇಕಿಂಗ್ ದೇರ್ ಓನ್ ಡಿಸಿಷನ್ಸ್. ಇಲ್ಲ ಬ್ಲೇಮಿಂಗ್ಗಳು ಜೊತೆಗೆ ಬರುತ್ತೆ ಅದ್ರ ಜೊತೆಗೆ. ಸೊ ಅತಿಯಾಗಿನೂ ಮಾಡಕ್ ಹೋಗ್ಬೇಡಿ, ಅಥವಾ ನಂಬದಿರ ಇಗ್ನರೆಂಟ್ ಆಗು ಇರಕ್ಕೆ ಹೋಗ್ಬೇಡಿ. ಬಿಕಾಸ್ ಇದರಿಂದ ಒಂದು ನಿಮ್ಗೆ ಎಷ್ಟೋ ಇನ್ಪುಟ್ ಸಿಗುತ್ತೆ.
ಒಂದ್ಸಲಿ ತಿಳ್ಕೊಳ್ಳಿ ಏನಾಗ್ತಾ ಇದೆ ನನ್ನ ಜೀವನದಲ್ಲಿ, ಯಾವ ಟ್ರಾನ್ಸಿಷನ್ ಚೇಂಜಸ್ ಆಗ್ತಾ ಇದೆ, ಈ ವರ್ಷ ನಾನು ಹೇಗ್ ಪ್ರಿಪೇರ್ ಆಗ್ಬೇಕು ಅಂತ ತಿಳ್ಕೊಳ್ಳಿ. ಬಟ್ ಸಣ್ಣ ಸಣ್ಣದಕ್ಕೂ ಅಸ್ಟ್ರಾಲಜರ್ ಹತ್ರ ಓಡ್ ಬರ್ಬೇಡಿ. ಓಕೆ, ನಿಮ್ಗೆ ಅವೈಲೇಬಲ್ ಇದೆ ಅಂದ ತಕ್ಷಣ ಕುದುರೆ ಕಂಡ್ರೆ ಕಾಲ್ ನೋವು ಆಗ್ಬಾರ್ದು. ಸೊ ನೀವು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಜಾತಕ ಇದು ಹೇಳ್ತಿದೆ, ಈ ವರ್ಷ ನನ್ನ ಜಾತಕದ ಪ್ರಕಾರ ಈ ರೀತಿ ಚೇಂಜಸ್ ಆಗ್ತಿದೆ. ಯಾಕಂದ್ರೆ ಗ್ರಹಗಳು ಒಂದೇ ಜಾಗದಲ್ಲಿ ಇರಲ್ಲ, ಬರ್ತ್ ಹಾರೋಸ್ಕೋಪ್ ತರ ಅದೇ ಚೇಂಜಿಂಗ್, ಅದೇನ್ ಗೋಚಾರ ಅಂತ ಕರಿತೀವಿ. ಅದು 20% ಆದ್ರೆ ಇನ್ನ 80% ನಿಮ್ ಬರ್ತ್ ಹಾರೋಸ್ಕೋಪ್ ಅಲ್ಲಿ ನಡೀತಾ ಇರುತ್ತೆ. ಎರಡನ್ನೂ ಕನ್ಕ್ಲೂಸಿವ್ ಆಗಿ ನೋಡಿ. ಈ ವರ್ಷದೊಂದು ವರ್ಷ ಫಲ ಅಂತ ಬೇಕಿದ್ರೆ ತಗೊಂಡು ನಿಮ್ ಫೇತ್ ಇದ್ರೆ ತಿಳ್ಕೊಂಡು ಅದಾದ್ಮೇಲೆ ನಿಮ್ ಜೀವನದ ಎಲ್ಲ ಡಿಸಿಷನ್ ನೀವೇ ತಗೊಳ್ಳಿ. ಯಾಕಂದ್ರೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ಏನಾಗುತ್ತೆ, ಏನಾಗ್ಬೇಕು, ಏನಕ್ಕೆ ನಾನು ಪ್ರಿಪೇರ್ ಆಗ್ಬೇಕು. ನನ್ನ ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು ಮ್ಯಾಮ್, ಇಲ್ಲಿ ಏನು ಇಷ್ಟೊತ್ತನ ಕೂತ್ಕೊಂಡು ಮಾತಾಡಿದ್ವಿ, ಆ್ಯಕ್ಚುಲಿ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಎಷ್ಟೊಂದು ಆ್ಯಕ್ಚುಲಿ ನೀವು ಮಾತಾಡಿದಷ್ಟು ನಮ್ಗೆ ಏನು ಕೇಳಬೇಕಂತ ಗೊತ್ತಾಗಲ್ಲ, ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ಮಾತು. ಸೊ ಇವತ್ತೇನು ಮಾತಾಡಿದ್ವಿ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಸೊ ಹಾಗಾಗಿ ಇವತ್ತೇ ನಮ್ಮ ಜೊತೆ ಇಂಟರ್ವ್ಯೂಗೆ ತಮ್ಮ ಮಾತು ಹಂಚ್ಕೊಂಡ್ರಿ, ತುಂಬ ಖುಷಿ ಆಯಿತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಐ ವುಡ್ ಲೈಕ್ ಟು ಎಂಡ್ ವಿತ್ ಅ ವೆರಿ ಶಾರ್ಟ್ ಸಾಂಗ್ ಇಫ್ ಯು ಪರ್ಮಿಟ್. ಇದು ನನ್ನ ಮೆಸೇಜ್ to all the parents and children. ಶೋರ್ ಮ್ಯಾಮ್. ತಾಳುವುದಾನಿ ಕಲಿ ಮಗು, ಬಾಳುವುದಾನಿ ಕಲಿ ಮಗು, ತಾಳುವ ಧೀರ ಆಳುವ ಊರ ಎಂಬುವುದ ನೆನಪಿಡು ಮಗು, ಎಂಬುವುದ ನೆನಪಿಡು ಮಗು, ತಾಳುವುದಾನಿ ಕಲಿ ಮಗು, ಕಳೆದು ಹೋದುದರ ಕೊರಗ ಬಿಡು, ಉಳಿದಿದೆ ಎಷ್ಟೋ ಹರುಷ ಪಡು, ಕಳೆಯುವ ಕೂಡುವ ಲೆಕ್ಕವಳಿಸಿ ಮನಸ್ಸಿನ ಪುಟವನು ಖಾಲಿ ಇಡು, ಮನಸ್ಸಿನ ಪುಟವನು ಖಾಲಿ ಇಡು. ನೆಚ್ಚದ ಗೆಳೆಯರ ನಂಟ ಬಿಡು, ಚುಚ್ಚಲು ಹೆಂಡತಿ ನಕ್ಕು ಬಿಡು, ಮೆಚ್ಚಿದರಾಯಿತು ಮೇಲಿನ ದೈವ, ಮೆಚ್ಚಿದರಾಯಿತು ಮೇಲಿನ ದೈವ, ಹಚ್ಚಿಕೊಳ್ಳದೆ ಇದ್ದು ಬಿಡು, ಹಚ್ಚಿಕೊಳ್ಳದೆ ಇದ್ದು ಬಿಡು, ತಾಳುವುದಾನಿ ಕಲಿ ಮಗು. ಸಕ್ಕತ್ತಾಗಿದ್ದು. ಸೊ ಏನ್ ಮ್ಯಾಮ್, ನಂಗೆ ಶಾಪಿಂಗ್ ಸೀರೀಸ್ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರಿ ನೀವು. ತುಂಬಾ ಮ್ಯಾಮ್ ಸಕ್ಕತ್ತಾಗಿ ಹೇಳಿದ್ರಿ ಮ್ಯಾಮ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಮ್ಯಾಮ್. ಸೀರಿಯಸ್ಲಿ ನಂಗೆ ಶಾಕ್ ಆಯ್ತು, ಇಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ ಅಂತ. ಸೀರಿಯಸ್ಲಿ ಸಂಗೀತ ಏನಾದ್ರು ಕಲ್ತಿದ್ರಾ ಹೇಗೆ? ಏನ್ ಟ್ಯಾಲೆಂಟೆಡ್ ಇದ್ದೀರಾ ನೀವು. ಏನು ಇಲ್ಲ, ನಿಮ್ಮ ಹತ್ರ ಬಂದ್ರೆ ನಾನು ಸೂರ್ಯ ಅಂತ ಅನ್ನೋ ಫೀಲಿಂಗ್ ಇದೆ. ಇಲ್ಲಮ್ಮ, ಖಂಡಿತ ಸಣ್ಣ ಬತ್ತಿ ಹಣತಿ ಅಷ್ಟೇ. ಇದು ತುಂಬಾ ತುಂಬಾ ಇದೆ ಜೀವನದಲ್ಲಿ. ವಾಯ್ಸ್ ಸಕ್ಕತ್ತಾಗಿದೆ, ಸಕ್ಕತ್ ಇಷ್ಟ ಆಯ್ತು, ಖುಷಿ ಆಯ್ತು ನಂಗೆ ಹಾಡಿ ಕೇಳಿ. ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ ಸೀರಿಯಸ್ಲಿ ನಂಗೆ ಅನ್ಕೊಂಡೇ ಇರ್ಲಿಲ್ಲ ನಾನು. ತುಂಬಾ ಖುಷಿ ಆಯ್ತು ಮ್ಯಾಮ್. ಇದುವರೆಗೂ ನಮ್ ಜೊತೆ ಮಾತಾಡಿದ್ದಕ್ಕೆ ಇದು ನಮ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಇವತ್ತಿನ ಈ ಇಂಟರ್ವ್ಯೂ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಇದೇ ತರ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಈ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.